ಪ್ರವಚನ ನಡೆಸಿಕೊಡುವವರು ವಿದ್ವಾನ್ ಶ್ರೀ ಅನೀಶ್ ಉಪಾಧ್ಯಾಯರು, ಪೂರ್ಣಪ್ರಜ್ಞ ವಿದ್ಯಾಪೀಠದ ಸುಧಾ ಪಂಡಿತರು. ಅವರಿಗೆ ತವಳಮಾಧವಕೂಡದ ಪರವಾಗಿ ನಮಸ್ಕರಿಸುತ್ತಾ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಆನ್ಲೈನ್ನಲ್ಲಿ ಲಾಗಿನ್ ಆದ ಎಲ್ಲ ಶ್ರೋತೃಗಳಿಗೂ ಕೂಡ ಹಾರ್ದಿಕ ಸ್ವಾಗತ ಬಯಸುತ್ತಿದ್ದೇನೆ. ಆಚಾರ್ಯರಿಗೆ ಈಗ ಪ್ರವಚನ ಪ್ರಾರಂಭಿಸಬೇಕೆಂದು ಕೇಳುತ್ತಿದ್ದೇನೆ. ಆಚಾರ್ಯ ಪ್ರಾರಂಭ ಮಾಡ್ಬೋದು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಘ್ನದ್ವಂತ್ವನಿವಾರಣೈಃ ಕತರಣಿ ವಿಘ್ನಾಟ್ಟವಿ ಹವ್ಯವಾಟ್ ವಿಘ್ನವ್ಯಾಲಕುಲೋಪಮರ್ದಗರುಡೋ ವಿಘ್ನೇವ ಪಂಚಾನನಾ ವಿಘ್ನೋತ್ತುಂಗಗಿರಿಪ್ರಭೇದನಪವಿಃ ವಿಘ್ನಾಬ್ಧಿಕುಂಭೋದ್ಭವಾ ವಿಘ್ನೋಘಾಗಗನಃ ಪ್ರಚಂಡಪವನಃ ವಿಘ್ನೇಶ್ವರಃ ಪಾತು ಮಾಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ಸಲದಂತೆ ಈ ಸಲವೂ ಕೂಡ ಭಗವದ್ಗೀತೆಯ ಪಾಠ ಮತ್ತು ಪ್ರವಚನ ಎನ್ನುವಂತಹ ಮೂಲ ದೃಷ್ಟಿಯನ್ನಿಟ್ಟುಕೊಂಡು ನಾವು ಮಾಡುತ್ತಿರುವಂತಹ ಇದೊಂದು ಮಹತ್ ಕಾರ್ಯ. ಈ ಮಹತ್ ಕಾರ್ಯದಲ್ಲಿ ಹಲವು ವ್ಯಕ್ತಿಗಳ ಸಹಾಯವೂ ಉಂಟು. ಹಲವು ವ್ಯಕ್ತಿಗಳ ಸಹಾಯದ ಮೂಲಕ ಅದು ತಂತ್ರಜ್ಞಾನವಿರಲಿ ಅಥವಾ ವಿಷಯದ ವಿಚಾರವಾಗಿರಲಿ ಅಥವಾ ನೇರ ಪ್ರಸಾರವನ್ನು ಕೊಡುವಂತಹ ವಿಷಯಗಳಾಗಲಿ, ಈ ರೀತಿಯಾಗಿ ಹಲವು ವ್ಯಕ್ತಿಗಳು ಹಲವು ರೀತಿಯಿಂದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲರ ಸಹಕಾರದಿಂದಾಗಿ ಇಷ್ಟು ತನಕ ಅಂದರೆ 12 ಸಂಚಿಕೆಗಳು ಮುಗಿದು ಹೋಯಿತು. ಇನ್ನು ಇದು 13ನೇ ಸಂಚಿಕೆ. ಈ 13ನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಹಿಂದೆ ಅರ್ಜುನ ವಿಷಾದ ಯೋಗದ ಮೊದಲ 21 ಶ್ಲೋಕಗಳ ಬಗ್ಗೆ ಚಿಂತನೆಯನ್ನು ನಾವು ಮಾಡಿಯಾಗಿದೆ. ಆ ಚಿಂತನೆಯ ನಂತರ ವಿಶೇಷವಾಗಿ 22ನೆಯ ಶ್ಲೋಕ, ಅದೇ ರೀತಿಯಾಗಿ 23ನೆಯ ಶ್ಲೋಕದ ಬಗ್ಗೆ ಯಥಾಶಕ್ತಿ ಯಥಾಮತಿ, ಅದೇ ರೀತಿಯಾಗಿ ಸಮಯವನ್ನೂ ಕೂಡ ಮುಂದಿಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡಲು ಪ್ರಾರಂಭಿಸುತ್ತಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಎಂಬುದಾಗಿ ಅರ್ಜುನ ವಿಶೇಷವಾಗಿ ಅಚ್ಯುತ ಅಂತಂದ್ರೆ ಚ್ಯುತಿ ಅಂತಂದ್ರೆ ನಾಶ ಇರುವಂಥವನು ಅಂತೇಳಿ, ಅಚ್ಯುತ ಅಂತಂದ್ರೆ ಚ್ಯುತಿಯನ್ನೇ ಹೊಂದದೇ ಇರುವಂಥವನು ಅಂತೇಳಿ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಸೇನಯೋರುಭಯೋರ್ ಮಧ್ಯೆ, ಉಭಯೋಹೋ ಸೇನಯೋಹೋ ಮಧ್ಯೆ, ಎರಡು ಉಭಯೋಹೋ ಅಂತ ಹೇಳಿದ್ರೆ ಎರಡು ಅಂತೇಳಿ ಅರ್ಥ. ಈ ಎರಡೂ ಸೇನೆಯ ಮಧ್ಯಭಾಗದಲ್ಲಿ ನನ್ನೀ ರಥವನ್ನು ಸ್ಥಾಪಯ ನಿಲ್ಲಿಸು ಎಂಬುದಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣನಲ್ಲಿ ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಳುವಂಥದ್ದು ಅರ್ಜುನ, ಕೇಳುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ ವಾಸ್ತವಿಕವಾಗಿ ಅಚ್ಯುತ ಅರ್ಥಾತ್ ಚ್ಯುತಿ ಇಲ್ಲದವನು ಅಂತೇಳಿ. ಚ್ಯುತಿ ಇಲ್ಲದವನು ಯಾರು? ಭಗವಂತ. ಭಗವಂತನ ಹತ್ರ ಏನು ಮಾಡಬೇಕಿತ್ತು ಅರ್ಜುನ? ನಿಲ್ಲಿಸುತ್ತೀಯಾ ಎಂಬುದಾಗಿ ಕೇಳಬೇಕಿತ್ತು ವಾಸ್ತವಿಕವಾಗಿ. ಆದ್ರೆ ಈತ ಏನು ಮಾಡ್ತಿದ್ದಾನೆ? ನಿಲ್ಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರಿಂದ ದೇವರ ಮುಂದೆ ಈತ ಅಹಂತನವನ್ನು ತೋರಿಸಿದನೋ ಎನ್ನುವಂತಹ ಸಂಶಯ ನಮಗೆ ಬರ್ತದೆ. ಯಾಕೆ ಅಂತಂದ್ರೆ ನಿಲ್ಲಿಸುತ್ತೀಯಾ ಎಂಬುದಾಗಿ ಕೇಳಿದ್ರೆ ಏನಾಗ್ತಿತ್ತು? ಭಗವಂತನಲ್ಲಿ ವಿಜ್ಞಾಪನೆಯನ್ನು ಮಾಡಿದ್ದು, ಈ ರೀತಿ ಮಾಡ್ತೀಯಾ ಅಂತ ಹೇಳಿ ಬೇಡಿಕೊಂಡಾಗ ಕೂಡ ಇರ್ತಿತ್ತು. ಅದು ಒಂದು ಲೆಕ್ಕದಲ್ಲಿ ಸರಿ ಅಂತ ಹೇಳಬಹುದಿತ್ತು. ಆದ್ರೆ
ಈತ ನಿಲ್ಲಿಸು ಎಂಬುದಾಗಿ ಹೇಳಿದ. ಆದ್ರಿಂದ ಏನಾಯಿತು, ಭಗವಂತನಿಗೆ ಅರ್ಜುನ ಆಜ್ಞೆ ಮಾಡಿದಾಗಾಯ್ತೋ ಎಂಬುದಾಗಿ ನಮಗೆ ಒಂದು ಸಂಶಯ ಬರ್ಲಿಕ್ಕೆ ಉಂಟಿದರಲ್ಲಿ. ಅದಕ್ಕೋಸ್ಕರ ಇದಕ್ಕೊಂದು ನಾವು ಹಿಂದಿನ ಪ್ರಸಕ್ತಿಯನ್ನಿಟ್ಟುಕೊಳ್ಳಬೇಕು. ಹಿಂದಿನ ಪ್ರಸಕ್ತಿಯನ್ನಿಟ್ಟುಕೊಂಡಾಗ ಭಾರತದ ಬೇರೊಂದು ಭಾಗದ ಒಂದು ಕಥೆಯನ್ನಿಟ್ಟುಕೊಳ್ಳಬೇಕು. ಆವಾಗ ಇದು ಅಹಂತನ ಅಲ್ಲ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣವನ್ನು ದುಶ್ಯಾಸನ ದುರ್ಯೋಧನಾದಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಂಚಪತಿಗಳು ಅರ್ಥಾತ್ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು, ಅದೇ ರೀತಿಯಾಗಿ ಸಭೆಯಲ್ಲಿ ಯಾರಿದ್ರೆ ಅದು ಸಭೆ ಅಂತೇಳಿ ಕರೆಸಿಕೊಳ್ತದೆ ಅಂತ ಹೇಳಿದ್ರೆ, ವೃದ್ಧರು ಇದ್ರೆ ಅದು ಸಭೆ ಅಂತೇಳಿ ಕರೆಸಿಕೊಳ್ತದೆ. ಅಂತಹ ವೃದ್ಧರ ಸ್ಥಾನದಲ್ಲಿ ಜ್ಞಾನ ವೃದ್ಧರೂ ಹೌದು ಅವರು, ವಯೋವೃದ್ಧರೂ ಹೌದು. ಅಂತಹ ಭೀಷ್ಮ ಪಿತಾಮಹ, ದ್ರೋಣರು, ಕೃಪ ಇತ್ಯಾದಿಗಳೆಲ್ಲರೂ ಕೂಡ ಸುಮ್ಮನೆ ಕುಳಿತಿರ್ತಾರೆ. ಯಾವುದೇ ವಿಧವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿರುವುದಿಲ್ಲ. ಅದರಿಂದ ಅಂತಹ ಸಂದರ್ಭ ಮುಗಿದು ಹೋಗಿರ್ತದೆ. ಅಲ್ಲಿ ರಕ್ಷಕನಾಗಿ ಬಂದದ್ದು ಯಾರು ಅಂತ ಕೇಳಿದ್ರೆ ಕೃಷ್ಣರೂಪಿ ಪರಮಾತ್ಮ ಮಾತ್ರ ರಕ್ಷಕನಾಗಿ ಬಂದದ್ದು. ಉಳಿದವರು ಯಾರೂ ಕೂಡ ಕೆಲವರು ಕೈಯಲ್ಲಾದ್ರೂ ಕೂಡ ಏನು ಮಾಡದೇ ಇರ್ತಾರೆ, ಕೆಲವರು ಯಾವುದೋ ಒಂದು ಮಮಕಾರಕ್ಕೆ ಕಟ್ಟು ಬಿದ್ದು ಸುಮ್ಮನೆ ಇರ್ತಾರೆ. ಈ ಸಂದರ್ಭ ಮುಗಿದು ಹೋಗಿರ್ತದೆ. ನಂತರ ಕೃಷ್ಣ ಸಂಧಾನಕ್ಕೆ ಹೋಗ್ತೇನೆ ಅಂತೇಳಿ ದ್ರೌಪದಿ ಹತ್ರ ಹೇಳ್ತಾನೆ, ಯುದ್ಧ ಬೇಡ, ಯುದ್ಧ ಆದ್ರೆ ತುಂಬಾ ಅಹಿತಕರ ಘಟನೆಗಳು ನಡೀತದೆ, ಆದ್ರಿಂದ ಯುದ್ಧವು ಬೇಡ ಅಂತ ಹೇಳಿ ಒಂದು ಸಂಧಾನವನ್ನು ಮಾಡುವ ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಂಧಾನಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ ದ್ರೌಪದಿಯ ಬಳಿ ಹೇಳ್ತಾನೆ. ಆಗ ದ್ರೌಪದಿ ಹೇಳುವಂತಹ ಮಾತು, ಅಂದು ಸಭೆಯಲ್ಲಿ ನನ್ನ ಮಾನಭಂಗ ಮಾಡಿದ್ರು, ಮಾನಭಂಗ ಮಾಡುವಾಗ ಯಾರೂ ಕೂಡ ಉತ್ತರವನ್ನು ಕೊಡ್ಲಿಲ್ಲ. ಆದ್ರೂ ಕೂಡ ಕೃಷ್ಣ ನೀನೀಗ ಸಂಧಾನಕ್ಕೆ ಹೋಗ್ತಿದ್ಯಲ್ಲ, ಹೋಗು ಸಂಧಾನ ಮಾಡು, ಏನು ನೀನು ಸಂಧಾನ ಮಾಡಿದ್ರು ಮಾಡು, ತೊಂದರೆ ಇಲ್ಲ. ನನ್ನ ತಂದೆ ಇದ್ದಾರೆ, ಅದೇ ರೀತಿಯಾಗಿ ನನ್ನ ಒಡ ಹುಟ್ಟಿದವರಿದ್ದಾರೆ, ಅವರಿರುವಂತಹ ಸಂದರ್ಭದಲ್ಲಿ ನೀವು ಯುದ್ಧ ಮಾಡದಿದ್ರೂ ತೊಂದರೆ ಇಲ್ಲ, ನಾನು ಅವರೊಂದಿಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳ್ತಾಳೆ. ಇಷ್ಟು ಮಾತ್ರ ಹೇಳುವಂಥದ್ದಲ್ಲ, ಒಂದು ಮಾತು ಹೇಳ್ತಾಳೆ, ನೈವ ಪತಯಃ ಸಂತಿ, ನನಗೆ ಗಂಡಂದಿರೇ ಇಲ್ಲ ಅಂತ ಹೇಳ್ತಾಳೆ. ಅಲ್ಲ, ಗಂಡಂದಿದ್ರೆ ಇದ್ರಲ್ಲ, 5 ಜನ ಪಂಚಪಾಂಡವರು ಇದ್ರಲ್ಲ ಅಂತ ಕೇಳಿದ್ರೆ 5 ಜನ ಇದ್ರೂ ಕೂಡ ಇಲ್ಲದ ಹಾಗೆ ಅಂತ ಹೇಳ್ತಾಳೆ. ಯಾಕೆ? ಯಾವಾಗ ಪತ್ನಿಯ ಮಾನಕ್ಕೆ ಭಂಗ ಬಂತೋ ಆ ಮಾನವನ್ನು ರಕ್ಷಿಸುವಂತಹ ಮಹತ್ತರ ಜವಾಬ್ದಾರಿ ಇರುವಂಥದ್ದು ಯಾರಿಗೆ? ಪತಿಗೆ. ಆದ್ದರಿಂದ ಅಂತಹ ಪತಿಗಳು ಮಾನಭಂಗದ ರಕ್ಷಣೆಯನ್ನೂ ಮಾಡಲಿಲ್ಲ. ಇರ್ಲಿ, ಮಾನಭಂಗ ಆದ ನಂತರ ಆ ಮಾನಭಂಗ ಇನ್ನೊಂದು ಕಡೆಯಲ್ಲಿ ಆಗಲೇಬಾರದು ಎನ್ನುವುದಕ್ಕೆ ಒಂದು ಉತ್ತರ ರೂಪವಾಗಿ ಇಲ್ಲಿ ಯುದ್ಧವನ್ನು ಮಾಡಬೇಕಿತ್ತು. ಆ ಯುದ್ಧವನ್ನೂ ಕೂಡ ಅವರು ಮಾಡಲಿಲ್ಲ. ಆದ್ರೆ ಅವರು ಇದ್ದೇನು ಅಂತ ಹೇಳಿ ಕೃಷ್ಣನಲ್ಲಿ ಹೇಳ್ತಾಳೆ. ಹಾಗಾದ್ರೆ ಗಂಡಂದಿರೇ ಅವಳಿಗೆ ಇರ್ಲಿಲ್ವಾ, ಅಥವಾ ಇದ್ದು ಅವಳು ಈ ರೀತಿಯಾಗಿ ಮಾತಾಡಿದ್ದು ಎಷ್ಟು ಉಚಿತ ಎಂಬುದಾಗಿ ನಮಗೆ ಕಾಣ್ತದೆ. ಅದಕ್ಕೆ ಆಚಾರ್ಯ ಮಧ್ವರು ಮಾತ್ರ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡುವಂಥದ್ದು. ಇಲ್ಲಿ ಆಕೆ ಆಡಿರುವ ಮಾತು ಏನು ಗೊತ್ತಾ? ಅದು ಪ್ರಲಾಪದ ಮಾತು. ಅರ್ಥಾತ್ ತುಂಬಾ ದುಃಖ ತಪ್ತಳಾಗಿರ್ತಾಳೆ. ದುಃಖ ತಪ್ತಳಾಗಿರುವಾಗ ಅವಳಿಗೆ ಬಂದಂತಹ ಈ ಮಾತು. ಆದ್ರಿಂದ ಇಂತಹ ಮಾತಿಗೆ ಅಧಿಕ ಮನ್ನಣೆಯನ್ನು ಕೊಡಬಾರದು ಎಂಬುದಾಗಿ. ಯಾಕೆ ಅಂತಂದ್ರೆ ಅವರ ಭಾವನೆಯನ್ನು ಅವರಲ್ಲಿ ತೋರ್ಪಡಿಸಿರುವಂಥದ್ದು ಹೊರತು ನೈಜದ ಮಾತಲ್ಲ ಅದು. ಅವರಿಗೊಂದು ಈ ರೀತಿಯಾಗಿ ದುಃಖ ಆಯಿತು, ಆ ದುಃಖದ ಸಂದರ್ಭದಲ್ಲಿ ಆಡಿದಂತಹ ಮಾತು, ಅದರಲ್ಲಿ ಅಷ್ಟು ನೈಜತೆ ಅನ್ನುವಂಥದ್ದು ಇರುವುದಿಲ್ಲ ಅಂತ ಹೇಳಿ ವಿಶೇಷವಾಗಿ ಆಚಾರ್ಯ ಮಧ್ವರು ಇದಕ್ಕೊಂದು ಉತ್ತಮವಾದಂತಹ ಜ್ಞಾಪನೆ ಮಾಡಬೇಕಾದಂತಹ ವಿಷಯವನ್ನು ತಿಳಿಸಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಕೂಡ ಉದಾಹರಣೆಗೆ ನಮಗೆ ತುಂಬಾ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿ ಇರ್ತಾರೆ. ತಂದೆ ಆಗ್ಲಿ, ತಾಯಿ ಆಗ್ಲಿ, ಮಡದಿ ಆಗ್ಲಿ, ತಂಗಿ ಆಗ್ಲಿ, ಅಕ್ಕ ಇತ್ಯಾದಿಗಳು, ಬಂಧುಗಳು ಯಾರೇ ಆಗ್ಲಿ, ಅವರನ್ನು ತುಂಬಾ ಹಚ್ಚಿಕೊಂಡಿರ್ತೇವೆ ನಾವು ಜೀವನದಲ್ಲಿ. ಒಂದು ವೇಳೆ ಅವರೇನಾದ್ರೂ ನಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಏನು ಮಾಡ್ತೇವೆ? ಅವರಿಗೆ ಎದುರಿನಿಂದ ನಾವು ಬೈಲಿಕ್ಕೆ ಹೋಗುವುದಿಲ್ಲ, ಅಥವಾ ಎದುರಿನಿಂದ ಮೂಲಕ ಕೈಯ ಮೂಲಕ ಪ್ರಲಾಪನೆ ಇತ್ಯಾದಿಗಳನ್ನು ಯಾವುದನ್ನು ಕೂಡ ನಾವು ಮಾಡುವುದಿಲ್ಲ. ಹೊರತು ಏನು ಮಾಡ್ತೇವೆ? ನಮ್ಮಷ್ಟಕ್ಕೆ ನಮಗೆ ಇನ್ನೊಬ್ರು ಯಾರೋ ಹತ್ತಿರದವರು ಇರ್ತಾರೆ, ಅವರ ಮುಂದೆ ಕೆಲವೊಂದು ಸಲ ದುಃಖವನ್ನು ಏನು ಮಾಡ್ತೇವೆ? ತೋರಿಸ್ತೇವೆ. ಯಾಕೆ? ಮನಸ್ಸಿನಲ್ಲೇ ದುಃಖವನ್ನು ಇಟ್ಟುಕೊಂಡ್ರೆ ಅದು ಇನ್ನಷ್ಟು ಮನಸ್ಸನ್ನು ಏನು ಮಾಡ್ತದೆ? ಕುಗ್ಗಿಸ್ತದೆ ಇರುತ್ತದೆ ಹೊರತು ಮನಸ್ಸನ್ನು ಒಂದು ಸಮಸ್ಥಿತಿಗೆ ತರಲಿಕ್ಕೆ ಬಿಡುವುದಿಲ್ಲ. ಅದಕ್ಕೇನು ಮಾಡಬೇಕು? ಮನಸ್ಸಿನಲ್ಲಿರುವಂತಹ ದುಃಖವನ್ನು ಯಾರು ಹಂಚಿಕೊಳ್ಳಲು ಯೋಗ್ಯ ವ್ಯಕ್ತಿ ಇರ್ತಾನೋ ಅಂತಹ ವ್ಯಕ್ತಿ ಹತ್ರ ಏನು ಮಾಡಬೇಕು? ಅದನ್ನು ನಾವು ಹಂಚಿಕೊಳ್ಳಬೇಕು. ಆ ರೀತಿಯಾಗಿ ನಾವು ಹಂಚಿಕೊಂಡ್ವಿ ಅಂತ ಹೇಳಿದ್ರೆ
ಆ ಮನಸ್ಸಿನ ದುಃಖಾದಿಗಳೇನಾಗ್ತದೆ, ನಿವೃತ್ತಿ ಆಗ್ತದೆ. ಅದೇ ರೀತಿಯಾಗಿ ಆಗ ನಾವೇನು ಮಾಡ್ತೇವೆ, ಆ ದುಃಖದ ಸಂದರ್ಭದಲ್ಲಿ ಏನೋ ಒಂದು ಕೆಲವು ಮಾತುಗಳನ್ನು ಹೇಳ್ತೇವೆ. ನನ್ನ ಮೇಲೆ ಪ್ರೀತಿ ಇಲ್ಲ ಅವರಿಗೆ, ಏನೋ ಬೇಕಾದಾಗ ನನ್ನ ಬಳಕೆ ಮಾಡಿಕೊಳ್ತಾರೆ, ಅವಕಾಶವಾದಿಗಳು, ಸಮಯ ಸಂದರ್ಭಕ್ಕೆ ಉಚಿತವಾಗಿ ಕೆಲಸ ಮಾಡುವಂಥವರು, ಈ ರೀತಿಯಾದ ತುಂಬಾ ಶಬ್ದಗಳ ಪ್ರಯೋಗವನ್ನು ಮಾಡ್ತೇವೆ. ವಸ್ತುತಸ್ತು ಆ ಶಬ್ದಗಳು ಯಾವುದರಿಂದ ಬಂದದ್ದು? ದುಃಖದಿಂದ ಬಂದದ್ದು. ನನ್ನ ಆತ್ಮೀಯರೇ ನನಗೆ ಈ ರೀತಿಯಾದ ತೊಂದರೆಯನ್ನುಂಟು ಮಾಡಿದರಲ್ಲ ಎನ್ನುವಂತಹ ದುಃಖದಿಂದ ಬಂದಂತಹ ಶಬ್ದಗಳು. ಆದ್ರಿಂದ ಹೇಗೆ ಆಚಾರ್ಯರು ದ್ರೌಪದಿಯ ಮಾತಿಗೆ ಹೇಗೆ ಅರ್ಥವನ್ನು ಉತ್ತಮ ರೀತಿಯಾಗಿ ಕೊಟ್ಟರೋ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹೌದು, ಮನಸ್ಸಿನ ಒಂದು ದುಃಖದಿಂದ ಹೇಳುವಂಥದ್ದು. ಆ ಮಾತಿನಲ್ಲಿ ಇರುವಂಥದ್ದು ಏನು ನೋಡಬೇಕು, ಅವರ ದುಃಖತನ, ಅರ್ಥಾತ್ ನಮ್ಮ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಆ ಪ್ರೀತಿ ಪಾತ್ರರು ಈ ರೀತಿಯಾದ ಮಾತುಗಳನ್ನು ಆಡಿದ್ರು ಹೊರತು ಅವರು ಆಡಿದ ಮಾತಿಗೆ ಬೆಲೆ ಅಲ್ಲ, ಅವರ ಪ್ರೀತಿಗೆ ಅಲ್ಲಿ ಬೆಲೆಯನ್ನು ಕೊಡಬೇಕು. ಹೇಗೋ ಹಾಗೆ ಇಲ್ಲಿ ಅರ್ಜುನನು ಕೂಡ ತಾನೇನು ಯುದ್ಧವನ್ನು ಇನ್ನೇನು ಮಾಡಬೇಕು ನಿಶ್ಚಯ, ಎದುರು ಭಾಗದಲ್ಲಿ ಯಾರೆಲ್ಲ ನಿಂತಿದ್ದಾರೆ ಎನ್ನುವಂಥದ್ದು ನೋಡುವುದರಲ್ಲೇ ಆತನಿಗೆ ಏನಿದೆ, ಮನ್ನಣೆ ಇದೆ. ಆ ಒಂದು ಉದ್ದೇಶದಿಂದ ಮತ್ತು ಅದೇ ರೀತಿಯಾಗಿ ಅತಿ ಪ್ರೀತಿ ಪಾತ್ರ ಆತನಿಗೆ ಕೃಷ್ಣ. ಅವನು ಕೇಳ್ತಾನೆ, ನನಗೆ ಯಾರು ಬೇಡ, ನೀನೊಬ್ಬನಿದ್ರೆ ಸಾಕು ಅಂತೇಳಿ ಅಚ್ಯುತನನ್ನೇ ಮೊರೆ ಹೋಗಿ ಆತನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡದ್ದು. ಈ ರಥಕ್ಕೆ ಮಾತ್ರ ಅಲ್ಲ, ತನ್ನ ಜೀವನದ ರಥಕ್ಕೂ ಕೂಡ ಆತನೇ ಸಾರಥಿ ಅಂತ ತಿಳಿದುಕೊಂಡು ಯುದ್ಧ ಮಾಡ್ತಿರುವಂತಹ ವ್ಯಕ್ತಿ ಅರ್ಜುನ. ಅದರಿಂದ ಆತ ನಿಲ್ಲಿಸುತ್ತೀಯಾ ಅಥವಾ ನಿಲ್ಲಿಸು ಎನ್ನುವಂತಹ ಆತನ ಮಾತಿಗೆ ನಾವೇನು ಕೊಡಬೇಕು ಅಂತಿಲ್ಲ, ಮನ್ನಣೆ ಕೊಡಬೇಕು ಅಂತಿಲ್ಲ. ಆತನ ಭಾವನೆಯೇ ಬೇರೆ, ಅದೊಂದು ಮಾತಿನ ಓಘದಿಂದ ಬಂದಂಥದ್ದು. ಆದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನು ಇಲ್ಲಿ ಪ್ರಸ್ತುತ ಕೊಡಬೇಕು ಅಂತಿಲ್ಲ. ಆದ್ರಿಂದ ಅಹಂಕಾರತನ ಎನ್ನುವಂಥದ್ದನ್ನು ಕೂಡ ಬಿಂಬಿಸುವಂಥದ್ದು ಇಲ್ಲಿ ಪ್ರಸ್ತುತ ಸರಿಯಲ್ಲ. ಇನ್ನು ರಥವನ್ನು ನಿಲ್ಲಿಸು ಅಂತ ಹೇಳಿದ ಯಾರಿಗೆ? ಕೃಷ್ಣನಿಗೆ. ಹಾಗೆಂತೇಳಿ ಕೃಷ್ಣ ಏನು ಪುನಃ ಪ್ರಶ್ನೆ ಮಾಡಿದ್ನಾ? ರಥವನ್ನು ಎಲ್ಲಿ ನಿಲ್ಲಿಸಬೇಕು ಅಂತ ಏನಾದ್ರೂ ಪ್ರಶ್ನೆ ಮಾಡಿದ್ನಾ ಅಂತ ಕೇಳಿದ್ರೆ, ಕೃಷ್ಣ ಯಾವುದೇ ವಿಧವಾದಂತಹ ಪ್ರಶ್ನೆಯನ್ನು ಕೂಡ ಮಾಡಲಿಲ್ಲ ಈ ವಿಷಯದಲ್ಲಿ. ಯಾಕೆ ಅಂತ ಕೇಳಿದ್ರೆ, ಅರ್ಜುನನೇ ಪ್ರಶ್ನೆಯನ್ನು ಮಾಡಿಕೊಳ್ತಾನೆ, ಪುನಃ ಏನು ಮಾಡ್ತಾನೆ, ಆ ಅರ್ಜುನನೇ ಉತ್ತರವನ್ನು ಕೂಡ ನಮಗೆ ಇಲ್ಲಿ ಕೊಡ್ತಾ ಇದ್ದಾನೆ. ಆದ್ರಿಂದ ಕೃಷ್ಣ ಇಲ್ಲಿ ಯಾವುದೇ ವಿಧವಾದಂತಹ ಪ್ರಶ್ನೆಯನ್ನು ಮುಂದೆ ಮಾಡಲಿಲ್ಲ, ಹೊರತು ಉತ್ತರ ರೂಪವಾಗಿ ಅರ್ಜುನನೇ ಮುಂದೆ ಹೇಳ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನ್ ಅವಸ್ಥಿತಾನ್ ಕೈರ್ಮಯ ಸಹಯೋದ್ದವ್ಯಂ ಅಸ್ಮಿನ್ ರಣಸಮುದ್ಯಮೆ ಎಂಬುದಾಗಿ ಮುಂದಿನ ಶ್ಲೋಕ ಇದು. ಅದೇ ರೀತಿಯಾಗಿ ಅದರ ಮುಂದಿನ ಶ್ಲೋಕಗಳಲ್ಲೂ ಕೂಡ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಅರ್ಜುನ. ಯಾವದೇತಾನ್ ನಿರೀಕ್ಷೇಹಂ, ಇಲ್ಲಿ ಯಾವತ್ ಏತಾನ್ ನಿರೀಕ್ಷೆ ಅಹಂ ಎಂಬುದಾಗಿ ಪದಗಳ ವಿಭಾಗ ಇರುವಂಥದ್ದು. ಅರ್ಜುನ ಉತ್ತರಿಸ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ಯಾವತ್ ಎನ್ನುವಂಥದ್ದಕ್ಕೆ ಎರಡು ವಿಧವಾದಂತಹ ಅರ್ಥವನ್ನು ನಮಗೆ ಮಾಡಲಿಕ್ಕೆ ಬರ್ತದೆ. ಒಂದು ಯುದ್ಧಕ್ಕೆ ತೊಡಗುವ ಮುನ್ನ ಎಂಬುದಾಗಿ ಅರ್ಥ, ಇನ್ನೊಂದು ಸಮಗ್ರವಾಗಿ ಅಥವಾ ಯಥಾವತ್ತಾಗಿ ಎಂಬುದಾಗಿ ಈ ಶಬ್ದಗಳಿಗೆ ಈ ರೀತಿಯಾದಂತಹ ಅರ್ಥವನ್ನು ನಮಗೆ ಮಾಡಲಿಕ್ಕೆ ಬರ್ತದೆ. ಯುದ್ಧ ಆಗುವ ಮೊದಲು ನಾನು ನೋಡುತ್ತೇನೆ ಎಂದ ಇಲ್ಲಿ ಯಾರು? ಅರ್ಜುನ ಕೃಷ್ಣನಲ್ಲಿ ಹೇಳುವಂಥದ್ದು. ಉಭಯೋಹೋ ಸೇನೆಯೋಹೋ ಮಧ್ಯೆ, ಎರಡು ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ರೆ ನಮಗೆ ಜಿಜ್ಞಾಸೆ ಬಂದ್ರೆ ಅದಕ್ಕೆ ಅವನೇ ಉತ್ತರವನ್ನು ಕೊಡ್ತಿದ್ದಾನೆ. ಯುದ್ಧ ಆಗುವ ಮೊದಲು ನೋಡುತ್ತೇನೆ. ಏನನ್ನು ನೋಡುತ್ತೇನೆ ಅಂತ ಕೇಳಿದ್ರೆ, ಸಮಗ್ರವಾದ ಯುದ್ಧಕ್ಕೆ ಅಥವಾ ಯಥಾವತ್ತಾಗಿ ಎರಡು ಕಡೆ ನಿಂತಿರುವಂತವರನ್ನು ನೋಡುತ್ತೇನೆ ಎನ್ನುವಂತಹ ಉದ್ದೇಶದಿಂದ ಈ ಮಾತನ್ನು ಹೇಳಿರುವಂಥದ್ದು. ಅದನ್ನು ಮುಂದೆ ಏತಾನ್ ಅಂತ ಹೇಳುವಂತ ಶಬ್ದದಿಂದ ನನ್ನವರನ್ನು ನೋಡುತ್ತೇನೆ ಅಂತ ಹೇಳಿ, ಅರ್ಥಾತ್ ಇವರ ಪಕ್ಷದವರನ್ನು ಈತ ನೋಡೇ ಇಲ್ವಾ ಅಂತ ಕೇಳಿದ್ರೆ, ನಾವು ಪ್ರಶ್ನೆಯನ್ನು ಮಾಡಿದ್ರೆ ಇಲ್ಲ, ಇವರ ಪಕ್ಷದವನು ನೋಡೇ ಇಲ್ಲ ಎನ್ನುವಂಥದ್ದು ಅರ್ಥ ಅಲ್ಲ. ಇವರ ಪಕ್ಷದವರನ್ನು ಎಷ್ಟೋ ಸಲ ಈತ ನೋಡಿದ್ದಾನೆ. ಹಾಗೆಂತೇಳಿ ಕೌರವರನ್ನು ನೋಡಿಲ್ವಾ ಅಂತ ಕೇಳಿ ಪ್ರಶ್ನೆ ಬಂದ್ರೆ, ಕೌರವರನ್ನು ಬೇಕಾದಷ್ಟು ಸಲ ನೋಡಿದ್ದಾನೆ. ಎಲ್ಲರೂ ಕೂಡ ಪರಿಚಿತರೇ, ಅದರಲ್ಲೇನು ವ್ಯತ್ಯಾಸ ಅನ್ನುವಂಥದ್ದಿಲ್ಲ. ಹಾಗಾದ್ರೆ ಏತಾನ್ ಎನ್ನುವಂತಹ ಶಬ್ದವನ್ನು ಬಳಕೆ ಮಾಡಿದ್ದು ವ್ಯರ್ಥವೋ ಅಂತ ಕೇಳಿದ್ರೆ, ಏತಾನ್ ಎನ್ನುವಂತಹ ಶಬ್ದವನ್ನು ಬಳಕೆ ಮಾಡಿದ್ದು ವ್ಯರ್ಥ ಅಲ್ಲ. ಪರಿಚಿತರಾದವರನ್ನೂ ಕೂಡ ಯುದ್ಧದ ಸಂದರ್ಭದಲ್ಲಿ ಹೇಗಿದ್ದಾರೆ ಅವರು, ಎರಡೂ ಪಕ್ಷದವರು ಯುದ್ಧಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಆದ್ದರಿಂದ ಯುದ್ಧ ಅಂತ ಹೇಳಿ ಬಂದಾಗ ಒಂದು ರೀತಿಯಂತಹ ದುಃಖಗಳಿರಬಹುದು. ಹೇಗೆ ಯುದ್ಧವನ್ನು ಗೆಲ್ಲಬಹುದು ಅಥವಾ ಯುದ್ಧದಲ್ಲಿ ಸೋಲ್ಬಹುದು. ಯಾಕೆಂದ್ರೆ ಯುದ್ಧದಲ್ಲಿ ಎರಡೇ ಇರುವಂಥದ್ದು, ಒಂದು ಶರಣಾಗತಿ, ಇನ್ನೊಂದು ಏನು ಅಂತಂದ್ರೆ ಮರಣಾಗತಿ.
ಒಂದು ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಶರಣು ಹೊಂದುವಂಥದ್ದು, ಅಥವಾ ಮರಣವೇ ನಿಶ್ಚಿತ, ಅಥವಾ ಇನ್ನೊಂದಿರ್ತದೆ ಏನು, ಗೆಲ್ಲುವಂಥದ್ದು. ಈ ರೀತಿಯಾಗಿ 3 ವಿಧವಾದಂತಹ ಕರ್ಮಗಳು ಸಾಮಾನ್ಯತ ಯುದ್ಧದಲ್ಲಿ ಇರುವಂಥದ್ದು. ಆದ್ರಿಂದ ಅವರೆಲ್ಲರೂ ಕೂಡ ಹೇಗೆ ಇದ್ದಾರೆ ಎನ್ನುವಂಥದ್ದನ್ನು ನೋಡ್ಲಿಕ್ಕೆ ಆತನಿಗೆ ಏನಿದೆ, ಉತ್ಸಾಹ ಇದೆ. ಅದಕ್ಕೋಸ್ಕರ ಅವಸ್ಥಿತಾನ್ ಯೋದ್ದುಂ, ಯಾವುದಕ್ಕೋಸ್ಕರ ಅವರು ಸಜ್ಜಾಗಿ ನಿಂತಿದ್ದಾರೆ ಅಂತ ಕೇಳಿದ್ರೆ, ಯೋದ್ದು ಕಾಮಾನ್ ಅವಸ್ಥಿತಾನ್, ಯುದ್ಧವನ್ನು ಮಾಡಲು ಅವರೆಲ್ಲರೂ ಏನಾಗಿದ್ದಾರೆ, ವ್ಯವಸ್ಥಿತವಾಗಿ ನಿಂತಿದ್ದಾರೆ. ಎಲ್ಲಿ ಇಲ್ಲ ಅಂತ ಕೇಳಿದ್ರೆ 2 ಪಾಳೆಯದಲ್ಲೂ, ಒಂದು ಕೌರವರ ಪಾಳೆಯದಲ್ಲೂ ಇನ್ನೊಂದು ಪಾಂಡವರ ಪಾಳೆಯದಲ್ಲೂ. ಆದ್ರಿಂದ ಅವರನ್ನ ನೋಡಬೇಕು ಅಂತ ಹೇಳಿದ. ಆಯ್ತು, 2 ಕಡೆಯನ್ನು ಕೂಡ ನೋಡ್ತಾನೆ ಅಂತ ಇಟ್ಕೊಳ್ಳುವ. 2 ಕಡೆ ನೋಡುವಲ್ಲಿ ನೋಟ ಒಂದೇನೋ ಅಂತೇಳಿ ನಮಗೆ ಪ್ರಶ್ನೆ ಬರ್ತದೆ. ಅದಕ್ಕೆ 2 ರೀತಿಯಾದಂತಹ ನೋಟ ಉಂಟಿಲ್ಲಿ. ತನ್ನ ಪಕ್ಷದವರನ್ನು ನೋಡ್ತಾನೆ. ಯಾಕೆ ನೋಡ್ತಾನೆ? ಕೃಷ್ಣನಿಂದ ಆರಂಭ ಮಾಡಿದಂತಹ ಶಂಕನಾದ ಎಲ್ಲಿ ತನಕ ಆಯಿತು? 17 ಪ್ರಮುಖರು ಕೂಡ ಶಂಕನಾದವನ್ನು ಮಾಡಿದ್ರು. ಆದ್ರಿಂದ ಈ ಪಾಂಡವರ ಪಕ್ಷದವರ ಹತ್ರ ಏನು ಬಂತು? ಒಳ್ಳೆಯದಾದ ಉತ್ಸಾಹ ಬಂತು. ಅದು ನಮಗೆ ತಿಳಿದೇ ಇದೆ, ಹಿಂದೆ ನೋಡಿದ್ದೇವೆ ಅದನ್ನು ನಾವು. ಮತ್ತೆ ಪುನಃ ಅರ್ಜುನ ಏನು ಮಾಡ್ತಾನೆ, ಅವರೆಲ್ಲರನ್ನು ಕೂಡ ನೋಡ್ತಾನೆ. ನೋಡುವಾಗ ಸೈನಿಕರಿಗೆ ಆಗ್ತದೆ, ಓಹ್, ನಮ್ಮ ನಾಯಕ ನಮ್ಮೆಲ್ಲರನ್ನು ಕೂಡ ನೋಡ್ತಾ ಇದ್ದಾನೆ ಅಂತೇಳಿ. ಆವಾಗ ಏನಾಗ್ತದೆ, ಅವರಲ್ಲೆಲ್ಲರಲ್ಲೂ ಕೂಡ ಯುದ್ಧದ ಉತ್ಸಾಹ ಬರ್ತದೆ. ಆ ಯುದ್ಧದ ಉತ್ಸಾಹಕ್ಕೋಸ್ಕರ ತನ್ನವರನ್ನು ತಾನು ನೋಡಿದ್ದು. ಆಯ್ತು, ತನ್ನವರ ಪಕ್ಷ ಮುಗಿಯಿತು. ಹಾಗಾದ್ರೆ ಕೌರವರನ್ನು ನೋಡಿದ್ದಾನೆ. ಕೌರವರನ್ನು ನೋಡಿದಂತಹ ಉದ್ದೇಶ ಏನು ಅಂತ ಕೇಳಿದ್ರೆ, ಯುದ್ಧ ಎನ್ನುವಂಥದ್ದು ಕೇವಲ ಶಸ್ತ್ರಗಳಿಂದ ಮಾಡುವಂಥದ್ದು ಮಾತ್ರ ಅಲ್ಲ, ಹೊರತು ಶಸ್ತ್ರಗಳನ್ನು ಬಿಟ್ಟು ಹಲವು ವಿಧವಾದಂತಹ ತಂತ್ರಗಾರಿಕೆಗಳೂ ಕೂಡ ಯುದ್ಧದಲ್ಲಿ ಬಿಂಬಿತವಾಗಿದೆ. ಅದರಲ್ಲೊಂದು ಏನು ಗೊತ್ತಾ, ನೋಟದ ಮೂಲಕ ನೋಡುವಂಥದ್ದು ಕೂಡ. ಮುಂದಿರುವಂತಹ ವ್ಯಕ್ತಿಗಳನ್ನು ನೇರವಾಗಿ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡುವಂಥದ್ದು. ನೋಡಿದಾಗ ಏನಾಗ್ತದೆ, ನೋಡಿರುವಂಥದ್ದು ಯಾರು? ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವ ಅರ್ಥಾತ್ ಅರ್ಜುನ ನೋಡಿರುವಂಥದ್ದು. ನೋಡಿದಾಗ ಅವರಿಗೆ ಏನಾಗ್ತದೆ, ಎಲ್ಲರಿಗೂ ಕೂಡ ಮನಸ್ಸಿನಲ್ಲೇನೋ ಒಂದು ದಿಕ್ಕಲುತನ ಬರ್ತದೆ. ಅಷ್ಟಾತ್ ಹೆದರಿಕೆ ಅನ್ನುವಂಥದ್ದು ಉಂಟಾಗ್ತದೆ ಅವರಿಗೆ ಮನಸ್ಸಿನಲ್ಲಿ. ಅದು ಹೇಗೆ? ವ್ಯಾಪಕವಾಗಿ ಉಂಟಾಗುವಂತಹ ಹೆದರಿಕೆ ಉಂಟಾಗ್ತದೆ. ಈ ಹೆದರಿಕೆಯಿಂದ ಏನಾಗ್ತದೆ, ಅವರಲ್ಲೊಂದು ಆತ್ಮವಿಶ್ವಾಸ ಇರ್ತದೆ. ನಾವು ಯುದ್ಧ ಮಾಡಿಯೇ ತೀರ್ತೇವೆ, ಕೌರವನಿಗೆ ಯುದ್ಧದ ಬಾಪ್ತಾಗಿ ಈ ಜಯವನ್ನು ತಂದೇ ಕೊಡ್ತೇವೆ ಎನ್ನುವಂತಹ ಅವರೇನೊಂದು ನಿಶ್ಚಯತನ ಉಂಟಲ್ಲ, ಆ ನಿಶ್ಚಯತನಕ್ಕೆ ಏಟು ಬೀಳ್ತದೆ. ಅದಕ್ಕೋಸ್ಕರ ಅರ್ಜುನ 2 ಭಾಗದವರನ್ನು ಕೂಡ ನೋಡಬೇಕು ಎನ್ನುವಂಥದ್ದನ್ನ ಹೇಳಿರುವಂಥದ್ದು ಇಲ್ಲಿ. ಹಾಗಾದ್ರೆ ಇಲ್ಲಿ ನಿರೀಕ್ಷೆ ಅಹಂ ಎಂಬುದಾಗಿ ಹೇಳಿದ್ದಾನೆ. ನಾನೇ ನೋಡುತ್ತೇನೆ ಅಂತ ಹೇಳಿದ. ಇದು ಅಹಂಕಾರತನದ ಪ್ರದರ್ಶನವೋ ಅಂತೇಳಿ ನಮಗೊಂದು ಸಂಶಯ ಬರ್ತದೆ. ಯಾಕೆ? ಇವನಲ್ಲಿ ಮಮಕಾರ ಉಂಟಾಯ್ತಲ್ಲ, ನಾನು ನೋಡುತ್ತೇನೆ, ನಾನು ಮಾಡುತ್ತೇನೆ, ನಾನೇ ಎಲ್ಲವನ್ನು ಮಾಡುವುದು, ಈ ರೀತಿಯಾಗಿ ಎಲ್ಲ ಹೇಳುವಂಥದ್ದೇನು? ಅಹಂತನದ ಪರಿಭಾವನೆ. ಅದಕ್ಕೆ ಕೆಲವು ಒಳ್ಳೆಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಮಾಡಿದ್ದು, ನಮ್ಮಿಂದ ಆಗಿದ್ದು, ಈ ರೀತಿಯಾದಂತಹ ಶಬ್ದಗಳ ಬಳಕೆ ಮಾಡ್ತಾರೆ ಹೊರತು ನಾನೇ ಮಾಡಿದ್ದು ಎನ್ನುವಂತಹ ಶಬ್ದದ ಬಳಕೆಯನ್ನು ಎಲ್ಲಿಯೂ ಕೂಡ ಮಾಡುವುದಿಲ್ಲ. ಒಂದು ಅದೇ ರೀತಿಯಾಗಿ ಚಿಕ್ಕ ವ್ಯಕ್ತಿಗಳಲ್ಲೂ ಕೂಡ ಮಾತನಾಡುವಾಗ ಏನು ಮಾಡ್ತಾರೆ, ನೀವಾ, ಬನ್ನಿ ಒಳಗ್ ಬನ್ನಿ ನೀವು ಅಂತೇಳಿ ಅವರಿಗೆ ಏನು ಮರ್ಯಾದೆಯಿಂದಲೇ ಮಾತಾಡಿಸ್ತಾರೆ. ನನಗಿಂತ ಚಿಕ್ಕವನು, ಆದ್ರಿಂದ ಏಕವಚನದ ಪ್ರಯೋಗ ಮಾಡುವ ಎನ್ನುವಂತಹ ಭಾವನೆಯನ್ನು ಎಲ್ಲಿಯೂ ಕೂಡ ವ್ಯಕ್ತಪಡಿಸುವುದಿಲ್ಲ. ಪ್ರಸ್ತುತ ಇಲ್ಲಿ ಅಹಂ ಎಂಬುದಾಗಿ ಮಮಕಾರದ ಮಾತನ್ನಾಡಿದ್ದಾನೆ. ಇದು ಎಷ್ಟು ಸರಿ ಅಂತೇಳಿ? ಯಾಕೆ? ಯುದ್ಧ ರಂಗದಲ್ಲಿ ಬೇಕಾದಷ್ಟು ಗೂಢಾಚಾರರು ಇರ್ತಾರೆ. ಬೇಕಾದಷ್ಟು ಗೂಢಾಚಾರರನ್ನೇ ಕಳಿಸಿ ಆ ಗೂಢಾಚಾರರ ಮೂಲಕವಾಗಿ 2 ಪಕ್ಷದಲ್ಲಿ ಎಲ್ಲ ಹೇಗಿದ್ದಾರೆ, ಯಾರ್ಯಾರು ಯಾವ ರೀತಿಯಾದಂತಹ ಯುದ್ಧದ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಎನ್ನುವಂಥದ್ದನ್ನ ಅರ್ಜುನನಿಗೆ ಗೂಢಾಚಾರರ ಮೂಲಕ ಬೇರೊಂದು ಕಡೆಯಲ್ಲಿದ್ದು ತಿಳಿಯಬಹುದಿತ್ತು. ಆದ್ರೂ ಕೂಡ ಏನು ಮಾಡ್ತಾನೆ, ಗೂಢಾಚಾರರ ಮೂಲಕ ತಿಳಿಯುತ್ತಿಲ್ಲ. ಯಾಕೆ? ಹಾಗಾದ್ರೆ ಗೂಢಾಚಾರರು ಇದ್ದು ಕೂಡ ವ್ಯರ್ಥವಾ ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ಗೂಢಾಚಾರರನ್ನು ನಾವು ಬಳಕೆ ಮಾಡಿಕೊಡಬೇಕು. ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡಬೇಕು. ಅದಕ್ಕೊಂದು ಮಾತಿದೆ ಅಲ್ಲ, ಅತಿಯಾದ್ರೆ ಅಮೃತವೂ ಕೂಡ ವಿಷ ಅಂತೇಳಿ. ಎಷ್ಟು ಬೇಕೋ ಕೆಲವು ವಸ್ತುಗಳನ್ನು ಅಷ್ಟೇ ಬಳಕೆ ಮಾಡಿಕೊಂಡು ಹೋಗ್ಬೇಕು. ಬಳಕೆಗಿಂತ ಜಾಸ್ತಿ ನಮ್ಮ ಮೇಲೆ ಅವುಗಳನ್ನು ಹಾಕಿಕೊಳ್ಳುವಂಥದ್ದು ಸರಿಯಲ್ಲ. ಏನಾಗ್ತದೆ ಅಂತಂದ್ರೆ, ನಾವು ನಮ್ಮ ತನವನ್ನೇ ಬಿಟ್ಟುಕೊಟ್ಟಂತಹ ಸ್ಥಿತಿ ಬರ್ತದೆ. ಅದಕ್ಕೆ ಉದಾಹರಣೆ, ಈಗ ಮನೆಯಲ್ಲೇ ತಾಯಿ ಇರ್ತಾರೆ, ಮನೆಯಲ್ಲೇ ತಂಗಿ ಇರ್ತಾಳೆ, ಮನೆಯಲ್ಲೇ ತಂದೆ ಇರ್ತಾರೆ, ಮನೆಯಲ್ಲೇ ಕೆಲವು ಬಂಧು ಬಳಗದವರು ಇರ್ತಾರೆ, ಮನೆಯಲ್ಲೇ ನಾವು ಕೂಡ ಮನೆಯಲ್ಲೇ ಇರ್ತೇವೆ. ಆದ್ರೂ ಕೂಡ
ಮನೆಯಲ್ಲಿ ಏನ್ ಮಾಡ್ತಾರೆ, ಶ್ರೀಮಂತಿಗೆ ಸುಪ್ಪತ್ತಿಗೆಯೋ ಅಥವಾ ಏನೋ ಒಂದು ಸಮಸ್ಯೆಯಿಂದಲೋ ಗೊತ್ತಿಲ್ಲ, ಮನೆಯೊಳಗಿನ ಕೆಲಸಕ್ಕೂ ಕೂಡ ವ್ಯಕ್ತಿಗಳನ್ನು ಇಟ್ಟುಕೊಳ್ಳುವಂತಹ ಜೀವನ ಈಗಿನ ಪರಿಪಾಠದಲ್ಲಿದೆ ನಮ್ಮ ಜೀವನಗಳಲ್ಲಿ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಕೆಲಸದವರನ್ನೇ ಕರೆದು, ನನ್ನ ತಂದೆ ಇದ್ದಾರ ಮನೆಯಲ್ಲಿ ನೋಡಿ ಹೇಳು, ನನ್ನ ತಾಯಿಯ ಊಟ ಆಯ್ತಾ ನೋಡಿ ಹೇಳು, ನನ್ನ ತಂಗಿ ಆರೋಗ್ಯವಾಗಿದ್ದಾಳ ನೋಡಿ ಹೇಳು ಅಂತ ಹೇಳುವಂಥದ್ದು ಎಷ್ಟು ಸರಿ ಇದು? ಮನೆಯೊಳಗೆ ಇರ್ತೇವೆ ನಾವು, ಮನೆಯೊಳಗೆ ಇದ್ದು ನಮ್ಮ ತಂದೆ ಹೇಗಿದ್ದಾರೆ, ನಮ್ಮ ತಾಯಿ ಹೇಗಿದ್ದಾರೆ, ನನ್ನ ತಂಗಿ ಹೇಗಿದ್ದಾಳೆ ಎನ್ನುವಂಥದ್ದನ್ನೇ ನೋಡುವಂತಹ ಯೋಗ್ಯತೆಯೇ ನಮಗಿಲ್ಲ. ನಮ್ಮ ಸ್ಥಿತಿ ಹಾಗೆ ಆಗಿದೆ ಈ ಗಣದ ಸ್ಥಿತಿ. ಒಂದು ವೇಳೆ ನಮ್ಮಲ್ಲಿ ಈ ಭಾವನೆ ಇದ್ರೂ ಕೂಡ ತಂದೆ ತಾಯಿಯಲ್ಲಿ ಇದ್ದು ಬಿಡ್ತದೆ, ಉಳಿದ ಬಂಧುಗಳಲ್ಲಿ ಈ ಭಾವನೆಯೇ ನಮ್ಮಲ್ಲಿ ಕಾಣ್ತಾ ಇಲ್ಲ. ಇದು ಶ್ರೀಮಂತಿಕೆಯ ದವಲತ್ತೋ ಅಥವಾ ಕಾಲದ ಪರಿಪಕ್ವವೋ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಮಾಡುವಂಥದ್ದು ತಪ್ಪು. ಯಾಕೆ? ನಮ್ಮವರು ಅವರು, ನಾವೇನು ಮಾಡಬೇಕು? ಇದು ಪ್ರೀತಿ, ಮಮಕಾರ ಅಲ್ಲ ನಾನು ಹೇಳ್ತಿರುವಂಥದ್ದು, ಸಾಮಾನ್ಯವಾದ ಪ್ರೀತಿ. ಯಾಕೆ ಅಂತಂದ್ರೆ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಜೀವನದಲ್ಲಿ ನಾವು ಮುನ್ನೆಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ತಂದೆ, ಈ ತಾಯಿ, ಈ ತಂಗಿ, ಈ ಮಡದಿ ಇವರೆಲ್ಲರ ಸಹಕಾರ ನಮಗೆ ಮುಖ್ಯ. ಸಹಕಾರ ಇಲ್ಲದೆ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಈ ಜೀವನದಲ್ಲಿ ಅವರಿಗೊಂದಷ್ಟು ಸಮಯವನ್ನು ನಾವು ಮುಡಿಪಾಗಿ ಇಟ್ಟುಕೊಳ್ಬೇಕು. ಉದ್ಯೋಗ ವ್ಯವಹಾರ ಅಂತ ಹೇಳ್ಬಿಟ್ಟು ಅವುಗಳಲ್ಲೇ ನಮ್ಮ ಜೀವನ ಕಳೆಯುವಂಥದ್ದಲ್ಲ. ಅವರಿಗೊಂದಷ್ಟು ಸಮಯವನ್ನು ಮುಡಿಪಾಗಿ ಇಟ್ಟುಕೊಳ್ಬೇಕು. ಇಟ್ಟುಕೊಂಡು ಅವರನ್ನೊಂದು ದಿನದಲ್ಲಿ ಒಂದು ಸಲವಾದ್ರೂ ಕೂಡ ಅಥವಾ ಒಂದು ದಿನದಲ್ಲಿ ಒಂದಿಷ್ಟು ಸಮಯವಾದ್ರೂ ಕೂಡ ಅವರಿಗೆ ಮುಡಿಪಿಟ್ಟು ಅವರನ್ನು ವಿಚಾರಿಸ್ತಾ ಇರಬೇಕಂತೆ ನಾವು. ಈ ರೀತಿಯಾಗಿರ್ಬೇಕೇ ಹೊರತು ಯಾರೋ ಒಬ್ಬರ ಮೂಲಕ ವಿಚಾರಣೆ ಮಾಡುವಂಥದ್ದಲ್ಲ. ಅದನ್ನೇ ಇಲ್ಲಿ ಏನು ಮಾಡಿದ್ದಾನೆ ಅರ್ಜುನ, ಕೆಲವು ಕಾರ್ಯವನ್ನು ಸ್ವತಃ ನಾವೇ ಮಾಡಬೇಕಂತ, ತಾನು ಮಾಡಿದರೆ ಉತ್ತಮ ಅಂತ ಹೇಳಿದ್ದಾರೆ ಕೆಲವೊಂದು ಕಡೆಯಲ್ಲಿ. ಅದರಿಂದಾಗಿ ನಾವೇನು ಮಾಡಬೇಕು, ಆ ಕೆಲಸಗಳನ್ನು ಮಾಡಬೇಕು, ಆ ಒಂದು ಉದ್ದೇಶವು. ಅದೇ ರೀತಿಯಾಗಿ ಶಾಸ್ತ್ರಕಾರರು ಇದಕ್ಕೆ ತುಂಬಾ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಶಾಸ್ತ್ರದ ಒಂದು ಉದಾಹರಣೆ, ಇನ್ನೊಂದು ದಾಸ ಸಾಹಿತ್ಯದ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಸ್ವಲ್ಪ ಚಿಂತನೆಯನ್ನು ಮಾಡುವ. ಮೊದಲು ಸತ್ಯಭಾಮೆಗೆ ಒಂದು ದ್ರೌಪದಿ ಒಂದು ಮಾತು ಹೇಳ್ತಾಳೆ, ನಿನ್ನ ಗಂಡ, ನಿನ್ನ ಅತ್ತೆ, ನಿನ್ನ ಮಾವ, ನಿನ್ನ ನಾದಿನಿ ಎಂಬುದಾಗಿ ಯಾರೆಲ್ಲ ನಿನ್ನ ಬಂಧುಗಳಿದ್ದಾರಲ್ಲ ಅವರ ಶುಶ್ರೂಷೆಯನ್ನು ಎಷ್ಟೇ ಜನ ನಿನಗೆ ಸೇವಕರಿರ್ಲಿ ಅವರ ಮೂಲಕ ಮಾಡುವಂಥದ್ದಲ್ಲ. ಯಾಕೆ ಗೊತ್ತೋ? ಮನೆಯ ಗೃಹಿಣಿಗೆ ಮನ್ನಣೆ ಸಿಗುವಂಥದ್ದು ಯಾವುದೋ ಒಂದು ಉದ್ಯೋಗದಿಂದ ಅಲ್ಲ, ಯಾವುದೋ ಒಂದು ಧನ ಸಂಪತ್ತಿನಿಂದಲ್ಲ. ಮನೆಯಲ್ಲಿರುವಂತಹ ಗಂಡ, ಮಾವ, ಅತ್ತೆ, ಅದೇ ರೀತಿಯಾಗಿ ತನ್ನ ಬಂಧುಗಳು ಯಾರಿರ್ತಾರಲ್ಲ ಅವರ ಶುಶ್ರೂಷೆಯನ್ನು ಮಾಡಿಕೊಳ್ಳುವಂಥದ್ದು, ನಾದಿನಿ ಇತ್ಯಾದಿಗಳನ್ನು ಏನು ಮಾಡುವಂಥದ್ದು, ವಿಚಾರಿಸಿಕೊಂಡು ಅವರಿಗೆ ಏನು ಬೇಕು, ಯಾವ ರೀತಿಯಾಗಿ ಅವರು ಇರಬೇಕು ಇತ್ಯಾದಿಗಳ ಬಗ್ಗೆ ತಿಳಿಸಿಕೊಟ್ಟು ಅವರ ಜೀವನದಲ್ಲಿ ಮುನ್ನಡೆಸಲಿಕ್ಕೆ ತಾನು ಒಬ್ಬಳು ಕಾರಣವಾಗಿರುವಂಥದ್ದೇನಿದೆಲ್ಲ ಅದು ಆಕೆಗೆ ಮನ್ನಣೆ ಸಿಗ್ಲಿಕ್ಕೆ ಒಂದು ಪ್ರಮುಖವಾದಂತಹ ಕಾರ್ಯ ಎಂಬುದನ್ನ ವಿಶೇಷವಾಗಿ ಸತ್ಯಭಾಮೆಗೆ ಸ್ವತಃ ದ್ರೌಪದಿಯೇ ಹೇಳಿರುವಂತಹ ಮಾತು. ಅದೇ ರೀತಿಯಾಗಿ ಪುರಂದರ ದಾಸರ ಒಂದು ಪದ್ಯ ಇದೆ ನೋಡಿ, ಅದರಲ್ಲೂ ಕೂಡ ಗೊತ್ತಾಗ್ತದೆ ಎಷ್ಟು ಮಹತ್ವ ತಾನೇ ತನ್ನ ಮನೆಯ ಕಾರ್ಯವನ್ನು ಮಾಡುವುದರಲ್ಲಿ ಇದೆ ಎನ್ನುವಂಥದ್ದನ್ನ. ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಸಾನು ರಾಗದಿಂದ ಹರಿಯ ಸೇವೆ ತಾನೇ ಮಾಡುತ್ತಿಹಳು ಅಂತೇಳಿ. ಇಲ್ಲಿ ಲಕುಮಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನು, ಯಾಕೆ ಅಂತಂದ್ರೆ ಲಕ್ಷ್ಯತೆ ಇತಿ ಲಕ್ಷ್ಮಿ ಅಂತೇಳಿ, ಭೂಮಿಯಲ್ಲಿರುವಂತಹ ಸಕಲ ಜೀವ ಜಂತುಗಳನ್ನು ಕೂಡ ವಾತ್ಸಲ್ಯದಿಂದ ತನ್ನ ಲಕ್ಷಣದ ಮೂಲಕ, ತನ್ನ ಲಕ್ಷ್ಯದ ಮೂಲಕ ಸಲಹುತ್ತಿರುವವಳು ಯಾರೋ ಆಕೆಯನ್ನು ಲಕ್ಷ್ಮಿ ಅಂತೇಳಿ ಕರೀತಾರೆ. ಅಷ್ಟೇ ಮಾತ್ರ ಅಲ್ಲ, ಆಕೆಯು ಇತರ ಎಲ್ಲರಿಗಿಂತಲೂ ಕೂಡ ಪ್ರಧಾನವಾಗಿ ನಿತ್ಯ ಮುಕ್ತಳು, ಎಲ್ಲರನ್ನೂ ಕೂಡ ನಿಯಮಿಸುವಂತಹ ಮಹತ್ತರವಾದ ಗುಣ, ಅರ್ಥಾತ್ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ ತ್ರಿಗುಣಗಳು. ಆ ತ್ರಿಗುಣಕ್ಕೆ ಆಕೆ ಅಭಿಮಾನಿನಿ. ಕೇವಲ ಒಂದು ರೂಪದಿಂದ ಅಲ್ಲ, ತನ್ನದೇ 3 ರೂಪಗಳು, ಶ್ರೀ ಭೂ ದುರ್ಗಾ ಎನ್ನುವಂತಹ 3 ರೂಪಗಳು. ಈ 3 ರೂಪಗಳಿಂದ 3 ಕಾರ್ಯಗಳು. ಯಾವುದು ಅಂತ ಕೇಳಿದ್ರೆ ಜ್ಞಾನ, ರಕ್ಷಣೆ, ಸಂಹಾರ ಎನ್ನುವಂತಹ 3 ಕಾರ್ಯಗಳ ಮೂಲಕ ಉತ್ತಮೋತ್ತಮ ರೀತಿಯಲ್ಲಿ ಸಲಹುತ್ತಿದ್ದಾಳೆ. ಆದ್ರಿಂದ ಆಕೆಗೆ ಮಹಾಲಕ್ಷ್ಮಿ ಅಥವಾ ಮಹಾಲಕುಮಿ ಎಂಬುದಾಗಿ ನಾವು ಕರಿತೇವೆ. ಅಂತಹ ಮಹಾಲಕುಮಿ ಸಾನುರಾಗದಿಂದ ಹರಿಯ ಸೇವೆ ತಾನೇ ಮಾಡುತ್ತಿಹಳು ಅಂತೇಳಿ. ಭಗವಂತನ ಸೇವೆ ಹೇಗೆ ಮಾಡ್ತಿದ್ದಾಳೆ? ನನ್ನ ಗಂಡಪ್ಪ ಅದಕ್ಕೋಸ್ಕರ ಮಾಡ್ತಿದ್ದೇನೆ, ನನಗೇನೋ ದೋಷ ಬರ್ತದೆ ಅದಕ್ಕೋಸ್ಕರ ಮಾಡ್ತಿದ್ದೇನೆ, ಇಲ್ಲ ನಮ್ಮಪ್ಪ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ಇಲ್ಲಾಂದ್ರೆ ಅತ್ತೆ ಬೈತಾರೆ, ಮಾವ ಬೈತಾರೆ ಎನ್ನುವಂತಹ ಉದ್ದೇಶ ಅಲ್ಲ ಇಲ್ಲಿ ಇರುವಂಥದ್ದು.
ಹೊರತು ಸಾನುರಾಗದಿಂದ ಹರಿಯ ಸೇವೆ ತಾನೇ ಮಾಡುತ್ತಿಹಳು ಅಂತೇಳಿ. ಒಳ್ಳೆಯ ಅನುರಾಗದಿಂದ ತಾನೇ ಏನು ಮಾಡ್ತಿದ್ದಾಳೆ? ಸೇವೆ ಮಾಡ್ತಾ ಇದ್ದಾಳೆ. ಯಾರ ಸೇವೆ? ತನ್ನ ಗಂಡನ ಸೇವೆ. ಯಾಕೆ ಅವಳು ಮಾಡಬೇಕು ಅಂತ ಕೇಳಿದ್ರೆ, ಅದಕ್ಕೂ ಕೂಡ ದಾಸರು ಮುಂದೆ ಹೇಳ್ತಾ ಇದ್ದಾಳೆ. ಅವಳು ಮಾಡದೆಯೂ ಕೂಡ ಇರ್ಬೋದಿತ್ತು. ಯಾಕೆ ಅಂತ ಕೇಳಿದ್ರೆ, ದಾಸರು ಮುಂದೆ ಹೇಳ್ತಾ ಇದ್ದಾರೆ ಆ ಮಾತನ್ನು ಕೂಡ. ಕೋಟಿ ಕೋಟಿ ಭೃತ್ಯರಿರಲು ಅಂತೇಳಿ. ವಿಶೇಷವಾಗಿ ಭೃತ್ಯರು ಅಂತ ಹೇಳಿದ್ರೆ ಸೇವಕರು. ಎಷ್ಟು ಜನ ಸೇವಕರಿದ್ದಾರೆ? ಕೋಟಿ ಸಂಖ್ಯೆಯಷ್ಟು ಸೇವಕರು. ಯಾರೆಲ್ಲ? ಲಕ್ಷ್ಮಿಯನ್ನು ಬಿಟ್ಟು ಉಳಿದಂತಹವರು, ವಾಯು ಬ್ರಹ್ಮಾದಿಗಳಿಂದ ಆರಂಭ ಮಾಡಿಕೊಂಡು, ನಿತ್ಯ ಸಂಸಾರಿಗಳಿಂದ ಆರಂಭ ಮಾಡಿಕೊಂಡು ಎಷ್ಟೋ ಜನಗಳು ನಮ್ಮ ತನಕ ಜೀವ ಪರ್ಯಂತವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು ಅಂತೇಳಿ ಕ್ಷಣ ಕ್ಷಣದಲ್ಲೂ ಕಾಯ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವನ ಸೇವಕರು. ನಾವೆಲ್ಲ ಇಷ್ಟು ಜನ ಇದ್ರೂ ಕೂಡ ಮಹಾಲಕ್ಷ್ಮಿ ಏನು ಮಾಡ್ತಿದ್ದಾಳೆ? ಸಾನುರಾಗದಿಂದ ತನ್ನ ಪತಿಯ ಸೇವೆಯನ್ನು ತಾನೇ ಮಾಡ್ತಾ ಇದ್ದಾಳೆ ಆಕೆ. ಆದ್ರಿಂದ ಪತಿಯ ಸೇವೆಗೆ ಇರುವಂತಹ ಮಹತ್ವವನ್ನು ಒಂದು ಕಡೆ ದಾಸರು ತಿಳಿಸಿದಾಗಾಯಿತು, ಹಿಂದೆ ಶಾಸ್ತ್ರಕಾರರು ಕೂಡ ತಿಳಿಸಿದಾಗಾಯಿತು. ನಮಗೆ ಎಷ್ಟು ಮಹತ್ವ ನಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಅದರಿಂದ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಯಾಕೆ? ನಾವು ಮಾಡುವಂತಹ ಕೆಲಸವನ್ನೂ ಕೂಡ ಭಗವಂತನ ಪ್ರೀತಿ ಎನ್ನುವಂತಹ ಒಂದು ಭಾವನೆ ಇಟ್ಟುಕೊಂಡು ಮಾಡಿ ನೋಡಿ. ಆವಾಗ ಎಷ್ಟೋ ಪುಣ್ಯ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ಟು ಯಾರನ್ನೋ ಒಬ್ಬರನ್ನ ಇಟ್ಟುಕೊಳ್ಳುವಂಥದ್ದು ಸೇವಕರನ್ನಾಗಿ, ಆ ಸೇವಕರು ಸೇವಕರ ರೂಪದಲ್ಲಿ ಇರದೆ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂಥದ್ದು. ನನ್ನ ತಾಯಿಯನ್ನು ನೋಡಿಕೋ, ನನ್ನ ತಂದೆಯನ್ನು ನೋಡಿಕೋ ಅಂತ ಹೇಳುವಂಥದ್ದು. ನಾವಿರುವಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವಿಲ್ಲದಾಗ ಆ ನಮ್ಮ ಹುಟ್ಟಿಗೆ ಕಾರಣವಾಗಿ 9 ತಿಂಗಳು ನಮ್ಮನ್ನು ಹೊತ್ತಂತಹ ತಾಯಿಗೆ ಆಗ್ಲಿ, ಅಥವಾ ನಮ್ಮ ಇಡೀ ಜೀವನವನ್ನು ಪೋಷಣೆ ಮಾಡಿದಂತಹ ತಂದೆಗಾಗ್ಲಿ ಏನು ಉಪದ್ರ ಮಾಡ್ತಿರ್ತಾರೆ ಯಾರಿಗೊತ್ತು? ನಮ್ಮ ಸ್ಥಿತಿ ನೋಡಿ. ನಮ್ಮ ತಂದೆ ತಾಯಿಯನ್ನು ಭೃತ್ಯರ ಕೈಯಲ್ಲಿ, ಅರ್ಥಾತ್ ಸೇವಕರ ಕೈಯಲ್ಲಿ ಬಿಟ್ಟು ಹೋಗ್ತೇವೆ ನಾವು. ನಮ್ಮ ಕೈಯಲ್ಲಿರುವ ಬಂಗಾರ ಆಗ್ಲಿ ದುಡ್ಡಾಗ್ಲಿ ಅದನ್ನು ಸೇವಕರ ಹತ್ರ ಕೊಟ್ಟು ಹೋಗ್ತೇವೆ ನಾವು ಯಾವತ್ತಾದ್ರೂ ಕೂಡ? ಯಾವ ಆತನೂ ಕೊಟ್ಟು ಹೋಗುದಿಲ್ಲ. ಮನೆಯ ನಿಧಿಯ ಕೀಲಿ ಕೈಯನ್ನು ಯಾವತ್ತೂ ಕೂಡ ಯಾರು ಕೂಡ ಕೊಟ್ಟು ಹೋಗುವುದಿಲ್ಲ. ಆ ಕೀಲಿ ಕೈಗಿಂತಲೂ ಕೂಡ ಮುಖ್ಯವಾದ ಸಂಪತ್ತು ನಮ್ಮ ತಂದೆ ತಾಯಿ. ಆದ್ರೆ ಅವರನ್ನೇನ್ ಮಾಡ್ತೇವೆ? ಬಿಟ್ಟು ಹೋಗ್ತೇವೆ. ನೋಡಿ ನಮ್ಮ ಸ್ಥಿತಿ ಎಲ್ಲಿ ತನಕ ಇದೆ ಅಂತೇಳಿ. ಇದೊಂದು ನಮ್ಮ ಸಾಮಾನ್ಯ ಜೀವನಕ್ಕೆ ಅರ್ಜುನನಿಂದ ನೋಡಿ ಅಳವಡಿಸಿಕೊಳ್ಬೇಕಾದಂತಹ ಮಹತ್ವ. ಅದಕ್ಕೆ ಅರ್ಜುನ ಏನು ಮಾಡ್ತಾನೆ? ಸ್ವತಃ ತಾನೇ ಯುದ್ಧರಂಗಕ್ಕೆ ಹೋಗ್ತಾನೆ. ಸ್ವತಃ ತಾನೇ ಯುದ್ಧರಂಗಕ್ಕೆ ಹೋಗಿ ಯಾವ ಉದ್ದೇಶದಿಂದ ಹೋಗುವಂಥದ್ದು? ಎರಡೂ ಪಕ್ಷದವರನ್ನು ನೋಡಬೇಕು ಎನ್ನುವಂತಹ ಉದ್ದೇಶದಿಂದ ಆತ ಹೋಗ್ತಾನೆ. ಮುಂದೆ ನಿರೀಕ್ಷೆ ಅಹಂ, ನಿರೀಕ್ಷೆ ಎನ್ನುವಂತಹ ಒಂದು ಕ್ರಿಯಾಪದದ ಬಳಕೆಯನ್ನು ಮಾಡಿದ್ದಾರೆ. ಇಲ್ಲಿ ಎರಡು ರೀತಿಯಾದ ವಿಭಾಗ, ಮತ್ತು ಒಂದು ರೀತಿಯಾಗಿ ಪದವನ್ನು ವಿಭಾಗ ಮಾಡಬೇಕು ನಾವು. ನಿಹಿ ಈಕ್ಷೆ ಅಂತ ಹೇಳಿ. ಈಕ್ಷೆ ಅಂತ ಹೇಳಿದ್ರೆ ನೋಡುವಂಥದ್ದು. ಹೇಗೆ ನೋಡುವಂಥದ್ದು? ಚೆನ್ನಾಗಿ ನೋಡುವಂಥದ್ದು. ಅದಕ್ಕೋಸ್ಕರ ನಿರೀಕ್ಷೆ ಎನ್ನುವಂತಹ ಶಬ್ದವನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ವಾಸ್ತವಿಕವಾಗಿ ನಮ್ಮ ಪ್ರಕಾರ ಕಳ್ಳ ಅಂತಂದ್ರೆ ಯಾರು ಅಂತ ಹೇಳ್ತೇವೆ? ಕದ್ದವನನ್ನು ಮಾತ್ರ ಕಳ್ಳ ಅಂತ ಹೇಳ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಕದ್ದವನು ಮಾತ್ರ ಕಳ್ಳ ಅಲ್ಲ. ಶಾಸ್ತ್ರದ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಯಾರು ಅಧಾರ್ಮಿಕನೋ, ಧರ್ಮದ ರಕ್ಷಣೆಯನ್ನು ಮಾಡುವುದಿಲ್ಲವೋ ಅವನು ಒಂದು ಲೆಕ್ಕದಲ್ಲಿ ಕಳ್ಳನೆ. ತಂದೆ ತಾಯಿಯನ್ನು ಹೀನವಾಗಿ ನೋಡಿಕೊಳ್ತಾನೋ ಅವನೂ ಕೂಡ ಕಳ್ಳನೆ. ಶಾಸ್ತ್ರವನ್ನು ಒಪ್ಪದೆ ಆ ಶಾಸ್ತ್ರ ಅದು ಸರಿ ಇಲ್ಲ, ಅದು ಏನೇನೋ ಹೇಳ್ತಾ ಇದೆ ಅಂತ ಹೇಳಿ ಯಾರೆಲ್ಲ ಹೇಳ್ತಾರಲ್ಲ ಅವರೂ ಕೂಡ ಒಂದು ಲೆಕ್ಕದಲ್ಲಿ ಕಳ್ಳರೆ, ಸುಳ್ಳರೆ ಎನ್ನುವಂಥದ್ದನ್ನ ಶಾಸ್ತ್ರ ಹೇಳ್ತಾ ಇದೆ. ತಪ್ಪು ಮಾಡಿದ ವ್ಯಕ್ತಿ ಕಣ್ಣಿಗೆ ಈಗ ಒಂದು ವ್ಯಕ್ತಿಯನ್ನು ನಾವು ನಿರೀಕ್ಷೆಯಹಂ ಅಂತ ಹೇಳಿದ್ರೆ, ಇಲ್ಲಿ ನಿರೀಕ್ಷೆಯಹಂ ಅಂತ ಹೇಳಿದ್ರೆ ನೋಡುವಂಥದ್ದು. ಹೇಗೆ ನೋಡ್ತಾನೆ? ಚೆನ್ನಾಗಿ ನೋಡ್ತಾನೆ ಅಂತ ಆಯ್ತು. ಹಾಗಾದ್ರೆ ಯಾರು? ಅರ್ಜುನ. ಯಾರನ್ನು ನೋಡ್ತಾನೆ? ಎರಡು ಪಕ್ಷದವರನ್ನು ನೋಡ್ತಾನೆ. ಪಾಂಡವರು ಅವರು ಧಾರ್ಮಿಕರು. ಏನಾಗ್ಬೇಕು? ಅರ್ಜುನ ನೋಡ್ತಾ ಇದ್ದಾನೆ. ಅವ್ರು ಏನ್ ತಿಳ್ಕೊಳ್ತಾರೆ? ಯುದ್ಧದಲ್ಲಿ ನಮಗೆ ಉತ್ಸಾಹವನ್ನು ಕೊಡಬೇಕು ಎನ್ನುವಂಥದ್ದಕ್ಕೆ ಅರ್ಜುನ ನೋಡ್ತಾ ಇದ್ದಾನೆ ಅಂತ ಅವ್ರು ತಿಳ್ಕೊಳ್ತಾರೆ. ಅದೇ ಕೌರವರನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ್ರೆ ಏನಾಯ್ತು? ಏನು ಮಾಡ್ತಾರೆ? ಅವರು ಒಂದು ತಲೆ ತಗ್ಗಿಸಿ ನಿಂತುಕೊಳ್ಬೇಕು. ಯಾಕೆ? ಕಣ್ಣಿಗೆ ಕಣ್ಣನ್ನಿಟ್ಟು ನೋಡುವಂತಹ ಒಂದು ಮಾರ್ಮಿಕತೆ ಯಾರಲ್ಲಿ ಇರ್ತದೆ? ಧರ್ಮವಂತರಲ್ಲಿ ಇರ್ತದೆ. ಅಧಾರ್ಮಿಕರಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಹಿಂದಿನಿಂದ ನಿಂತುಕೊಂಡು ಏನೇನೋ ಮಾತಾಡ್ತಿರ್ತಾರೆ. ಅದೇ ಹೇಳಿರುವಂಥದ್ದು, ನಮ್ಮ ಬಗ್ಗೆ ಯಾರಾದ್ರೂ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ದುಃಖ ಪಡಬಾರದು. ಕೈಯಲ್ಲಾಗದವನು ಮೈ ಬರ್ಚಿಕೊಂಡಾನಂತೆ ಅಂತ ಒಂದು ಗಾದೆ ಉಂಟಲ್ಲ, ಹಾಗೆ ಅವರಿಂದ ನಮ್ಮ ಮುಂದೆ ನಿಂತು ಏನೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮನ್ನು. ಯಾಕಂದ್ರೆ ನಾವು ಧರ್ಮದಲ್ಲಿ ನಡೀತಾ ಇದ್ದೇವೆ, ಅವರು ಅಧಾರ್ಮಿಕರು.
ಅದಕ್ಕೆ ಅವರು ಹಿಂದೆ ನಿಂತುಕೊಂಡು ಮೈಯೆಲ್ಲ ಪರಚಿಕೊಂಡು ನಮ್ಮ ಬಗ್ಗೆ ಏನೇನೋ ಮಾತನಾಡುವಂಥದ್ದು. ಅವರು ದುಷ್ಟ ಜನರು, ಅದು ಸಿದ್ಧವೇ ಆಗಿರ್ತದೆ. ಅವರ ಮಾತನ್ನು ಯಾರು ಕೇಳಿಕೊಂಡು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರಲ್ಲ, ಅವರು ಕೂಡ ಏನಾಯ್ತು, ಅಧಾರ್ಮಿಕರೇ. ಯಾಕೆ? ಆ ಅಧಾರ್ಮಿಕನ ಬಗ್ಗೆ, ಅಧಾರ್ಮಿಕ ಹೇಳುವಂತಹ ಮಾತುಗಳನ್ನು ನೀವು ಕೇಳಿದಾಗ್ಲೂ ಕೂಡ ನಿಮಗೇನು ಬರಬೇಕಿತ್ತು? ಧರ್ಮದ ಪ್ರಜ್ಞೆ ಬರಬೇಕಿತ್ತು. ಬಂತ ನಿಮಗೆ? ಬಂದಿಲ್ಲ. ಹೊರತೇನು ಮಾಡಿದ್ರಿ? ನೀವು ಕೂಡ ಅದು ಸತ್ಯ ಅಂತ ತಿಳ್ಕೊಂಡ್ರಿ. ಆದ್ರಿಂದ ನೀವು ಕೂಡ ಅಧಾರ್ಮಿಕರೇ, ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ಅರ್ಜುನ ಏನು ಮಾಡ್ತಾನೆ? ನಿರೀಕ್ಷೇಹಂ, ನೇರವಾಗಿ ನೋಡ್ತಾನೆ ಅವರನ್ನೆಲ್ಲರನ್ನು ಕೂಡ, ದೃಷ್ಟಿ ಇಟ್ಟು ದೃಷ್ಟಿ. ಆವಾಗ ಇದು ಕೂಡ ಒಂದು ಯುದ್ಧದ ತಂತ್ರಗಾರಿಕೆ. ಅವರಿಗೆ ಇರುವಂತದ್ದು ಏನು? ನೇರ ಕೊಟ್ಟು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ತಪ್ಪು ಮಾಡಿರುವವರು, ಎಲ್ರಿಗೂ ಕೂಡ ತಿಳಿದಿರುವಂತದ್ದೇ ವಿಷಯ ಕೌರವರ ಬಗ್ಗೆ. ಆದ್ರಿಂದ ಅವರಿಗಿರುವಂತದ್ದು ಒಂದೇ, ಪಲಾಯನವಾದ. ಒಂದೋ ತಲೆ ತಗ್ಗಿಸಿ ನಿಲ್ಲಬೇಕು, ಇಲ್ಲ ಅಲ್ಲಿಂದ ಬಿಟ್ಟು ಬೇರೊಂದು ಕಡೆಗೆ ಹೋಗ್ಬೇಕು. ಇದೂ ಕೂಡ ಏನು ಅಂತ ಹೇಳಿದ್ರೆ ಒಂದು ಯುದ್ಧದ ತಂತ್ರಗಾರಿಕೆ. ತುಳುವಿನಲ್ಲಿ ಒಂದು ಹೇಳುವ ಮಾತಿದೆ, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನು ಹೋದಾಗ ಏನ್ ಹೇಳ್ತಾರತ್ತ, ಏನನ್ನು ಸೂತು ಆಯ ಪದರಾಡು ಬಾಡಿ ಅಂತ ಹೇಳ್ತಾರೆ. ಅರ್ಥಾತ್ ನನ್ನನ್ನು ನೋಡಿ ಆತನಿಗೆ ಮುಂದೆ ನಿಂತು ಮಾತನಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಪದರಾಡು ಬಾಡ್ತು ಪೋಯಿ ಅಂತೇಳಿ ಇಲ್ಲಿಂದ ಓಡಿ ಹೋದ ಎನ್ನುವಂತ ಒಂದು ಭಾವನೆಯಿಂದ ತುಳುವಲ್ಲಿ ಒಂದು ಮಾತು ಉಂಟು. ಅದೇ ರೀತಿಯಾಗಿ ಇಲ್ಲಿ ಅರ್ಜುನನು ಕೂಡ ನಿರೀಕ್ಷೇಹಂ, ಯುದ್ಧದ ತಂತ್ರಗಾರಿಕೆ ದೃಷ್ಟಿಯಿಂದಲೂ ಕೂಡ ಅವರನ್ನೆಲ್ಲರನ್ನು ಕೂಡ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ಇದ್ದಾನೆ. ಇಲ್ಲಿ ಇನ್ನು ಮುಂದೆ ಯೋದ್ದು ಕಾಮಾನ್ ಅವಸ್ಥಿತಾನ್, ಅಲ್ಲಿ ತನಕ ಆಯ್ತು. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಮೊದಲನೇದಾಗಿ ಕೈರ್ಮಯ ಸಹ ಯೋದ್ಧವ್ಯಂ. ಈ ಕೈರ್ಮಯ ಸಹ ಎನ್ನುವಲ್ಲಿಯೂ ಕೂಡ ಎರಡು ವಿಧವಾದಂತಹ ಪದ ವಿಭಾಗಗಳನ್ನು ನಮಗೆ ಮಾಡಲಿಕ್ಕೆ ಬರ್ತದೆ. ಮೊದಲು ಮಯಾ ಸಹ ಕೈಹಿ ಯೋದ್ಧವ್ಯಂ ಎಂಬುದಾಗಿ ಒಂದು ಪದ ವಿಭಾಗ, ಇನ್ನೊಂದು ಕೈಹಿ ಸಹ ಮಯಾ ಯೋದ್ಧವ್ಯಂ ಎಂಬುದಾಗಿ ಎರಡನೆಯ ಪದ ವಿಭಾಗವನ್ನು ಮಾಡಲಿಕ್ಕೆ ಬರ್ತದೆ. ಹಾಗಾದ್ರೆ ಈ ಎರಡು ಪದ ವಿಭಾಗಗಳಿಗೆ ಏನು ಎಂಬುದಾಗಿ ಅರ್ಥ ನೋಡಬೇಕು. ಮೊದಲನೇ ಪದ ವಿಭಾಗ ಏನು? ಮಯಾ ಸಹ ಕೈಹಿ ಯೋದ್ಧವ್ಯಂ, ನಮ್ಮ ಹತ್ತಿರ ಹೋರಾಟ ಮಾಡಲು ಬರುತ್ತಿರುವವರು ಯಾರು ಎಂಬುದಾಗಿ ಈ ಮೊದಲ ಶಬ್ದಕ್ಕೆ ಅರ್ಥ. ಎರಡನೇ ಇದ್ದಕ್ಕೆ ಕೈಹಿ ಸಹ ಮಯಾ ಯೋದ್ಧವ್ಯಂ, ಯಾರೊಡನೆ ನಾನು ಹೋರಾಡಬೇಕು ಎನ್ನುವಂಥದ್ದು. ಎರಡು ಕೂಡ ಸಾಮಾನ್ಯತ ಒಂದೇ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ, ಅದು ತಪ್ಪಲ್ಲ. ಆದ್ದರಿಂದ ಆದರೆ ಎರಡು ಕೂಡ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನನ್ನೊಂದಿಗೆ ಹೋರಾಟ ಮಾಡಲು ಯಾರು ಇದ್ದಾರೆ, ಅರ್ಥಾತ್ ನಾನು ಒಬ್ಬ ಪ್ರಬಲ, ಇವರೆಲ್ಲರೂ ಕೂಡ ಪ್ರಭಾವರಲ್ಲ ಎನ್ನುವಂಥದ್ದು ತಿಳಿಸಿಕೊಡ್ತಾ ಇದೆ. ಯಾರೊಡನೆ ನಾನು ಹೋರಾಡಬೇಕು, ಇವರೊಟ್ಟಿಗೆ ನಾನು ಹೋರಾಡಬೇಕು ಎನ್ನುವಂತಹ ಭಾವನೆಯನ್ನು ಕೂಡ ತಿಳಿಸಿಕೊಡ್ತಾ ಇದೆ ಈ ಎರಡು ವಿಭಾಗಗಳು. ಅದೇ ರೀತಿಯಾಗಿ ಈ ಎರಡು ವಿಭಾಗದಿಂದ ಇನ್ನು ಎರಡು ಅರ್ಥಗಳು ಸಿಗ್ತಾ ಇದೆ. ಏನು? ಅರ್ಜುನನೊಟ್ಟಿಗೆ ಆತನ ಪಕ್ಷದಲ್ಲಿ ನಿಂತವರೆಲ್ಲರೂ ಕೂಡ ಯಾರು? ಪಾಂಡವರಿಗಾಗಿ ಹೋರಾಟ ಮಾಡುವವರು ಎನ್ನುವಂಥದ್ದು ನಿಶ್ಚಯವಾಗಿ ಗೊತ್ತಾಗ್ತದೆ ನಮಗೆ ಒಂದು. ಇನ್ನೊಂದು, ಅರ್ಜುನನ ವಿರುದ್ಧ ಹೋರಾಟ ಯಾರೆಲ್ಲ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ಕೂಡ ಏನಾಯ್ತು? ಕೌರವ ಪಕ್ಷದವರು ಎನ್ನುವಂಥದ್ದು ಕೂಡ ನಮಗೇನಾಯ್ತು? ನಿಶ್ಚಯವಾಗಿ ನಮಗೆ ತಿಳಿತಾ ಇದೆ. ಇನ್ನು ಅದೇ ರೀತಿಯಾಗಿ ಪಾಂಡವರ ಪಕ್ಷ ಧರ್ಮ ಪಕ್ಷ, ಅದೇ ರೀತಿಯಾಗಿ ಕೌರವರ ಪಕ್ಷ ಅಧರ್ಮ ಪಕ್ಷ ಎನ್ನುವಂಥದ್ದು ಕೂಡ ನಮಗೆ ಈ ಮಾತಿನಿಂದ ಸ್ಪಷ್ಟವಾಗಿ ಗೋಚರವಾಗ್ತಾ ಉಂಟು. ಇನ್ನು ಮುಂದೆ ಅಸ್ಮಿನ್ ಯೋದ್ಧವ್ಯಂ, ಯುದ್ಧ ಮಾಡಬೇಕು ಅನ್ನುವಂತಹ ಇಚ್ಛೆ ಉಳ್ಳವರು ಅಂತ ಅರ್ಥ. ಅಸ್ಮಿನ್ ರಣ ಸಮುದ್ಯಮೆ, ಇಲ್ಲಿ ರಣ ಸಮುದ್ಯಮೆ ಎನ್ನುವಂಥದ್ದರ ಬಗ್ಗೆ ಅದೇ ರೀತಿಯಾಗಿ ಕೆಲವು ವಿಷಯಗಳುಂಟು, ಅವುಗಳ ಬಗ್ಗೆ ನೋಡಿಕೊಂಡು ಹೋಗುವ. ಮೊದಲು ಇಲ್ಲೊಂದು ತೆರೆಯ ಹಿಂದೆ ನಡೆದಂತಹ ಒಂದು ಘಟನೆ, ಅತ್ಯಂತ ಗುಪ್ತವಾಗಿ ನಡೆದಂತಹ ಒಂದು ಘಟನೆ ಇದು. ಏನು ಅಂತ ಕೇಳಿದ್ರೆ, ದುರ್ಯೋಧನ ಭೀಷ್ಮರ ಹತ್ರ ಬರ್ತಾನೆ. ಅವನಿಗೊಂದು ಸಂಶಯ ಇತ್ತು, ಎಷ್ಟು ದಿನ ಯುದ್ಧ ಆಗ್ಬಹುದು ಎನ್ನುವಂತ ಒಂದು ಸಂಶಯ ಇತ್ತು. ಅದಕ್ಕೋಸ್ಕರ ಅವನು ಭೀಷ್ಮರ ಹತ್ರ ಬಂದು ಕೇಳ್ತಾನೆ, ನಮ್ಮದು ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ, ಈ 7 ಅಕ್ಷೋಹಿಣಿ ಸೈನ್ಯಕ್ಕೆ ಸೋಲುಣಿಸಲು ನಿಮಗೆ ಎಷ್ಟು ಸಮಯ ಬೇಕು ಅಂತೇಳಿ ಪ್ರಶ್ನೆ ಮಾಡುತ್ತಾನೆ. ಅವಾಗ ಭೀಷ್ಮರು ಹೇಳುವಂಥದ್ದು 1 ತಿಂಗಳು ಬೇಕು ಅಂತ ಹೇಳಿ. ನಮಗೂ ಒಂದ್ಸಲ ಆಶ್ಚರ್ಯ ಆಗ್ಬಹುದು. ಯಾಕೆ ಗೊತ್ತಾ? 19 ಸಹಸ್ರಾಣ ಯೋಧಯೇದ್ಯಸ್ಯ ಧನ್ವಿನಾಂ ಶಾಸ್ತ್ರ ಪ್ರವೀಣಾಶ್ಚ ಮಹಾರಥ ಇತಿ ಸ್ಮೃತಃ. ಮಹಾರಥಿಕರಲ್ಲಿ ಒಬ್ಬರು ಭೀಷ್ಮ ಪಿತಾಮಹ. ಇಂತಹ ಭೀಷ್ಮ ಪಿತಾಮಹ 10,000 ವ್ಯಕ್ತಿಗಳ ವಿರುದ್ಧ ಶಸ್ತ್ರದಲ್ಲೂ ಶಾಸ್ತ್ರದ ಮೂಲಕವೂ ಕೂಡ ಏಕಕ್ಷಣದಲ್ಲಿ ಯುದ್ಧ ಮಾಡುವಂತಹ ಮಹತ್ತರವಾದ ಶಕ್ತಿ ಹೊಂದಿದ್ದವರು ಭೀಷ್ಮ ಪಿತಾಮಹರು. ಅಂತಹ ಭೀಷ್ಮ ಪಿತಾಮಹನಿಗೆ 7 ಅಕ್ಷೋಹಿಣಿ ಸೈನ್ಯ ಮುಗಿಸಲು, ತನ್ನೊಂದಿಗೆ
11 ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ ತನಗೆ 1 ತಿಂಗಳು ಬೇಕು ಅಂತ ಹೇಳಿದ್ರು. ಎಂತಹ ಆಶ್ಚರ್ಯ ಅಲ್ವಾ ಇದು, 1 ತಿಂಗಳು ಬೇಕು ಅಂತ ಹೇಳಿದ್ದು. ಅದಕ್ಕೆ ಮತ್ತೆ ಪುನಃ ದ್ರೋಣರ ಬಳಿಗೆ ಹೋಗಿ ಕೇಳ್ತಾನೆ. ದ್ರೋಣರು 2 ತಿಂಗಳು ಬೇಕು ಅಂತ ಹೇಳ್ತಾರೆ. ಇವರಿಗಿಂತಲೂ ಕೂಡ 1 ಹೆಜ್ಜೆ ಮುಂದೆ ಹೋಗಿ 2 ತಿಂಗಳು ಬೇಕು ಅಂತ ಹೋಗಿ ಹೇಳ್ತಾರೆ. ಇನ್ನು ತನ್ನ ಆಪ್ತ ಸ್ನೇಹಿತ ಒಬ್ಬ, ಆತನ ಹತ್ರ ಹೋಗಿ ಕೇಳ್ತಾರೆ. ಯಾರು? ಕರ್ಣನ ಹತ್ರ. ನಿನಗೆಷ್ಟು ಸಮಯ ಬೇಕು ಅಂತೇಳಿ. ನನಗೆ ಕೆಲವು ದಿನಗಳು ಸಾಕು ಅಂತ ಹೇಳ್ತಾನೆ. ಭೀಷ್ಮರು ನಕ್ಕು ಬಿಡ್ತಾರೆ. ಹೋಗಿ ಹೋಗಿ ಇವನ ಮಾತು ಕೇಳ್ತಿದ್ಯಲ್ಲ ದುರ್ಯೋಧನ, ಯಾವಾಗ ಬೇಕಾದ್ರೂ ಕೂಡ ಯುದ್ಧದಲ್ಲಿ ಶಸ್ತ್ರ ತ್ಯಾಗ ಮಾಡಿ ಓಡಿ ಹೋಗುವಂತಹ ವ್ಯಕ್ತಿ, ಇವನ ಹತ್ರ ಹೋಗಿ ಹೋಗಿ ಕೇಳ್ತಿದ್ದಲ್ಲ, ಇದೆಲ್ಲ ಆಗುವಂತಹ ಕೆಲಸವಾ ಎಂಬುದಾಗಿ ಹೇಳ್ತಾರೆ. ಇದೊಂದು ತೆರೆಯ ಹಿಂದೆ ನಡೆದಂತಹ ಒಂದು ಘಟನೆ. ಯಾಕಂದ್ರೆ ಯುದ್ಧದ ಪ್ರಸಂಗ ಇತ್ತಲ್ಲ, ಅದಕ್ಕೋಸ್ಕರ ಈ ವಿಷಯವನ್ನೊಂದು ಬಿತ್ತರಿಸಿತ್ತು. ಇನ್ನು ಇಲ್ಲಿ ಅಸ್ಮಿನ್ ರಣಸಮುದ್ಯಮೆ, ಅಸ್ಮಿನ್ ಅಂತ ಹೇಳಿದ್ರೆ ಈ ದಿನ ಎಂಬುದಾಗಿ ಅರ್ಥ, ರಣ ಅಂತಂದ್ರೆ ಯುದ್ಧ ಎಂಬುದಾಗಿ ಅರ್ಥ. ಇಲ್ಲಿ ಶಬ್ದವನ್ನು ಒಂದು ಹಿಂದೆ ಹೇಳಿದಾಗೆ ವೈದಿಕ ಸಂಪ್ರದಾಯದಲ್ಲಿ ಶಬ್ದಗಳನ್ನು ಒಡೆದಾಳಬೇಕಂತೆ. ಮೊದಲು ಒಡೆಯುವ ಇಲ್ಲಿ ಶಬ್ದ ರ ಮತ್ತೆ ನ ಎನ್ನುವಂತಹ ಶಬ್ದ, ಇದು 2 ಕಡೆಗೂ ಕೂಡ ಸಮನ್ವಯ ಆಗ್ತದೆ. ಹೇಗೆ ಅಂತ ನೋಡುವ. ರ ಅಂತಂದ್ರೆ ಏನು ಅಂತ ಅರ್ಥ? ಆನಂದ ಎಂಬುದಾಗಿ ಅರ್ಥ. ನಕಾರಕ್ಕೆ ಏನರ್ಥ? ನಾಶ ಮಾಡುವಂಥದ್ದು ಅಂತೇಳಿ. ಯಾವ ಒಬ್ಬ ವ್ಯಕ್ತಿ ಹತ್ರ ಇರುವಂತಹ ಆನಂದವನ್ನು ಯಾವುದು ನಾಶ ಮಾಡ್ತದೋ ಅದಕ್ಕೆ ನಾವು ರಣ ಎಂಬುದಾಗಿ ಕರೆಯುವಂಥದ್ದು. ಆಯ್ತು, ಇದು ಒಂದು ಪಕ್ಷಕ್ಕೆ ಸಮನ್ವಯ ಆಯ್ತು. ಇನ್ನೊಂದು ಪಕ್ಷಕ್ಕೆ ನಾನ್ ಶಬ್ದಕ್ಕೆ ಏನರ್ಥ? ಆನಂದ ಎಂಬುದಾಗಿ ಅರ್ಥ. ಅದನ್ನ ರಾತಿ ಕೊಡುವಂಥದ್ದು ಯಾವುದು? ಇದೇ ರಣ. ಒಬ್ಬರಿಗೆ ಒಬ್ಬರ ಏನು ಮಾಡ್ತದೆ? ಸುಖವನ್ನು ಕಸಿಯುತ್ತದೆ. ಒಬ್ಬರ ಸುಖವನ್ನು ಕಸಿದು ಇನ್ನೊಬ್ಬರಿಗೆ ಆ ಸುಖವನ್ನು ಕೊಡ್ತದೆ. ಈ ರೀತಿಯಾದಂತಹ ಒಂದು ಭಾಷಾ ವೈಶಿಷ್ಟ್ಯ ಅನ್ನುವಂಥದ್ದು ಇರುವಂಥದ್ದು ಸಂಸ್ಕೃತದಲ್ಲಿ ಮಾತ್ರ. ಬೇರೆ ಕಡೆ ಎಲ್ಲಿ ಕೂಡ ಹುಡುಕಿದ್ರೂ ಕೂಡ ಇಂತಹ ಒಂದು ವೈಶಿಷ್ಟ್ಯ ಅನ್ನುವಂಥದ್ದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಬ್ಬನಿಗೆ ಪ್ರಾಣದ ಕಸುವಿನ ನಾಶ, ಒಬ್ಬನಿಗೆ ಜಯದ ಔನ್ನತ್ಯ ಕೊಡ್ತದೆ. ಯಾವುದು? ಒಂದೇ ಶಬ್ದ. ಆ ಶಬ್ದ ಯಾವುದು? ರಣ ಎನ್ನುವಂತಹ ಶಬ್ದ. ರಣ ಸಮುದ್ಯಮೆ. ಉದ್ಯಮೆ ಅಂತಂದ್ರೆ ಉದ್ಗತಃ ಯಮಃ ಅಂತೇಳಿ. ಯಮ ಎಲ್ಲಿರ್ತಾನೆ? ಎಲ್ಲಿ ನಿಯಮವನ್ನು ನಾವು ಮೀರಿರ್ತೇವೋ ಅಲ್ಲಿ ಯಮ ಇರ್ತಾನೆ. ಎಲ್ಲಿ ನಿಯಮದಲ್ಲಿ ನಾವು ಇರ್ತೇವೋ ಅಲ್ಲಿ ಯಮ ಇರುವುದಿಲ್ಲ. ಅದಕ್ಕೆ ಪಾಂಡವರ ಪಕ್ಷದಲ್ಲಿ ಯಮನ ಪ್ರವೃತ್ತಿ ಅಧಿಕ ಇರಲಿಲ್ಲ. ಯಾಕೆ? ಅವರು ಧರ್ಮವಂತರು. ಅದೇ ದುರ್ಯೋಧನನ ಪಕ್ಷದಲ್ಲಾಗಬೇಕಾದ್ರೆ ಯಮನ ಔಚಿತ್ಯ ಜಾಸ್ತಿ ಇತ್ತು. ಯಾಕೆ? ಅವರೆಲ್ಲರೂ ಕೂಡ ಅಧಾರ್ಮಿಕರು. ಕಾಯ್ತಾ ಇದ್ದ ಉದ್ಯಮ ಮಾಡ್ಲಿಕ್ಕೆ ಆತ, ಯಾವಾಗ ಪ್ರವೃತ್ತಿ ಮಾಡಬೇಕು ಯಾವಾಗ ಪ್ರವೃತ್ತಿ ಮಾಡಬೇಕು ಅಂತೇಳಿ ತುಂಬಾ ವಿಧದಿಂದ ಕಾಯ್ತಾ ಇದ್ದ. ಇನ್ನು ಇದನ್ನೇ ಸಾಮಾನ್ಯ ನಮ್ಮ ಜೀವನದಲ್ಲಿ ನೋಡುವುದಾದ್ರೆ, ನಮ್ಮಲ್ಲೂ ವಾಹನ ಇರ್ತದೆ. ನಿಯಮ ಪ್ರಕಾರ ವಾಹನ ಓಡಿಸ್ಬೇಕು ಅಂತ ಹೇಳ್ತೇವೆ. ನಿಯಮ ಪ್ರಕಾರ ನಾವು ವಾಹನದ ಉದ್ಯಮವನ್ನು ಮಾಡಲಿಲ್ಲ ಅಂದ್ರೆ, ಅರ್ಥಾತ್ ಚಲನೆ ಮಾಡಲಿಲ್ಲ ಅಂದ್ರೆ ಯಮ ಕಾಯ್ತಾ ಇರ್ತಾನೆ ನಮ್ಮನ್ನು ಕೂಡ. ಇನ್ನು ಆಹಾರದಲ್ಲೂ ಕೂಡ ನಮಗೆ ಹಲವು ವಿಧವಾದ ನಿಯಮಗಳಿದೆ. ಈ ಮಾಸಗಳಲ್ಲಿ ಇಂಥ ಆಹಾರವನ್ನು ಬಿಡಬೇಕು, ಇಂಥ ಆಹಾರವನ್ನು ಮಾತ್ರ ತೆಗೆದುಕೊಳ್ಬೇಕು ಅಂತೇಳಿ ನಿಯಮ ಮಾಡಿರ್ತಾರೆ. ನಾವು ಕಾಲದ ವೈಚಿತ್ರ್ಯವೋ, ನಮ್ಮ ಬಾಯಿಯ ಚಪಲತೆಯೋ, ಅಥವಾ ಬಂಧುಗಳ ಪ್ರೇರಣೆಯೋ ಗೊತ್ತಿಲ್ಲ, ಬೇಡದ ಆಹಾರಗಳನ್ನೆಲ್ಲವನ್ನು ಕೂಡ ಸೇವಿಸ್ತಾ ಇರ್ತೇವೆ. ಆದ್ರಿಂದ ನಾವು ಕೂಡ ನಿಯಮವನ್ನು ಏನು ಮಾಡ್ತೇವೆ? ಉಲ್ಲಂಘನೆ ಮಾಡಿರ್ತೇವೆ. ಆದ್ರಿಂದ ಆದಷ್ಟು ಬೇಗ ನಮಗೂ ಕೂಡ ನಮ್ಮ ಜೀವನದಲ್ಲಿ ಯಮ ಉದ್ಯಕ್ತನಾಗ್ತಾನೆ. ಏನಕ್ಕೆ? ಪ್ರಾಣಾಪಹರಣವನ್ನು ಮಾಡಲು. ಆದ್ರಿಂದ ಆದಷ್ಟು ಶಾಸ್ತ್ರ ತಿಳಿಸಿದಂತಹ ನಿಯಮಗಳಿಗೆ ಕಟ್ಟುಬದ್ಧರಾಗಬೇಕು. ಅದನ್ನು ಕೂಡ ತಿಳಿಸ್ತಾ ಇದೆ ಇಲ್ಲಿ ಪಾಂಡವರ ಪಕ್ಷ. ನಿಯಮ ಇತ್ತು, ಧರ್ಮ ಇತ್ತು, ಆದ್ದರಿಂದ ನಮಗೆ ಜಯ ಸಿಕ್ತು. ನಿಯಮ ಇರಲಿಲ್ಲ, ಅಧರ್ಮ ಇತ್ತು, ಆದ್ರಿಂದ ಯಮ ಆದಷ್ಟು ಬೇಗ ಏನು ಮಾಡಿದ? ಕಾರ್ಯದಲ್ಲಿ ಪ್ರವೃತ್ತನಾದ. ಎಲ್ಲಿ? ಕೌರವರ ಪಾಳೆಯದಲ್ಲಿ. ಈ ರೀತಿಯಾಗಿ ಕೆಲವು ಇವುಗಳಿಂದ ಸಿಗುವಂತಹ ಜೀವನದ ಮೌಲ್ಯಗಳು ಉಂಟು ಈ ಶ್ಲೋಕಗಳಿಂದ. ಇನ್ನು ಮಯ ಎಂಬುದಾಗಿ ಮಮಕಾರ ಉಂಟು. ಇಲ್ಲಿ ನನ್ನಿಂದ ಎಂಬುದಾಗಿ ಅರ್ಥ. ನನ್ನಿಂದ ಎಂಬುದಾಗಿ ಇಲ್ಲಿ ತೃತೀಯ ವಿಭಕ್ತಿಯನ್ನು ಬಳಕೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಮಮಕಾರ ಇರಬೇಕಾಗಿರುವಂಥದ್ದು ಪಶುಗಳಿಗೆ ಅಂತೆ, ಮನುಷ್ಯರಿಗೆ ಅಲ್ಲ. ಆದ್ರೆ ಈಗ ವೈಚಿತ್ರ್ಯ ಉಂಟಾಗಿದೆ. ಪಶುಗಳಲ್ಲಿ ಮಮಕಾರ ಕಾಣ್ತಾ ಇಲ್ಲ, ಮನುಷ್ಯನಲ್ಲಿ ನನ್ನದು ನನ್ನದು ನನಗೆ ನನಗೆ ಅಂತ ಹೇಳುವಂತಹ ಮಮಕಾರ ಅತಿಯಾಗಿ ಕಾಣ್ತಾ ಉಂಟು. ಅದು ಇಲ್ಲಿ ಅರ್ಜುನರಲ್ಲೂ ಕೂಡ ಕಾಣ್ತಾ ಉಂಟು. ಹಾಗಾದ್ರೆ ಆ ಮಮಕಾರಕ್ಕೇನು ಅಂತ ಕೇಳಿದ್ರೆ ಅದಕ್ಕೆಲ್ಲ ಕೂಡ ಮುಂದೆ ಉತ್ತರಿಸ್ತಾನೆ. ಕೇವಲ ಇದು ನಿಮಿತ್ತ ಮಾತ್ರದ ಪ್ರಶ್ನೆಗಳು. ಇಲ್ಲಿ ಮುಂದೆ
ತನ್ನ ವಿಶ್ವರೂಪ ದರ್ಶನವನ್ನೇ ಮಾಡಲಿಕ್ಕಿದ್ದಾನೆ ಕೃಷ್ಣ. ಈ ಮಮಕಾರವೆಂಬಂತಹ ಪರ್ವತವನ್ನ ತನ್ನ ವಿಶ್ವರೂಪ ದರ್ಶನವೆಂಬಂತಹ ಆಯುಧದಿಂದ ಪುಡಿಗಟ್ಲಿಕ್ಕಿದ್ದಾನೆ. ಆ ಪುಡಿಗಟ್ಲಿಕ್ಕೆ ಇದೇನಾಗಿದೆ, ಒಂದು ಪ್ರಸ್ತುತವಾದ ಕೆಲವು ಮಾತುಗಳು ಅಷ್ಟೇ. ಈ ರೀತಿಯಾಗಿ ಈ 22ನೇ ಶ್ಲೋಕದಲ್ಲಿ ವಿಶೇಷವಾಗಿ ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನ್ ಅವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ ಎನ್ನುವುದರ ಮೂಲಕ ಕೆಲವು ನಮ್ಮಿಂದೆಷ್ಟು ಸಾಧ್ಯವೋ ಅಷ್ಟು ಇದರ ಬಗ್ಗೆ ನಡೆಸಿದಂತಹ ಒಂದು ಯಥಾವತ್ತಾದ ಚಿಂತನೆ. ಅದೇ ರೀತಿಯಾಗಿ ಕೆಲವು ನಮ್ಮ ಜೀವನಕ್ಕೆ ಏನನ್ನು ಅಳವಡಿಸಿಕೊಳ್ಳಬಹುದು ಈ ಶ್ಲೋಕದಲ್ಲಿ ಬರುವಂತಹ ಚಿಂತನೆಯಿಂದ ಎಂಬುದಾಗಿ ಕೆಲವೊಂದು ಅಂಶಗಳನ್ನು ತಿಳಿದುಕೊಂಡದ್ದು. ಇನ್ನು ಮುಂದೆ 23ನೇ ಶ್ಲೋಕ. ಯೋತ್ಸಮಾನ ನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧಿ ಯುದ್ಧೇ ಪ್ರಿಯಚಿಕೀರ್ಷವಃ ಎನ್ನುವಂಥದ್ದು 23ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಚಿಂತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲು ರಥ ಚೆನ್ನಾಗಿರಬೇಕು. ನಮಗೆ ರಥ ಚೆನ್ನಾಗಿತ್ತು ಅಂತ ಕೇಳಿದ್ರೆ ನಮ್ಮ ರಣವು ಕೂಡ ಏನಾಗಿರ್ತದೆ, ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ರಥ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರಣ ನಮ್ಮದು ಯಾವತ್ತೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಮೊದಲು ನಾವು ತಲೆಯಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಈ ಶ್ಲೋಕದ ಆರಂಭದಲ್ಲಿ ಯೋತ್ಸಮಾನ ನವೇಕ್ಷೇಹಂ, ಆ ರಥದ ವಿಷಯ ಅದೇ ರೀತಿಯಾಗಿ ರಣದ ವಿಷಯವನ್ನ ಕೊನೆಗೆ ಚಿಂತನೆ ಮಾಡಿಕೊಳ್ಳುವ. ಮೊದಲ ಶಬ್ದವನ್ನು ಇಟ್ಟುಕೊಳ್ಳುವ, ಯೋತ್ಸ್ಯಮಾನ ನವೇಕ್ಷೇಹಂ. ಇಲ್ಲಿ ಯೋತ್ಸ್ಯಮಾನ ನವೇಕ್ಷೇಹಂ ಅರ್ಥಾತ್ ಯೇ ತೇತ್ರ ಸಮಾಗತಾಹ. ಹಾಗಾದ್ರೆ ಹೋರಾಟವನ್ನು ಮಾಡಲು ಯಾರೆಲ್ಲ ಬಂದಿದ್ದಾರಲ್ಲ ಅವರನ್ನೆಲ್ಲರನ್ನು ಕೂಡ ಸಮಾಗತಾಹ, ಯೇ ಸಮಾಗತಾಹ, ಯಾರೆಲ್ಲರೂ ಬಂದಿದ್ದಾರಲ್ಲ ಅವರನ್ನೆಲ್ಲರನ್ನು ಕೂಡ ಒಂದು ಸಲ ನೋಡಬೇಕು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ, ಕೆಲವರು ಅಧರ್ಮದ ಪರ ನಿಂತವರು, ಕೆಲವರು ಧರ್ಮದ ಪರ ನಿಂತವರು, ಕೆಲವರಿಗೆ ಯುದ್ಧ ಮಾಡಲಿಕ್ಕೆ ನೈತಿಕತೆ ಉಂಟು, ಕೆಲವರಿಗೆ ಯುದ್ಧ ಮಾಡಲಿಕ್ಕೆ ನೈತಿಕತೆನೇ ಇಲ್ಲ. ಆದರೂ ಕೂಡ ಏನು ಮಾಡಿದ್ದಾರೆ, ಯುದ್ಧ ಮಾಡಬೇಕು ಎನ್ನುವುದಾಗಿ ಮುಂದೆ ನಿಂತಿದ್ದಾರಲ್ಲ ಆ ಎಲ್ಲರನ್ನು, ಅರ್ಥಾತ್ ತನ್ನ ಇರುವವರನ್ನು ತನ್ನ ಇಲ್ಲದವರನ್ನು ಒಂದು ಸಲ ಏ ತೇತ್ರ ಸಮಾಗತಾಹ ಅಂತಹ ಅಧಾರ್ಮಿಕರನ್ನು, ಅದೇ ರೀತಿಯಾಗಿ ನೈತಿಕತೆ ಇರುವಂತಹ ಧಾರ್ಮಿಕರನ್ನೂ ಕೂಡ ನಾನೊಂದು ಸಲ ನೋಡಬೇಕು ಅಂತ ಹೇಳಿ. ಅಧಾರ್ಮಿಕರು ಹೇಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮುತ್ತಿಗೆ ಹಾಕಿ ಬಂದಿದ್ದಾರೆ, ಅವರನ್ನೂ ಕೂಡ ಒಂದು ಸಲ ನೋಡಬೇಕು. ಅದೇ ರೀತಿಯಾಗಿ ಯಾವುದೇ ವಿಧವಾದಂತಹ ದುರಾಸೆ ಇಲ್ಲದೆ, ಅರ್ಥಾತ್ ತಾನೂ ಬದುಕಬೇಕು ತನ್ನವರೂ ಬದುಕಬೇಕು ಎನ್ನುವಂತಹ ಭಾವನೆಯಿಂದ ಬಂದವರು. ಇನ್ನು ಕೆಲವರು ದುರಾಸೆಯಿಂದ ತಾನೊಬ್ಬನೇ ಬದುಕಬೇಕು ತನ್ನವರೂ ಕೂಡ ಬದುಕಬಾರದು ಎನ್ನುವಂತಹ ದುರಾಸೆಯಿಂದ ಬಂದಂಥವ್ರು ಯಾರೆಲ್ಲ ಇದ್ದಾರಲ್ಲ ಅವರನ್ನೆಲ್ಲರನ್ನು ಕೂಡ ಒಂದು ಕ್ಷಣ ನೋಡಬೇಕು ಎನ್ನುವಂತಹ ಬಯಕೆ ನನಗೆ ಆಗಿದೆ ಎನ್ನುವಂಥದ್ದನ್ನ ವಿಶೇಷವಾಗಿ ಅರ್ಜುನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ಯೋತ್ಸಮಾನ ಎಂಬುದಾಗಿ ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಮುಂದಕ್ಕೆ ಮಾಡಲಿರುವಂತಹ ಯುದ್ಧವನ್ನು ಇದು ತಿಳಿಸ್ತಾ ಇದೆ. ಭವಿಷ್ಯತ್ ಎನ್ನುವಂತಹ ಕಾಲವನ್ನು ಇದು ಸೂಚನೆ ಮಾಡ್ತಾ ಇದೆ. ಹಾಗಾದ್ರೆ ಹೇಗೆ ವರ್ತಮಾನದಲ್ಲಿ ಈ ಶಬ್ದದ ಪದದ ಬಳಕೆಯನ್ನು ಮಾಡಿದ್ರಿ ಎನ್ನುವುದಾಗಿ ನಮಗೆ ಒಂದು ಸಂಶಯ ಬರ್ತದೆ. ಅದಕ್ಕೊಂದು ಶಾಸ್ತ್ರದ ನಿಯಮ ಹಿಂದೆ ನೋಡಿದ್ದೇವೆ ಇದನ್ನ. ವರ್ತಮಾನ ಸಾಮೀಪ್ಯಾತ್ ವರ್ತಮಾನ ವ್ಯಪದೇಶ. ಇನ್ನೇನು ಮುಂದೆ ಯುದ್ಧ ಆಗಲಿಕ್ಕುಂಟು, ಆ ಉದ್ದೇಶದಿಂದ ಈಗ ನಾವು ಏನು ಶಬ್ದ ಬಳಕೆ ಮಾಡಿದ್ದು ಯೋತ್ಸ್ಯಮಾನ ಎಂಬುದಾಗಿ ಭವಿಷ್ಯತ್ತಿನ ಶಬ್ದವನ್ನು ಬಳಕೆ ಮಾಡಿದ್ದು. ಅದರಲ್ಲೇನು ಕೂಡ ತಪ್ಪಿಲ್ಲ, ಇದು ಭಾಷೆಯ ಒಂದು ನಿಯಮ. ಅದು ಕೂಡ ವಿಶೇಷವಾಗಿ ಸಂಸ್ಕೃತ ವಾಂಗ್ಮಯದ ಇದೊಂದು ಸ್ಪಷ್ಟವಾದ ನಿಯಮ. ಇನ್ನು ಕೂಡ ಉದಾಹರಣೆಗೆ ಕೆಲವು ಶಬ್ದದ ಬಳಕೆ ಮಾಡ್ತೇವೆ ನಾವು. ಕರಿಷ್ಯಮಾಣ ಕರ್ಮ, ಮುಂದೆ ಮಾಡಲಿರುವಂತಹ ಕೆಲಸ ಎಂಬುದಾಗಿ ಬಳಕೆ ಮಾಡ್ತೇವೆ. ವಾಸ್ತವಿಕವಾಗಿ ಇನ್ನೇನು ಮಾಡ್ಲಿಕ್ಕುಂಟು ಅದನ್ನ, ಆ ಒಂದು ಉದ್ದೇಶದಿಂದ ಅದನ್ನ ಕರಿಷ್ಯಮಾಣ ಕರ್ಮ ಎಂಬುದಾಗಿ ಶಬ್ದವನ್ನು ಬಳಕೆ ಮಾಡಿದ್ದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಯೋತ್ಸ್ಯಮಾನ ಎನ್ನುವಂತಹ ಶಬ್ದದ ಬಳಕೆ ಮಾಡಿದ್ದು ಸ್ಪಷ್ಟವಾಗಿ ಇದೆ, ಅದರಲ್ಲೇನು ಕೂಡ ದೋಷ ಇಲ್ಲ. ಇನ್ನು ಇಲ್ಲಿ ಔಚಿತ್ಯ ಇರುವಂತದ್ದು ಮುಂದಿನ ಶಬ್ದಗಳಲ್ಲಿ ಯಾವುದು ಅಂತ ಕೇಳಿದ್ರೆ, ಧಾರ್ತ್ರ ರಾಷ್ಟ್ರಸ್ಯ ದುರ್ಬುದ್ಧಿ ಯುದ್ಧೇ ಪ್ರಿಯಚಿಕೀರ್ಷವಃ ಎನ್ನುವಂತಹ ಶಬ್ದಗಳಲ್ಲೇ ಇಡೀ ಶ್ಲೋಕದ ಒಂದು ಔಚಿತ್ಯ ಅನ್ನುವಂಥದ್ದು ನಮಗೆ ನಿಂತಿರುವಂಥದ್ದು. ಮೊದಲು ಧಾರ್ತರಾಷ್ಟ್ರಸ್ಯ, ಧಾರ್ತರಾಷ್ಟ್ರ ಅಂತಂದ್ರೆ ಧೃತರಾಷ್ಟ್ರನ ಮಕ್ಕಳು. ಧೃತರಾಷ್ಟ್ರನ ಮಕ್ಕಳು ಎಷ್ಟು ಜನ? 100 ಜನ. ಹಾಗೆಂತೇಳಿ
ದುರ್ಯೋಧನ, ದುಶ್ಯಾಸನ, ವಿಕರ್ಣ, ಈ ರೀತಿಯಾಗಿ ಒಬ್ಬೊಬ್ಬರನ್ನು ಹೆಸರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ಕೂಡ ಸಮಷ್ಟಿಯಲ್ಲಿ ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ಏನು ಮಾಡಿದ್ದು? ಧಾರ್ತ್ರ ರಾಷ್ಟ್ರಸ್ಯ, ಓ ಧೃತರಾಷ್ಟ್ರನ ಮಕ್ಕಳೇ ಎಂಬುದಾಗಿ ಶಬ್ದದ ಬಳಕೆಯನ್ನು ಮಾಡಿದ್ದು. ಇದು ನಮ್ಮಲ್ಲೂ ಕೂಡ ಉಂಟು ಸಾಮಾನ್ಯವಾಗಿ. ಈಗ ಒಬ್ಬ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಅಂತ ಕೇಳಿದ್ರೆ ಏನ್ ಮಾಡ್ತೇವೆ? ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಆ ವ್ಯಕ್ತಿಯ ಹೆಸರನ್ನು ಕರೆದು ಓ ಇಂಥ ವ್ಯಕ್ತಿಯ ಇಲ್ಲಿಗೆ ಬಾ ಅಂತೇಳಿ ಕರಿತೇವೆ. ಇದು ಸಾಮಾನ್ಯ. ಅದೇ ಒಂದು 20-30 ಜನ ನಿಂತಿರ್ತಾರೆ, ಎಲ್ಲರೂ ಕೂಡ ಪುರುಷರಾಗಿರ್ತಾರೆ, ಓ ಪುರುಷರೇ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತೇಳಿ ಬಳಕೆ ಮಾಡ್ತೇವೆ. ಯಾಕೆ? ಸಮುದಾಯದಲ್ಲಿ ನಾವು ಬಳಕೆ ಮಾಡುವಂಥದ್ದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಮುದಾಯದ ಉದ್ದೇಶದಿಂದ ಧಾರ್ತರ ರಾಷ್ಟ್ರಸ್ಯ, ಎಲೇ ಧೃತರಾಷ್ಟ್ರನ ಮಕ್ಕಳೇ ಎನ್ನುವಂಥ ರೀತಿಯಾಗಿ ಸಂಬೋಧನೆಯಲ್ಲಿ ಬಳಕೆ ಮಾಡಿರುವಂಥದ್ದು. ಸರಿ, ಆ ಧಾರ್ತರ ರಾಷ್ಟ್ರನ ಮಕ್ಕಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಮುಂದೆ ಅದಕ್ಕೆ ಶಬ್ದ ಬಳಕೆ ಮಾಡ್ತಾರೆ, ದುರ್ಬುದ್ಧೇಹೆ ಅಂತೇಳಿ. ಬರೀ ಕೆಟ್ಟ ಬುದ್ಧಿ ಉಳ್ಳವರೇ ಅಂತೆ ಅವರು. ಈಗ ಉದಾಹರಣೆಗೆ, ಈಗ ಸಮಾಜದಲ್ಲಿ ಕೆಲವರು ಇರ್ತಾರೆ, ಹೇಗೆ ಅಂತ ಹೇಳಿದ್ರೆ ತಾವು ಹಾಳಾಗಿ ಆಗಿರ್ತದೆ, ತಾವು ಹಾಳಾಗಿ ಆಗಿ ಇದ್ರೂ ಕೂಡ ಇನ್ನೊಬ್ಬರನ್ನೂ ಕೂಡ ಹಾಳು ಮಾಡ್ತಾ ಇರ್ತಾರೆ. ಅಂತಹ ಬುದ್ಧಿಯವರೇ ಇವರು. ಯಾರು? ಈ ಧೃತರಾಷ್ಟ್ರನವರು. ಯಾಕೆ? ಅವರಲ್ಲಿ ದುರ್ಬುದ್ಧಿ ಎನ್ನುವಂಥದ್ದು ನಿಶ್ಚಿತ. ಆದ್ರೂ ಕೂಡ ತಮ್ಮ ಪಾಳೆಯದಲ್ಲಿ ಸೇರಿಸಿಕೊಂಡವರಲ್ಲೂ ಏನು ಮಾಡ್ತಾರೆ? ಆ ದುಷ್ಟ ಬುದ್ಧಿಯನ್ನು ತುಂಬಿಸ್ತಾರೆ. ಕರ್ಣನ ಸ್ಥಿತಿ ನೋಡಿ ಹೇಗಾಯಿತು. ವಾಸ್ತವಿಕವಾಗಿ ಅಗ್ರಗೇಸರನಾದ ಪಾಂಡವ ಆತ, ಏನೋ ಸಂದರ್ಭಗಳಾಯ್ತು, ಇರ್ಲಿ, ಅದು ಈ ಕಡೆಯಿಂದ ಆ ಕಡೆಗೆ ಪಲಾಯನನಾದ. ಆದ್ರೂ ಕೂಡ ಏನಾಯ್ತು? ಅವನಲ್ಲೂ ಕೂಡ ಕೆಟ್ಟ ಬುದ್ಧಿಯೇ. ಅದಕ್ಕೆ ಹೇಳಿದ್ದು ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತೇಳಿ. ಯಾವಾಗ್ಲೂ ಕೂಡ ಸಜ್ಜನರ ಸಂಘ ಮಾಡ್ಬೇಕಂತೆ. ಮಾಡಿದ್ರೆ ನಮ್ಮಲ್ಲೂ ಕೂಡ ಯಾವುದಾದ್ರೂ ಒಂದು ದುಷ್ಟ ಬುದ್ಧಿ ಇದ್ರೆ ಅವರನ್ನು ನೋಡಿ ನೋಡಿ ಏನಾಗ್ತದೆ? ಆ ಬುದ್ಧಿಯನ್ನು ನಾವು ಬಿಟ್ಟು ಬಿಡ್ತೇವೆ. ಅದೇ ದುಷ್ಟ ಜನರೊಟ್ಟಿಗೆ ಒಬ್ಬ ಸಜ್ಜನ ಸೇರಿದ್ರು ಕೂಡ ಹೇಗಾದ್ರೂ ಮಾಡಿ ಅವನನ್ನು ಹಾಳು ಮಾಡ್ತಾರೆ ಅವರು. ಯಾಕೆಂದ್ರೆ ಆ ಬುದ್ಧಿ ಉಂಟಲ್ಲ, ಆ ರೀತಿಯಾಗಿ ಪ್ರೇರೇಪಣೆ ನಮಗೆ ಮಾಡ್ತದೆ. ಇದೊಂದು ಸಾಮಾನ್ಯತೆ ನಮಗೆ ಸಮಾಜದಲ್ಲಿ ಸಿಗುವಂಥದ್ದು. ಇವರಿಂದ ನೋಡಿ ಕಲಿದುಕೊಳ್ಬೇಕಾಗಿರುವಂಥದ್ದು ಏನು? ಕೆಟ್ಟ ಬುದ್ಧಿ ಅಲ್ಲ, ಒಳ್ಳೆಯ ಬುದ್ಧಿ. ಹಾಗಾದ್ರೆ ಕೆಲವರು ಸಮಾಜದಲ್ಲಿ ಹೇಳುವಂಥದ್ದುಂಟು, ಎಲ್ಲ ಈಗ ಭೂಮಿಯಲ್ಲಿರುವಂತ ಎಲ್ಲ ವಸ್ತುಗಳೇನಾಗಿದೆ? ಹಾಳಾಗಿ ಹೋಗಿದೆ ಅಂತ ಹೇಳಿ. ವಾಸ್ತವಿಕ ಯಾರು ಹೇಳ್ತಾನಲ್ಲ ಅವನು ಹಾಳಾಗಿದ್ದಾನೆ ಅಂತ ಹೇಳಬೇಕು. ಯಾಕೆ ಗೊತ್ತೋ? ಹಾಳಾಗಿರುವಂಥದ್ದು ಸಮಾಜದಲ್ಲಿರುವ ವಸ್ತುಗಳಲ್ಲ. ಈ ಸಮಾಜದಲ್ಲಿರುವಂತಹ ವಸ್ತುಗಳು ಹಾಳಾಗಿದೆ ಅಂತ ಹೇಳಿ ನಾವು ಹೇಳಬೇಕಾದ್ರೆ ಮೊದಲು ಹಾಳಾಗಿರುವಂಥದ್ದೇನು? ನಮ್ಮ ಬುದ್ಧಿ. ಬುದ್ಧಿ ಯಾವಾಗ ಹಾಳಾಗಿದೆಯೋ ಈ ಬುದ್ಧಿ ನಿಮಿತ್ತದಿಂದ ಸಮಾಜದಲ್ಲಿರುವಂತಹ ಎಲ್ಲ ವಸ್ತುಗಳು ಹಾಳಾಗಿರುವಂಥದ್ದು. ನಮ್ಮೊಬ್ಬರ ಬುದ್ಧಿ ಅಲ್ಲ, ಎಲ್ಲರ ಬುದ್ಧಿ ಹಾಳಾಗಿದೆ. ಆದ್ದರಿಂದ ಈ ಸಮಾಜದಲ್ಲಿರುವಂತಹ ಎಲ್ಲಾ ವಸ್ತುಗಳು ಹಾಳಾಗಿರುವಂಥದ್ದು. ಅಲ್ಲ, ಅದು ಹೇಗೆ ಅಂತ ಕೇಳಿದ್ರೆ, ಉದಾಹರಣೆಗೆ ಪಂಚಭೂತಗಳನ್ನು ಇಟ್ಟುಕೊಳ್ಳುವ, ನೀರು, ಗಾಳಿ, ಮಣ್ಣು, ಆಕಾಶ, ಬೆಂಕಿ ಎನ್ನುವಂಥದ್ದು. ನೀರನ್ನ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ತಿದ್ದೇವೋ, ಬೇಡದಕ್ಕೂ ಕೂಡ ನೀರನ್ನು ಬಳಕೆ ಮಾಡ್ತಿದ್ದೇವೆ. ಆಯ್ತಾ? ಗಾಳಿ, ಗಾಳಿ ಏನಕ್ಕೆ ಬೇಕು? ಉಸಿರಾಟಕ್ಕೆ ಬೇಕು. ಮತ್ತೆ ಕೆಲವೊಂದು ಜೀವನದ ನಮ್ಮ ನಡೆಸಲಿಕ್ಕೆ, ಜೀವನದ ಕೆಲವು ಪ್ರಾಮುಖ್ಯತೆಯನ್ನಾಗ್ಲಿ ಅಥವಾ ಜೀವನವನ್ನು ನಡೆಸಲಿಕ್ಕೆ ಅವುಗಳ ಅವಶ್ಯಕತೆ. ಅಷ್ಟೇ ಬಳಕೆ ಮಾಡ್ತಿದ್ದೇವ ಗಾಳಿಯನ್ನ? ಬೇಡದಕ್ಕೂ ಕೂಡ ಗಾಳಿಯ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಮಣ್ಣು ಅತಿ ಕಲುಷಿತವಾದಂತಹ ವಸ್ತು ಭೂಮಿಯಲ್ಲಿ, ಬೇಡದನ್ನೆಲ್ಲ ಅದಕ್ಕೆ ನಾವು ಹಾಕ್ತಿರುವಂಥದ್ದು. ಇನ್ನು ಆಕಾಶ, ಅವಕಾಶ, ನಮಗೊಂದಷ್ಟು ಜಾಗ ಬೇಕು ಅಂತ ನಾವು ಮಾತ್ರ ಬಳಕೆನ? ಎಲ್ಲವೂ ಕೂಡ ನನಗೆ ಬೇಕು ಎನ್ನುವಂತಹ ಅತಿಯಾದ ಬುದ್ಧಿ ನಮ್ದು. ಇನ್ನು ಬೆಂಕಿ, ಬೆಂಕಿ ಎಲ್ಲವನ್ನು ಸುಡ್ತದೆ ಅಂತೇಳಿ ಸಿಕ್ಕದ ವಸ್ತುಗಳನ್ನೆಲ್ಲ ಹಾಕಿ ಸುಡ್ಲಿಕ್ಕೆ ಆಗ್ತದ? ಸುಟ್ರೆ ಏನಾಗ್ತದೆ? ಅದರಿಂದ ವಾಯುವಿನ ಮಾಲಿನ್ಯ ಆಗ್ತಾ ಉಂಟು ನಮಗೀಗ ಲೋಕದಲ್ಲಿ. ಈ ರೀತಿಯಾಗಿ ನಮ್ಮ ಬುದ್ಧಿ ಹಾಳಾದದ್ದು. ನಮ್ಮ ಬುದ್ಧಿ ಮಾತ್ರ ಹಾಳಾದದ್ದಲ್ಲ, ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ನಾವು ಹಾಳು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ಮೊದಲು ತಪ್ಪು ನಮ್ದು. ಅದಕ್ಕೆ ನೋಡಿ, ನಾವು ಪ್ರತಿನಿತ್ಯ, ಈ ಬ್ರಾಹ್ಮಣರು ಪ್ರತಿನಿತ್ಯ ಜಪಾದಿಗಳನ್ನು ಮಾಡ್ತಾರೆ. ಜಪಾದಲ್ಲಿ ಇರುವಂತದ್ದು ಒಂದು ಗಾಯತ್ರಿ. ಅದನ್ನೇ ವಿಶ್ವಾಮಿತ್ರರು ಹೇಳಿದ್ದು, ಕುರಿಯಾದನ್ಯಂ ನ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಹುಚ್ಚತೆ ಅಂತೇಳಿ. ಏನು ಮಾಡ್ತೀಯೋ ಬಿಡ್ತೀಯೋ ಬೇರೆ ಇದನ್ನು ಮಾಡಬೇಡ ಅಂತಲ್ಲ ಹೇಳಿದ್ದು, ಸಾಮಾನ್ಯತೆ ಹೇಳಿದ್ದು. ಏನನ್ನು ಮಾಡ್ಲೇಬೇಕು ಅಂತ ಕೇಳಿದ್ರೆ ಕನಿಷ್ಠ ಪಕ್ಷ ಒಂದು 10 ಗಾಯತ್ರಿಯನ್ನಾದ್ರೂ ಕೂಡ 3 ಹೊತ್ತು ಅಂತ ಹೇಳಿದ್ದಾರೆ. ಈಗ ಒಂದು 2 ಹೊತ್ತಾದ್ರೂ ಇಟ್ಟುಕೊಳ್ಳುವ. ಇನ್ನು ಕಡಿಮೆ ಪಕ್ಷ ಕೆಲವರಿಗೆ ಆಗುವಾಗ ಅನ್ವಯ ಮಾಡಬಹುದು. 1 ಹೊತ್ತು ತಪ್ಪು ಹೇಳುವಂಥದ್ದು ನಾನು ಆ ರೀತಿ ಮಾಡಿ ಅಂತೇಳಿ ಅಷ್ಟನ್ನು. 1 ಹೊತ್ತು ಮಾಡೋನಿಗೆ 2 ಹೊತ್ತಿಗೆ ಪ್ರೇರಣೆ ಬರ್ತದೆ ಆಗ. ಯಾಕೆಂದ್ರೆ ಆಗ ಅದೇ ಆಗಿದೆ, ಅದೇನು ಅಂತೇಳಿ ಹೇಳ್ತೇನೆ ಮುಂದೆ. 2 ಹೊತ್ತು ಮಾಡೋನಿಗೆ 3 ಹೊತ್ತು ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಯಾಕೆ? ಕೊನೆಗೆ ಕೇಳುವಂಥದ್ದೇನು? ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮೀ ದಿ ಶಕ್ತಿಯನ್ನು ಬೆಳಗಿಸು ಅಂತ ಕೇಳುವಂಥದ್ದು. ಅಲ್ಲ, ನನ್ನದು ಅಂತಲ್ಲ ಕೇಳುವಂಥದ್ದು ಅಂತ ಕೇಳಿದ್ರೆ ಅಲ್ಲಿ ಶಬ್ದ ಬಳಕೆ ಮಾಡುದು ನೋಡಿರಿ. ನಹ, ನಮ್ಮೀ ಬುದ್ಧಿ ಶಕ್ತಿಯನ್ನು ಏನು? ಪ್ರಚೋದಯಾತ್, ಉತ್ತಮಗೊಳಿಸು ಅಂತೇಳಿ.
ನಮ್ಮ ಬುದ್ಧಿಶಕ್ತಿ ಉತ್ತಮ ಆಯ್ತೋ ಆವಾಗ ಏನಾಗ್ತದೆ, ನಾವು ಬಳಕೆ ಮಾಡುವಂತ ಈ ವಸ್ತುಗಳಲ್ಲೂ ಕೂಡ ಬುದ್ಧಿಯನ್ನು ಉಪಯೋಗ ಮಾಡ್ತೇವೆ. ಕೆಟ್ಟ ರೀತಿಯಾಗಿ ಆ ವಸ್ತುಗಳನ್ನು ಬಳಕೆ ಮಾಡುವುದಿಲ್ಲ. ನಮಗೆಷ್ಟು ಬೇಕೋ ಅಷ್ಟು ಮಾತ್ರ ನಾವು ಬಳಕೆ ಮಾಡ್ತೇವೆ, 4 ಜನರಿಗೆ ಬಳಕೆ ಮಾಡ್ಲಿಕ್ಕೆ ಹೇಳ್ತೇವೆ. ಅದರಿಂದ ಏನಾಯ್ತು, ನಮ್ಮ ಪರಿಸರ ಉತ್ತಮ ರೀತಿ ಆಯ್ತು, ನಮ್ಮವರು ಉತ್ತಮರಾದ್ರು, ನಮ್ಮ ದೇಶ ಉತ್ತಮವಾಯಿತು. ಆದ್ರಿಂದಾಗಿ ವಿಶೇಷವಾಗಿ ಏನಾಗ್ತದೆ, ಈ ರೀತಿಯಾದ ಬುದ್ಧಿ ಬೇಕು. ಈ ರೀತಿಯಾದ ಬುದ್ಧಿ ಯಾರಲ್ಲಿ ಇರಲಿಲ್ಲ? ಧೃತರಾಷ್ಟ್ರನಲ್ಲಿ ಇರಲಿಲ್ಲ. ಅವನಿಂದ ಬಂದ ಮಕ್ಕಳಲ್ಲಿ ಇರ್ತದೋ? ಸಾಧ್ಯವೇ ಇಲ್ಲ. ಅದರಿಂದ ಏನಾಯ್ತು, ಅವರು ಮಾತ್ರ ಹಾಳಾಗುವಂಥದ್ದಲ್ಲ, ಇನ್ನೊಂದಷ್ಟು ಜನರನ್ನು, ಕೆಲವರಲ್ಲಿ ಉಂಟು ಅಂತದ್ದು, ನಾನು ಹೇಗೋ ಹೊಂಡಕ್ಕೆ ಬೀಳ್ತೇನೆ, ಇರ್ಲಿ 10 ಜನರು ಒಟ್ಟಿಗೆ ಬೀಳುವ ಅಂತ ಹೇಳುವಂತ ಒಂದು ಭಾವನೆ ಇರ್ತದಲ್ಲ, ಆ ರೀತಿಯಾದ ಭಾವನೆ ಇವ್ರದ್ದು. ಅದಕ್ಕೆ ಕೆಲವರು ಹೇಳ್ಬೋದು, ಯಾಕಪ್ಪ ತೊಂದರೆ ತೆಗೆದುಕೊಳ್ತೀಯಾ, ಅವನು ಎಷ್ಟೇ ಹೇಳಿಲಿ ಮೇಲೊಬ್ಬ ದೇವರಿದ್ದಾನಲ್ಲ, ದೇವರು ಎಲ್ಲವನ್ನು ನೋಡಿಕೊಳ್ತಾನೆ ಅಂತ ಕೇಳಿದ್ರೆ, ಅದಕ್ಕೆ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ, ನದೇವ ದಂಡಮಾದಾಯ ರಕ್ಷತಿ ಪಶುಪಾಲವತ್. ದೇವರೆಂದಿಗೂ ಕೂಡ, ಈಗೊಬ್ಬ ಪಶುಗಳ ಸಾಕಾಣೆ ಮಾಡ್ತಾ ಇರ್ತಾನೆ, ಪಶುಗಳಿಗೆ ಆಹಾರ ಬೇಕು, ಆಹಾರಕ್ಕೋಸ್ಕರ ಪಶುಗಳನ್ನು ಏನು ಮಾಡ್ತಾನೆ, ಬೇರೆದರಿಂದ ತೊಂದರೆ ಬರಬಾರದು ಅಂತ ಹೇಳಿ ಒಂದು ಕೋಲನ್ನು ಹಿಡಿದುಕೊಂಡು ಪಶುಗಳ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ದೇವರು ನಮ್ಮ ರಕ್ಷಣೆ ಮಾಡ್ತಾರಂದ್ರೆ ನ ದಂಡವತ್ ನ ಪಶುವತ್, ಪಶುವಿನ ರೀತಿಯಲ್ಲಿ ದೇವರು ದಂಡವನ್ನು ಹಿಡಿದುಕೊಂಡು ರಕ್ಷಣೆ ಮಾಡುವುದಿಲ್ಲ ಅಂತ. ಮತ್ತೆ ದೇವರು ಹೇಗೆ ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಂತು ರಕ್ಷಸಿ ಮಿಚ್ಚಂತಹ ತಂ ಬುದ್ಧಿಯಾ ಯೋಜಯಂತಿ ಅಂತೇಳಿ, ಭಗವಂತ ಯಾರನ್ನು ರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಅವನ ತಲೆಗೆ ಹೊಳಿತದೋ ಅವರಿಗೆ ಒಳ್ಳೆಯ ಬುದ್ಧಿ ಕೊಟ್ಟಿರ್ತಾನೆ. ಕೊಡುವಂಥದ್ದು ಮಾತ್ರ ಆತನ ಕರ್ತವ್ಯ, ಕೊಟ್ಟ ಬುದ್ಧಿಯನ್ನು ಉಪಯೋಗಿಸುವಂಥದ್ದು ನಮ್ಮ ಕರ್ತವ್ಯ. ನಾವೀಗ ಅದನ್ನು ಮಾಡ್ತಾ ಇಲ್ಲ. ನಮಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ, ನಾವೇನು ಮಾಡ್ತೇವೆ, ಶಾಸ್ತ್ರಾದಿಗಳನ್ನು ಓದುವುದಿಲ್ಲ, ದೇವರನ್ನು ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಆವಾಗ ಮಾತ್ರ ಸ್ತೋತ್ರ ಮಾಡ್ತೇವೆ. ಎಷ್ಟೋ ವಿಧವಾದಂಥದ್ದನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಪ್ರಾತಃ ಕಾಲದಲ್ಲಿ ವೇಗವಾಗಿ ಏಳಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ಹೊರಗಿನ ಉಪಹಾರಾದಿಗಳನ್ನು ಮಾಡಬಾರದು ಅಂತೇಳಿ ತಿಳಿಸಿಕೊಟ್ಟಿದ್ದಾನೆ. ಯಾಕೆಂದ್ರೆ ಅದು ಮನಸ್ಸಿನಲ್ಲಿ ಒಂದು ಅಂಶ ಹೋಗಿ ಸೇರ್ತದೆ. ಆ ಮನಸ್ಸೇ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ ಮುಂದೆ ಗೀತೆಯಲ್ಲಿ ತಿಳಿಸಲಿದ್ದಾನೆ. ಅಂತಹ ಮನಸ್ಸೇ ನಮಗೆ ಕಾರಣ ಅಂತೇಳಿ ತಿಳಿಸಿಕೊಟ್ಟಿದ್ದಾನೆ. ನಾವೇನ್ ಮಾಡಿದ್ದೇವೆ, ಅದರ ಬಳಕೆ ಮಾಡ್ತಿಲ್ಲ. ಬುದ್ಧಿ ಕೊಟ್ಟಿದ್ದಾನೆ, ಯಾವುದೋ ಒಂದು ಹೊರಗಿನ ಇದಕ್ಕೆ ಅಂತ ತಿಳ್ಕೊಂಡು ಹೊರಗಿನ ಜಂಜಾಟದಲ್ಲೇ ಬಿದ್ದು ನಮ್ಮ ಇಡೀ ಜೀವನವನ್ನು ಕಳೀತೇವೆ. ಕೊನೆಗೆ ದೇವರು ನನಗೆ ಬುದ್ಧಿಯೇ ಕೊಡ್ಲಿಲ್ಲಪ್ಪ, ದೇವರು ಇಟ್ಟಿದ್ದೆ ನನ್ನ ಹೀಗೆ, ಅದಕ್ಕೆ ನಾನು ಇದೇ ಕೆಲಸ ಮಾಡ್ತಿದ್ದೇನೆ ಅಂತ ತಿಳ್ಕೊಳ್ತೇವೆ. ಇದೆಲ್ಲ ಏನು, ನಮ್ಮ ಮೇಲೆ ನಮ್ಮ ತಪ್ಪು. ದೇವರ ಬುದ್ಧಿ ಕೊಟ್ಟಿದ್ದಾನೆ, ಯಾಕೆ, ಎಂತು ರಕ್ಷಸಿ ಮಿಚ್ಚಂತಹ, ನಮಗೊಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಮ್ಮನ್ನು ರಕ್ಷಣೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದಲೇ ಆತ ಕೊಟ್ಟಿರುವಂಥದ್ದು. ಬಳಕೆ ನಾವು ಮಾಡಿಕೊಳ್ಳಿಲ್ಲ, ಅದು ನಮ್ಮ ತಪ್ಪು. ದೇವರನ್ನು ಇದಕ್ಕೆ ಹೊಣೆ ಮಾಡುವಂಥದ್ದಲ್ಲ, ನಾವು ಅದನ್ನು ಬಳಕೆ ಮಾಡಬೇಕು. ಅದೇ ರೀತಿ ಪ್ರಸ್ತುತ ಇಲ್ಲಿ ಧೃತರಾಷ್ಟ್ರನಿಗೆ ಏನಾಯಿತು, ಈತನಿಗೆ ಒಳ್ಳೆಯ ಬುದ್ಧಿಯೇ ಇಲ್ಲ. ಎಲ್ಲಿ, ಅಂತರಂಗದಲ್ಲಿ. ಯಾವಾಗ ಒಳಗೆ ಒಳ್ಳೆಯ ಬುದ್ಧಿ ತನ್ನಲ್ಲಿಲ್ಲವೋ ಹೊರಗೆಯೂ ಕೂಡ ಆತನಲ್ಲಿ ಏನಿಲ್ಲ, ಕುರುಡುತನವೇ. ಒಳಗೆ ಒಳ್ಳೆಯ ಬುದ್ಧಿ ಇಲ್ಲ, ಆದ್ರಿಂದ ಕುರುಡುತನ. ಇನ್ನು ಹೊರಗಡೆ ಆತನಿಗೆ ಕಣ್ಣೇ ಇಲ್ಲ, ಆದ್ರಿಂದ ಆತನ ಕುರುಡುತನ. ಇದು ಆತನಿಗೆ ಮಾತ್ರ ಅಲ್ಲ, ತನ್ನ ಮಕ್ಕಳಿಗೂ ಕೂಡ ಇದೇ ಸ್ಥಿತಿ. ಅದಕ್ಕೆ ಶಾಸ್ತ್ರಕಾರರು ಹೇಳುವಂಥದ್ದು, ಅಧಾರ್ಮಿಕರ ಸಂಯೋಗ. ಯಾರು ಧರ್ಮ ಮಾರ್ಗದಲ್ಲಿಲ್ಲವೋ ಅವರನ್ನು ನಾವು ನೆಚ್ಚಿಕೊಳ್ಳಲೂಬಾರದು, ಅವರೊಟ್ಟಿಗೆ ಸಂಯೋಗವನ್ನು ಅರ್ಥಾತ್ ಸಂಬಂಧವನ್ನೂ ಕೂಡ ಮಾಡಬಾರದು. ಯಾಕೆ ಗೊತ್ತಾ, ಪಾಪಿಗಳೆಂದಿಗೂ ಕೂಡ ಪಾಪಿಗಳೇ. ಮತ್ತೇನು ಮಾಡ್ತಾರೆ, ಇನ್ನೊಬ್ಬರನ್ನೂ ಕೂಡ ಪಾಪ ಕೂಪಕ್ಕೆ ತಳ್ಳಿ, ಪಾಪ ಕೂಪ ಅಂದ್ರೆ ಬಾವಿ ಅಂತ ಅರ್ಥ, ಬಾವಿಗೆ ತಳ್ಳಿ ಸಂತೋಷ ನೋಡುವಂತಹ ವ್ಯಕ್ತಿಗಳು ಯಾರು, ಈ ದುರ್ಯೋಧನಾದಿಗಳು. ದುರ್ಯೋಧನನಿಗೆ ಯುದ್ಧದಲ್ಲಿ ತಾನು ಗೆಲ್ಲುವುದಿಲ್ಲ ಎನ್ನುವಂಥದ್ದು ನಿಶ್ಚಿತ. ಆದ್ರೂ ಕೂಡ ಒಂದಷ್ಟು ಸೈನಿಕರನ್ನು ಸೇರಿಸಿ ಅವರ ಜೀವನವನ್ನು ಕೂಡ ಹಾಳು ಮಾಡಿದ. ಹೇಗೆ, ಸಾವಿನ ಮೂಲಕ. ತಾನೂ ಕೂಡ ಸೋತ. ಆ ರೀತಿಯಾದಂತಹ ವ್ಯಕ್ತಿಗಳು. ನಾವೊಂದು ವೇಳೆ ಈ ಅಧಾರ್ಮಿಕರೊಂದಿಗೆ ನಾವು ಸೇರಿದ್ರೆ ನಾವು ಕೂಡ ಧರ್ಮವನ್ನು ಬಿಡ್ತೇವೆ. ಅಲ್ಲ, ನಾವು ಪಾಪ ಮಾಡುವುದಿಲ್ಲಪ್ಪ, ನಮಗೆ ಸಮಯ ಪ್ರಜ್ಞೆ ಉಂಟು. ಆ ಅಧಾರ್ಮಿಕತನ ಉಂಟಲ್ಲ, ಅದು ನಮ್ಮನ್ನು ಬಿಡುವುದಿಲ್ಲ. ಎಂದಾದ್ರೂ ಒಂದು ದಿನ ನಮ್ಮಲ್ಲೂ ಕೂಡ ಏನು ಮಾಡ್ತದೆ, ತಪ್ಪು ಮಾಡಿಯೇ ತೀರ್ತದೆ. ಅದಕ್ಕೆ ಮೂಲ ಉದಾಹರಣೆಗಳು ನೋಡುವ ಮುಂದೆ. ಯಾವುದು ಅಂತ ಕೇಳಿದ್ರೆ, ಮೊದಲನೆಯದ್ದು ಬುದ್ಧಿ ನಷ್ಟ. ಯಾರಲ್ಲಾಗಿದ್ದು, ಒಳಗಿನ ಬುದ್ಧಿ ಇಲ್ಲ ಯಾರಲ್ಲಿ, ಧೃತರಾಷ್ಟ್ರನಲ್ಲಿ. ಹೊರಗೆಂತೂ ಕುರುಡ ಬಿಡಿ, ಎಲ್ಲವೂ ಕೂಡ ನಷ್ಟ ಆಯಿತು. ಇನ್ನು ನಡೆ ನಷ್ಟ. ಏನು ನಡೆ, ಗುರುಗಳನ್ನೇ ಯುದ್ಧಕ್ಕೆ ನಿಲ್ಲಿಸಿದ ಭೀಷ್ಮ ದ್ರೋಣಾದಿಗಳು ಅಧಾರ್ಮಿಕರ ಪರವಾಗಿ ನಿಂತರು.
ಅಂತಹ ಅಧಾರ್ಮಿಕರ ಪರವಾಗಿ ನಿಂತದ್ದಕ್ಕೆ ಇಂತಹ ಧಾರ್ಮಿಕರನ್ನೇ ಏನು ಮಾಡಿದ? ಪಾಂಡವರ ಸಂಹಾರಕ್ಕೋಸ್ಕರ ಎತ್ತು ಕಟ್ಟಿದ. ಎಂತಹ ಸ್ಥಿತಿ ನೋಡಿ! ಇದೇ ಹೇಳಿದ್ದು, ಅಧಾರ್ಮಿಕರ ಹಿಂದೆ ನಾವು ಹೋದ್ರೆ ನಮಗೆ ಆಗುವ ಸ್ಥಿತಿ. ಏನಾಯ್ತು? ಬುದ್ಧಿ ನಷ್ಟ, ನಡೆ ನಷ್ಟ, ಮುಂದಿನದ್ದು ನುಡಿಯೂ ನಷ್ಟ. ಯಾವುದು ನುಡಿ? ಯುದ್ಧ ಏನು ಹೇಳಿದ್ರು ಹಿಂದೆ ಧೃತರಾಷ್ಟ್ರ? ವನವಾಸ ಮುಗಿಸಿ ಬನ್ನಿ, ಅಜ್ಞಾತ ಮುಗಿಸಿ ಬನ್ನಿ, ಬಂದ್ರೆ ನಿಮಗೆ ನಿಮ್ಮ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದ. ಆದ್ರೆ ಈ ನುಡಿಯನ್ನೇ ನಷ್ಟ. ಏನ್ ಮಾಡಿದ? ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಅದಕ್ಕೆ ಹೇಳಿದ್ದು, ಆತನ ಅಂತರಂಗವೂ ಕುರುಡು, ಆತನ ಬಹಿರಂಗವೂ ಕೂಡ ಕುರುಡು ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಆತನ ಹಿಂದೆ ಹೋದ್ರು ಹಿಂಬಾಲಕರಾಗಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿಗಳು, ಅವರಿಗೂ ಕೂಡ ಕುರುಡುತನವೋ ಅಥವಾ ಅವರ ಪ್ರಾರಬ್ಧ ಕರ್ಮದ ವೈಚಿತ್ರ್ಯವೋ ಇದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅಥವಾ ಮಮಕಾರದಿಂದ ನನಗೋಸ್ಕರ ಅವತ್ತೇನೋ ಒಂದು ಸಹಾಯ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಈ ರೀತಿ ಸಹಾಯ ಮಾಡ್ತೇನೆ ಎನ್ನುವಂತಹ ಮಮಕಾರದಿಂದಾಗಿ ಈ ರೀತಿಯಾಗಿ ಮಾಡಿದರೋ? ಈ ರೀತಿಯಾಗಿ ಹಲವು ಮುಖವಾಗಿ ಇದರ ಚಿತ್ರಣ ನಮಗೆ ಕಾಣುತ್ತದೆ. ಮೂಲತಃ ನಾವು ಕಾಣುವಂಥದ್ದೇನು? ದುಷ್ಟ ಬುದ್ಧಿಯವರನ್ನು ದೂರದಲ್ಲಿಡಿ. ದ್ವೇಷ ಮಾಡಿ ಅಂತೆಲ್ಲ ಹೇಳುವಂಥದ್ದು. ದೂರದಲ್ಲಿಡಿ, ಅವರ ಹತ್ತಿರವು ನೀವು ಹೋಗಬೇಡಿ. ಅವರಿಗೇನಾದ್ರೂ ಕೂಡ ನಾವು ಮಾಡೋದ್ರಿಂದ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಬೇಡಿ. ಯಾಕೆ ಅಂತಂದ್ರೆ ಆ ಕಾರ್ಯದಲ್ಲಿ ನೀವು ಕೂಡ ನಾಳೆ ನೀವು ಕೂಡ ಅನುಭವಿಸಲೇಬೇಕು. ಆದ್ರಿಂದ ಆದಷ್ಟು ಅವರಿಂದ ದೂರ ಇರಿ ಅನ್ನುವಂಥದ್ದನ್ನ ಈ ಎಲ್ಲ ಕೆಲವು ದೃಷ್ಟಾಂತಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಅದೇ ರೀತಿಯಾಗಿ ಹಿಂದೆ ವಿದುರ ಒಂದು ಮಾತು ಹೇಳಿದ್ದ ಧೃತರಾಷ್ಟ್ರನಿಗೆ. ಏನು ಮಾತು ಅಂತ ಕೇಳಿದ್ರೆ, ನನ್ನ ಮಾತು ಕೇಳು, ಅವರ ಮಾತನ್ನು ಕೇಳಬೇಡ ಅಂತೇಳಿ. ಯಾರ ಮಾತು ಅವರ ಮಾತು ಅಂತ ಹೇಳಿದ್ರೆ, ದುರ್ಯೋಧನ ದುಶ್ಯಾಸನಾದಿಗಳ ಮಾತನ್ನು ಕೇಳಬೇಡ ಅಂತ ಹೇಳಿ. ಅದನ್ನು ಹೇಗೆ ಹೇಳಿರ್ತಾನೆ ಅಂತ ಹೇಳಿದ್ರೆ, ಅಧರ್ಮಯುಕ್ತಾಹ ದುಷ್ಪ್ರಜ್ಞಾಹ ಬಾಲಾಹ ಮೈಷಾಂವಚಃ ಕೃತಃ ಎಂಬುದಾಗಿ. ನಿನ್ನೀ ಬಾಲ ಮಕ್ಕಳ ಮಾತನ್ನು ಕೇಳಬೇಡ. ಯಾಕೆ? ಅವರು ಅಧಾರ್ಮಿಕರು, ಕೆಟ್ಟತನವನ್ನೇ ಮೈಗೂಡಿಸಿಕೊಂಡವರು. ಕೆಟ್ಟತನ ಅಲ್ಲ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕೆಟ್ಟತನದ ಮೂಲಕ ಏನು ಮಾಡಬಹುದು ಎನ್ನುವಂಥದ್ದನ್ನೇ ಮೈಗೂಡಿಸಿಕೊಂಡಂತವರ ಮಾತು. ಅವರ ಮಾತನ್ನು ನೀನು ಕೇಳಿದ್ದೀಯೋ? ಉಪನಿಷತ್ತು ಒಂದು ಮಾತು ಹೇಳ್ತದೆ, ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕಃ ಅಂದೇನೇವ ನಿಯಮೇನ ಯದ್ ಅಂದಹ. ಇದು ಧೃತರಾಷ್ಟ್ರನಿಗೆ ಹೇಳದಂತೆ ಇರಬಹುದು. ಅಥ ಕುರುಡ, ನೀನು ಈ ಕುರುಡ ಮಾಡುವಂತಹ ಕೆಲಸವನ್ನು ನೋಡಿಕೊಂಡು ನೀವೆಲ್ಲರೂ ಕೂಡ ಅದನ್ನೇ ಮಾಡ್ತಿದ್ದೀರೇನೋ ಅಂತೇಳಿ. ಯಾರಿಗೆ? ಆ ಅಧರ್ಮದ ಪರವಾಗಿ ಹಿಂದೆ ನಿಂತ ಹಿಂಬಾಲಕರಿಗೆ ಸಮನ್ವಯ ಆಗುವಂತಹ ಮಾತಿದು ವಾಸ್ತವಿಕವಾಗಿ. ಯಾಕೆ? ಗತಾನುಗತಿಕೋ ಲೋಕಃ ನ ಲೋಕ ಪ್ರಾರಮಾರ್ಥಿಕ ಅಂದೇನೇವ ನಿಯಮೇನ. ಆತನಿಗೇನೋ ಕಣ್ಣಿಲ್ಲಪ್ಪ, ಆತೇನೋ ಆ ಕೆಲಸ ಮಾಡ್ತಿದ್ದಾನೆ, ನೀವು ಕೂಡ ಅದೇ ಕೆಲಸ ಮಾಡ್ತಿದ್ದೀರೇನೋ ಅಂತ. ಅರ್ಥಾತ್ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಆ ಕೆಲಸದ ಬಗ್ಗೆ ಮೊದಲು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಏನು ಮಾಡಬೇಕು? ಆ ಕೆಲಸದಲ್ಲಿ ನಾವು ಪ್ರವೃತ್ತಿ ಮಾಡಬೇಕು. ಈ ರೀತಿಯಾಗಿ ನಾವು ಪ್ರವೃತ್ತಿ ಮಾಡಿದ್ರೆ ಮಾತ್ರ ಏನಾಗುತ್ತದೆ? ಅದಕ್ಕೆ ಬೆಲೆ. ಹೊರತು ಇಲ್ಲಾಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಆತ ಹೇಗೋ ಹೊಂಡಕ್ಕೆ ಹೋಗಿ ಬೀಳ್ತಾನೆ, ನಾವು ಕೂಡ ಹೊಂಡಕ್ಕೆ ಹೋಗಿ ಬೀಳಬೇಕು. ಅದನ್ನೇ ವಿದುರ ಇನ್ನೊಂದು ಹೇಳಿದ್ದು, ಅಧರ್ಮದಿಂದ ಕೂಡಿರುವಂತವರು, ಕೆಟ್ಟತನವನ್ನೇ ತಮ್ಮ ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿಗಳು ಯಾರು? ಈ ನಿನ್ನ ಮಕ್ಕಳು. ನೀನು ಅದನ್ನೇ ತಿಳಿದುಕೊಂಡು ಏನು ಮಾಡ್ತಿದ್ದೀಯಾ? ನಂಬಿಕೊಂಡಿದ್ದೀಯಲ್ಲ, ನಿನ್ನ ಸ್ಥಿತಿ ಏನಾಗಬೇಕು ಅಂತೇಳಿ ಹೇಳ್ತಾನೆ. ಈಗ ನಮಗೆ ಈ ಲೋಕದಲ್ಲಿ ಹೇಗೆ ಈ ಮಾತಿನ ಅನ್ವಯ ಅಂತ ಕೇಳಿದ್ರೆ, ಕೆಲವರು ಅಧಾರ್ಮಿಕರು, ದೇವರ ಮೇಲೆ ಅವರಿಗೆ ನಂಬಿಕೆನೇ ಇರುವುದಿಲ್ಲ. ಆದ್ರೂ ಕೂಡ ಏನೋ ಒಂದು ಯಜ್ಞ ಮಾಡಿ ಏನೋ ಒಂದು ಯಾಗಾದಿಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಯಾರಾದ್ರೂ ಅವರ ಹಿಂದೆ ಹೋಗಿ ನಿಂತುಕೊಳ್ತಾರೆ. ಯಾಕೆ ಗೊತ್ತಾ? ಆ ಧರ್ಮ ಕೆಲಸದಿಂದ ಅವ್ರಿಗೆ ಏನೋ ಲಾಭ ಆಗ್ತಿರ್ತದೆ. ಸೊ ಉದರ ಪೂರಣೆ. ಯಾವುದೋ ಒಬ್ರು ಧಾರ್ಮಿಕರ ಹತ್ರ ಹೋಗುವಂಥದ್ದು, ನಾವು ಹೀಗೆ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದೇವೆ, ಒಂದಷ್ಟು ಮೌಲ್ಯವನ್ನು ಕೊಡಿ ಅಂತೇಳಿ. ಬೇಕಾದಷ್ಟು ದೇವರುಗಳಿದ್ದಾರೆ ಅವರಿಗೆಲ್ಲ ಹೇಳಲಿಕ್ಕೆ, ಆ ದೇವರ ಉದ್ದೇಶ, ಈ ದೇವರ ಉದ್ದೇಶ ಅಂತೇಳಿ. ದೇವರು ಬಂದು ಕೇಳಿದ್ನ ನನಗೆ ಯಜ್ಞ ಮಾಡಿ ಅಂತ ಕೇಳಿ? ಅದು ಹೋಗಿ ಇಂಥ ಅಧಾರ್ಮಿಕರ ಹತ್ರ ಕೇಳ್ತಾನ ದೇವರು? ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗಿ ಯಾರೋ ಒಬ್ಬ ಧಾರ್ಮಿಕರ ಹತ್ರ ಹೋಗಿ ಕೇಳ್ತಾರೆ. ಆ ಧಾರ್ಮಿಕರು ದೇವರು ಅಂತ ಹೇಳಿ ಕೇಳ್ಕೊಂಡು ಮೊದಲೇ ಹೆದರ ಸಾಯ್ತಿರ್ತಾರೆ. ಹೆದರ ಸಾಯುವಿಕೆಯ ಮೂಲಕ ಏನು ಮಾಡ್ತಾರೆ? ದೇವರ ಉದ್ದೇಶಕ್ಕಲ್ಲ, ಬೇಕಾದಷ್ಟು ಹಣ ಕೊಡ್ತಾರೆ. ಎಷ್ಟು ವಿನಿಯೋಗ ಆಯ್ತು ಅಂತೇಳಿ ಅವ್ರು ನೋಡ್ತಾರ? ಅವರು ನೋಡುವುದಿಲ್ಲ. ಕೇಳಿದ್ರೆ ಏನ್ ಹೇಳ್ತಾರೆ? ಇದು ದೇವರೇ ಮಾಡಿಸಿದ್ದು, ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಟ್ಟಿದ್ದು ಅಂತೇಳಿ. ಇಲ್ಲಿ ಫಲಾಪೇಕ್ಷೆಯ ಪ್ರಶ್ನೆ ಅಲ್ಲ, ಇಲ್ಲಿ ಫಲ ನೋಡಬೇಕು. ಭಗವಂತ ಏನು ಹೇಳಿದ್ದು? ಯಾವುದರಲ್ಲಿ ಫಲಾಪೇಕ್ಷೆ ಬೇಡ ಅಂತ ಹೇಳಿದ್ದು? ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಏನು ಫಲ, ಅರ್ಥಾತ್ ಯಾವ ಉದ್ದೇಶದಿಂದ ಅವರು ಮಾಡ್ತಿದ್ದಾರೆ ಅದನ್ನು ತಿಳ್ಕೊ. ಅದನ್ನು ಉಪನಿಷತ್ತು ಹೇಳಿತು ನಮಗೆ. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂಭವತಿ.
ಮೊದಲು ತಾನು ಮಾಡುವ ಕೆಲಸ ಯಾವ ಉದ್ದೇಶದಿಂದ ಮಾಡ್ತಿದ್ದೇನೆ ಎನ್ನುವಂಥದ್ದನ್ನು ತಿಳ್ಕೊಂಡು ಆ ಕೆಲಸ ಮಾಡು. ತಿಳಿಯದೆ ನೀನು ಮಾಡಿದ್ರೆ ಕೆಲಸ ಅವಿಧಿನಾ ಕೃತಂ ಅಕೃತಮೇವ. ಹೇಗೆ? ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಶಾಸ್ತ್ರದ ಮಾತನ್ನು ಬಿಟ್ಟು ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ, ಅರ್ಥಾತ್ ಯಾವುದೋ ಒಬ್ಬ ಅಧಾರ್ಮಿಕ ಬಂದು ಆತನ ಮಾತಿಗೆ ಮರುಳಾಗಿ ನೀನೇನೋ ದುಡ್ಡನ್ನು ಕೊಟ್ಟಿಲ್ಲ, ಅದು ಕಾಮಕಾರತ, ನಿನ್ನ ಸ್ವೇಚ್ಛಾಚಾರಕ್ಕೆ ಮಾಡುವಂತಹ ಕೆಲಸ ಅದು. ನಸ ಸಿದ್ಧಿಮವಾಪ್ನೋತಿ, ಯಾವುದೇ ವಿಧವಾದ ಸಿದ್ಧಿ ಈ ಭೂಮಿಯಲ್ಲಿ ಅಂತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನ ಸುಖಂ ನ ಪರಾಂ ಗತಿಂ, ನಿನಗೆ ಮೇಲಿನ ಲೋಕದಲ್ಲೂ ಕೂಡ ನಾನು ಧರ್ಮ ಅಂತ ತಿಳ್ಕೊಂಡು ಮಾಡಿದ್ದೀಯಲ್ಲ, ಆ ಧರ್ಮ ಕಾರ್ಯದಿಂದ ನಿನಗೆ ಯಾವುದೇ ವಿಧವಾದ ಸುಖ ಇಲ್ಲ ಅಂತೆ. ಅದನ್ನೇ ಶಾಸ್ತ್ರಕಾರರು ಹೇಳಿದ್ದು, ಅವಿಧಿನಾ ಕೃತಂ ಅಕೃತಮೇವ. ಅದಕ್ಕಿಂತ ನೀನು ಮಾಡದೇ ಇರುವುದೇ ಲೇಸು. ನಾನೇನೋ ಒಂದು ಸಹಾಯ ಮಾಡ್ತಿದ್ದೇನೆ, ನಾನೇನೋ ಒಂದು ಯಜ್ಞ ಯಾಗಾದಿಗಳಿಗೆ ಹಣವನ್ನು ಕೊಡ್ತಿದ್ದೇನೆ ಅಂತ ಹೇಳಿದ್ರೆ ಯಾಕೆ ಮಾಡ್ತಿದ್ದೇನೆ, ಅದರ ಉದ್ದೇಶ ಏನು, ಅದು ಎಷ್ಟು ಅಲ್ಲಿ ಬಳಕೆ ಆಗ್ತದೆ ಎನ್ನುವಂಥದ್ದನ್ನು ನೀನು ನೋಡಿ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಆ ಪಾಪದ ಬಾಬ್ತು ನಿನಗೂ ಕೂಡ ಇದೆ. ಯಾಕೆ ಅಂತಂದ್ರೆ ಮಾಡ್ತಿರುವವರು ಯಾರು? ಅಧಾರ್ಮಿಕರು. ಯಾರು ದೇವರು ಅಂತೇಳಿ ಅವರಿಗೆ ಗೊತ್ತಿರುವುದಿಲ್ಲ. ತಿಳಿಯದೆ ಸುಮ್ಮನೆ ತಮ್ಮ ಉದರ ಪೂರಣೆ, ತನ್ನ ಹೊಟ್ಟೆಯನ್ನು ತುಂಬಿಸುವಂತಹ ಮಹತ್ತರ ಆಕಾಂಕ್ಷೆಯಿಂದ ಅವರು ನಿನ್ನ ಹತ್ರ ಹಣವನ್ನು ಎಳೆಯುವಂಥದ್ದು. ಎಳೆದು ಕೇವಲ ಒಂದು 10 ಭಾಗ ಅಲ್ಲಿಗೆ ಹಾಕ್ತಾರೆ, ಉಳಿದಷ್ಟು ಇವರ ಹೊಟ್ಟೆಯ ಪೂರಣೆಗೆ. ಇದಿಷ್ಟು ನಿನಗೆ ಗೊತ್ತಿರ್ತದೆ ಇಲ್ವಾ? 4 ಜನ ತಿಳಿಸಿಕೊಡ್ತಾರೆ. ತಿಳಿಸಿದ್ರೂ ಕೂಡ ನೀನು ಹಾಗೆ ಮಾಡ್ತಿದ್ದಿ ಅಂತ ಕೇಳಿದ್ರೆ, ಹಿಂದೆ ಹೇಳಿದ ಮಾತು, ಭಗವಂತ ಬುದ್ಧಿಯನ್ನು ಕೊಡ್ತಾನೆ, ಉಪಯೋಗಿಸುವಂಥದ್ದು ನಿನ್ನ ಕರ್ತವ್ಯ. ನೀನು ಅದನ್ನು ಉಪಯೋಗಿಸಿಕೊಂಡ್ಯಾ? ಇಲ್ಲ. ಆದ್ರಿಂದ ನಿನಗೆ ನರಕವೇ ಗತಿ. ಅದಕ್ಕೆ ನೀನು ದೇವರನ್ನು ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಭಗವಂತ ಹೇಳಿದ್ದಾನೆ ಏನು? ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತೇಳಿ, ಫಲದ ಅಪೇಕ್ಷೆ ಬೇಡ ಅಂತೇಳಿ. ಫಲದ ಅಪೇಕ್ಷೆ ಅಲ್ಲ ಇಲ್ಲಿ ಇರುವಂಥದ್ದು. ಕೊಡುವಂಥದ್ದ ಧನ ಆಗ್ಲಿ, ಕೊಡುವಂಥದ್ದ ವಸ್ತು ಆಗ್ಲಿ ಎಷ್ಟು ವಿನಿಯೋಗ ಆಗ್ತದೆ ಅನ್ನುವಂಥದ್ದು ಮುಖ್ಯ. ಅದೇ ಇಲ್ಲಿ ಇರುವಂಥದ್ದು. ನೋಡಿ, ಎಲ್ಲಿ ದುರ್ಯೋಧನನ ಹಿಂದೆ ಅಷ್ಟೆಲ್ಲ ಜನ ಹೋದ್ರು. ಯಾಕೆ ಹೋದ್ರು ಅಂತ ಅವ್ರು ಚಿಂತನೆ ಮಾಡಿದ್ರ? ಈ ಅಶ್ವತ್ಥಾಮ ಹೋದ್ರು, ಭೀಷ್ಮ ಪಿತಾಮಹ ಹೋದ, ದ್ರೋಣರು ಹೋದ್ರು, ಕೃಪಾಚಾರ್ಯರು ಹೋದ್ರು. ಯಾಕೆ ಹೋಗಿದ್ದು? ಒಂದು ಮಮಕಾರದ ಉದ್ದೇಶದಿಂದ ಹೋಗಿದ್ದು. ತಪ್ಪಲ್ವ? ವಾಸ್ತವಿಕವಾಗಿ ಅವರು ಹೋಗ್ಬಾರ್ದಿತ್ತು. ಯಾಕೆ? ಇವರು ಅಧಾರ್ಮಿಕರು, ದುಷ್ಟರು. ಇವರ ಹಿಂದೆ ಹೋದ್ರೆ ನಮಗೂ ಕೂಡ ಅದೇ ಗತಿ. ಯಾವುದು? ಅವರು ಹೊಂಡದಲ್ಲಿ ಬೀಳ್ತಾರೆ, ನಮ್ಮನ್ನು ಬೀಳಿಸ್ತಾರೆ. ಯಾಕೆ ಹೋದ್ರು ಇವರೆಲ್ಲ? ವಾಸ್ತವಿಕವಾಗಿ ತಪ್ಪು ಇವರದ್ದು. ಅದನ್ನೇ ನಮ್ಮ ಜೀವನದಲ್ಲಿ ನಾವಿಟ್ಟುಕೊಳ್ಬೇಕು. ನಾವು ಯಾವತ್ತೂ ಕೂಡ ಏನು ಮಾಡಬಾರದು? ಹೋಗಬಾರದು. ಅರ್ಥಾತ್ ಹೋದ್ರೂ ಕೂಡ ಯಾವ ಉದ್ದೇಶ ಅಂತೇಳಿ ತಿಳ್ಕೊಳ್ಬೇಕು. ಉದ್ದೇಶ ಸರಿ ಇದ್ರೆ ಹೋಗ್ಬೇಕು, ಇಲ್ಲಾದ್ರೆ ಹಿಂದೆ ಸರಿಬೇಕು. ಅದನ್ನೇ ಮಾಡಿದ್ದು ಯಾರು? ಬಲರಾಮ. ಏನು ಮಾಡಿದ? ಆ ಪಕ್ಷಕ್ಕೂ ನಿಂತಿಲ್ಲ, ಈ ಪಕ್ಷಕ್ಕೂ ನಿಂತಿಲ್ಲ. ವಿದುರ ಆ ಪಕ್ಷಕ್ಕೂ ನಿಂತಿಲ್ಲ, ಈ ಪಕ್ಷಕ್ಕೂ ನಿಂತ, ತಟಸ್ಥನಾಗಿ ನಿಂತ. ಧರ್ಮದ ಪರ ನಿಲ್ಬಹುದಿತ್ತು. ಆದ್ರೆ ಒಂದು ವೇಳೆ ಕೌರವರಲ್ಲಿಯೂ ಕೂಡ ತನ್ನ ಕೆಲವರಿದ್ದಾರೆ, ಅವರಿಗೆ ದುಃಖ ಆಗ್ಬಹುದು ಅಂತೇಳಿ ಒಂದು ಮನಸ್ಸಿನಲ್ಲಿ ಒಂದು ಚಿಂತನೆ. ಯಾಕೆಂತಂದ್ರೆ ಎಷ್ಟಾದ್ರೂ ಶೇಷನಲ್ವಾ, ಭಗವಂತನಿಂದ ಎಷ್ಟೋ ಕೆಳಸ್ಥಾನದಲ್ಲಿರುವಂತವನು, ಕಕ್ಷೆಯಲ್ಲಿ ಸ್ವಲ್ಪ ಅಜ್ಞಾನ ಆವರಿಸಿರ್ತದೆ. ಆ ಉದ್ದೇಶ ಇರಬಹುದು ಅಲ್ಲಿ. ಆದ್ರೆ ಒಟ್ಟು ಒಬ್ಬರ ಹಿಂದೆ ಹೋಗುವಾಗ ಪೂರ್ವ ಪರಗಳ ವಿಮರ್ಶೆ ಮಾಡಿ ಹೋಗ್ಬೇಕು. ಸುಮ್ಮನೆ ಹೇಳ್ತಾರಲ್ಲ, ಎಂಕು ಪಣಂಬುರಿಗೂ ಬೋತು ಬತ್ತೆ ಅಂತೇಳಿ, ಆ ರೀತಿಯಾಗಿ ಪಣಂಬುರಿಗೆ ಹೋಗುವಂಥದ್ದಲ್ಲ. ಸುಮ್ಮನೆ ಪಣಂಬುರಿಗೆ ಯಾಕೆ ಹೋಗ್ಬೇಕು ಅನ್ನುವಂಥ ಉದ್ದೇಶ ಬೇಕು. ಆ ಉದ್ದೇಶ ಇಟ್ಟುಕೊಂಡು ಹೋಗ್ಬೇಕು, ಸುಮ್ಮನೆ ಹೋಗಿ ಬರುವಂಥದ್ದಲ್ಲ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡಬಹುದು. ಯಾರೋ ಒಬ್ಬ ವ್ಯಕ್ತಿಗೆ ಪ್ರಿಯವಾಗ್ತದೆ ಅಂತೇಳಿ ನಾನು ಮಾಡ್ತೇನೆ ಎನ್ನುವಂಥದ್ದು ತಪ್ಪು. ನಾನು ಯಾವುದೋ ಒಬ್ಬ ವ್ಯಕ್ತಿಗೆ ಪ್ರಿಯವಾಗ್ತದೆ ಅಂತ ಬೇಕಾದಷ್ಟು ಸಕ್ಕರೆ ತಿನ್ನು ನೀನು, ಮುಂದೊಂದು ದಿನ ಏನಾಗ್ತದೆ? ನಿನಗೆ ಶುಗರ್ ಬರ್ತದೆ. ಆದ್ರಿಂದ ಒಬ್ಬ ವ್ಯಕ್ತಿಗೆ ಆ ಕ್ಷಣಕ್ಕೆ ಪ್ರಿಯವಾಗ್ತದೆ ಅಂತೇಳಿ ತಾನು ಮಾಡುವಂಥದ್ದಲ್ಲ. ಇಲ್ಲಿ ಪ್ರಿಯವೋ ಅಪ್ರಿಯವೋ ಎನ್ನುವಂಥದ್ದು ಮುಖ್ಯ ಅಲ್ಲ. ಹೊರತು ಯಾವುದು ಶ್ರೇಯಸ್ಕರವೋ ನನ್ನೀ ಜೀವನಕ್ಕೆ, ಮುಂದಿರೋ ವ್ಯಕ್ತಿಯ ಜೀವನಕ್ಕೂ ಕೂಡ ಯಾವುದು ಶ್ರೇಯಸ್ಕರವೋ ಆ ಮಾತನ್ನು ಅವನು ಮುಂದೆನೆ ಹೇಳಬೇಕು. ಮನಸ್ಸಿಗೆ ಬೇಜಾರಾಗುವಂಥದ್ದಲ್ಲಿ ಮುಖ್ಯ ಅಲ್ಲ. ಅವನಿಗೆ ಇಲ್ಲಿ ಸುಖ ಆಗ್ತದೋ ಮುಖ್ಯ ಅಲ್ಲ, ಮೇಲೊಂದು ಅವನಿಗೆ ಸುಖ ಸಿಗ್ತದಲ್ಲ, ಆ ಉತ್ತಮ ಗತಿ ಸಿಗ್ತದಲ್ಲ, ಆ ಉದ್ದೇಶವನ್ನಿಟ್ಟುಕೊಂಡು ಶ್ರೇಯಸ್ಸಿನ ಮಾತನ್ನೇ ನಾವು ಆಡಬೇಕು. ಅದನ್ನೇ ಭಗವಂತ ಹೇಳಿದ್ದು, ಕ್ಷೇಮಂ ವಿದಾಸ್ಯತಿ ಸನೋ ಭಗವಾನ್ ಪ್ರದೀಶಃ. ಕೆಲವೊಂದು ಸಲ ಧರ್ಮ ಕೆಲಸ ಮಾಡುವವರಿಗೆ ತುಂಬಾ ಕಷ್ಟ ಬರ್ತಾ ಇರ್ತದೆ. ಹಾಗೆಂತೇಳಿ ಕಷ್ಟ ಅಂತೇಳಿ ಬಿಡುವಂಥದ್ದಲ್ಲ, ನಾವು ಮಾಡ್ತಾ ಇರಬೇಕು. ನಮಗೆ ಮಾಡಿದ ಆ ಧರ್ಮ ಕೆಲಸಕ್ಕೆ ಮುಂದೊಂದು ದಿನ ಒಳ್ಳೆ ಗತಿ ಸಿಗ್ತದೆ. ಅದನ್ನೇ ಭಗವಂತ ಹೇಳಿದ್ದು ಏನು ಅಂತೇಳಿ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೊಡ್ಡದಾದ ಕಷ್ಟ ಕೆಲಸವನ್ನು ನೀ ಈಗ ಮಾಡಿದಂತಹ ಚಿಕ್ಕ ಕೆಲಸದಿಂದ ನಿನ್ನನ್ನು ಮುಂದೆ ರಕ್ಷಣೆ ಮಾಡಲಿದ್ದಾನೆ. ಅದು ಮಾಡಿಯೇ ತೀರ್ತಾನೆ ಅವನು, ಅದರಲ್ಲಿ ಏನು ಕೂಡ ಸಂಶಯ ನಿಮಗೆ ಬೇಡ. ಮತ್ತೊಂದು ಏನು ಮಾಡಬೇಕಂದ್ರೆ, ಶ್ರೇಯಶ್ಚ ಪ್ರೇಯಶ್ಚತೆ ಉಭೌ ಉಭೇ ನಾನಾರ್ಥೇ ಪುರುಷಂ ವಿನೀತಃ.
ಇದು ಮುಖ್ಯವಾಗಿ ಯಾರು? ಪ್ರಾಣಾಪಹಾರಕನಾದ ಯಮ ನಚಿಕೇತನಿಗೆ ಹೇಳಿರುವಂಥದ್ದು. ಪ್ರಿಯದ ಕೆಲಸವನ್ನೆಂದಿಗೂ ಮಾಡಬೇಡ ನೀನು, ಮತ್ಯಾವ ಕೆಲಸ ಮಾಡು, ಶ್ರೇಯ ಕೆಲಸಗಳನ್ನು ಮಾಡು ನೀನು ಅಂತೇಳಿ. ಶ್ರೇಯ ಕೆಲಸಗಳು ಇಹದಲ್ಲೂ ಉತ್ತಮ, ಪರದಲ್ಲೂ ಉತ್ತಮ. ಭೀಷ್ಮ ಪಿತಾಮಹಾದಿಗಳು ಏನು ಮಾಡಿದ್ದು? ಪ್ರಿಯ ಕೆಲಸವನ್ನು ಮಾಡಿದ್ದು. ಮಮಕಾರದ ಉದ್ದೇಶದಿಂದ ದುರ್ಯೋಧನನ ಹಿಂದೆ ಹೋದ್ರು. ಅದೇ ಪಾಂಡವರ ಪಕ್ಷದಲ್ಲಿ ಬಂದವರು ಏನು ಮಾಡಿದ್ರು? ತಮ್ಮ ಶ್ರೇಯಸ್ಸನ್ನು ಉದ್ದೇಶವಾಗಿ ಇಟ್ಟುಕೊಂಡು ಹಿಂದೆ ಹೋದ್ರು. ಅದಕ್ಕೇನಾಯ್ತು? ಅವರಿಗೆ ಉತ್ತಮ ಗತಿ ಸಿಕ್ತು. ಇವರೆಲ್ಲರಿಗೂ ಕೂಡ ಏನಾಯ್ತು ಅಂತ ಹೇಳಿದ್ರೆ, ಕಷ್ಟವನ್ನು ತಾವು ಸಿಗುವ ರೀತಿ ಅವರಿಗೆ ಒಂದು ಸಮಸ್ಯೆಗಳು ಉಲ್ಬಣವಾಯಿತು. ಆದ್ದರಿಂದ ಮುಖ್ಯವಾಗಿ ಈ ಶ್ಲೋಕದಲ್ಲಿ ನಾವು ಯಾವರ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ, ಸದ್ಬುದ್ಧಿ ಇದ್ದವರ ಹಿಂದೆ ಹೋಗ್ಬೇಕು, ದುರ್ಬುದ್ಧಿ ಇದ್ದವರ ಹಿಂದೆ ಹೋಗುವಂಥದ್ದಲ್ಲ. ಅವರೂ ಕೂಡ ಅವನತಿಗೆ ತಳ್ತಾರೆ, ಅವನತಿಗೆ ಹೋಗ್ತಾರೆ, ನಮ್ಮನ್ನೂ ಕೂಡ ಅವನತಿಗೆ ತಳ್ತಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ನಮಗೆ ಈ ಶ್ಲೋಕದಿಂದ ಗೊತ್ತಾಗ್ತದೆ. ಇನ್ನೊಂದು ಈ ಶ್ಲೋಕದಲ್ಲಿ ಇರುವಂಥದ್ದು ರಥ ಅಂತೇಳಿ ಶಬ್ದವನ್ನು ಬಳಕೆ ಮಾಡಿ, ಧಾರ್ತರ ರಾಷ್ಟ್ರಸ್ಯ ದುರ್ಬುದ್ಧಿ, ಹಿಂದಿನ ಶ್ಲೋಕದಲ್ಲಿ ಒಂದು ಪದ ಬಳಕೆ ಮಾಡಿದ್ರು, ಅದನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಹಿಂದೆ ಬಿಟ್ಟಿರುವಂಥದ್ದು ರಣ ಸಮುದ್ಯಮೆ ಅಂತ ಹೇಳಿದ್ದೇವೆ. ಮೊದಲು ನಾವು ರಣ ಸಮುದ್ಯಮದ ಚಿಂತನೆ ಮಾಡುವ ಮೊದಲು ರಥ ಸಮುದ್ಯಮದ ಚಿಂತನೆ ಮಾಡಬೇಕಂತ. ಯಾಕೆ ಗೊತ್ತಾ? ರಥ ಚೆನ್ನಾಗಿದ್ರೆ ತಾನೇ ರಣ ಚೆನ್ನಾಗಿರುವಂಥದ್ದು. ರಥವೇ ನಮ್ಮದು ಚೆನ್ನಾಗಿರ್ಲಿಲ್ಲ ಅಂದ್ರೆ ರಣದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಶಾಸ್ತ್ರಕಾರರು ಕೂಡ ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಒಂದು ಕಡೆಯಲ್ಲಿ ಹರಿ ಮತ್ತು ಹರ ಶಬ್ದದ ವ್ಯತ್ಯಾಸ ಏನು ಅಂತೇಳಿ ಮೊದಲು ನಾವು ನೋಡುವ. ಆವಾಗ ಇಲ್ಲಿ ಬಳಕೆ ಮಾಡಲಿರುವಂತಹ ರಣ ಮತ್ತೆ ರಥ ಶಬ್ದದ ಔಚಿತ್ಯ ನಮಗೆ ಗೊತ್ತಾಗ್ಲಿಕ್ಕುಂಟು. ಹರಿ ಅಂತಂದ್ರೆ ಏನು, ಹರ ಅಂದ್ರೆ ಏನು? ಹರಿಹರರಿಬ್ಬರಲ್ಲೂ ಕೂಡ ಏನಿದೆ? ಒಂದು ಶಬ್ದಕ್ಕೆ ಏನು ಅರ್ಥ ಅಂತ ನೋಡಿದ್ರೆ, ಸಂಸಾರ ಬಂಧನವನ್ನು ನಾಶ ಮಾಡುವಂತವನು ಹರಿಯೂ ಆಗ್ತಾನೆ, ಹರನೂ ಕೂಡ ಆಗ್ತಾನೆ ಎನ್ನುವಂಥದ್ದು ಸಾಮಾನ್ಯತ ಗೊತ್ತಾಗ್ತದೆ. ಹರತಿ ಇತಿ ಹರಿಹಿ ಎಂಬುದಾಗಿ ಸಾಮಾನ್ಯತ. ಹರನು ಕೂಡ ಪಾಶಗಳಿಂದ ಮೋಚಕನು ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೂ ಕೂಡ ಹರನಿಗಿಂತಲೂ ಕೂಡ ಹರಿಯಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಹೇಗೆ ಗೊತ್ತಾ? ತೃತೀಯ ಅತಿಶಯೇನ ಎಂಬುದಾಗಿ. ಹರ ಎನ್ನುವಲ್ಲಿ ಏನಿದೆ? ಅ ಅರ್ಥಾತ್ ಅಕಾರ ಉಂಟು. ಹರಿಯಲ್ಲಿ ಏನುಂಟು? ಇಕಾರ ಉಂಟು. ಮೊದಲ ಅಕ್ಷರದಿಂದಲೂ ಕೂಡ ಮೂರನೇ ಅಕ್ಷರವನ್ನು ಎಲ್ಲಿ ಬಳಕೆ ಮಾಡಿದ್ರು ಅಲ್ಲಿ ಪ್ರಾಬಲ್ಯ ಉಂಟು ಅಂತ ಅರ್ಥ. ಹರ ಎನ್ನುವಲ್ಲಿರುವಂತಹ ಅಕಾರಕ್ಕಿಂತಲೂ ಕೂಡ ನಂತರ ಹರಿ ಎನ್ನುವಂತಹ ಶಬ್ದ ಬಳಕೆ ಮಾಡಿದಾಗ ಅಲ್ಲಿರುವಂತಹ ಇಕಾರಕ್ಕೆ ಹೆಚ್ಚು ಪ್ರಾಬಲ್ಯ ಅಂತ ಹೇಳಿ ಅರ್ಥ. ಹೇಗೆ ಅಂತಂದ್ರೆ, ಹರಿಯು ಸಂಸಾರ ಬಂಧನವನ್ನು ನಾಶ ಮಾಡುವುದರಲ್ಲಿ ಪ್ರಧಾನ ಶಕ್ತಿ. ಹರನು ಕೂಡ ಸಂಸಾರ ಬಂಧನವನ್ನು ನಾಶ ಮಾಡ್ತಾನೆ. ಅದಕ್ಕಿಂತಲೂ ಕೂಡ ಅಧಿಕವಾಗಿ ನಾಶ ಮಾಡುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಹರಿ ಎನ್ನುವಂಥದ್ದನ್ನ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಆದ್ರಿಂದ ಎಲ್ಲೆಲ್ಲ ಒಂದನೇ ಅಕ್ಷರವನ್ನು ಬಿಟ್ಟು ತದನಂತರದಲ್ಲಿ ಮೂರನೇ ಅಕ್ಷರವನ್ನು ಇನ್ನೊಂದು ಶಬ್ದದಲ್ಲಿ ಬಳಕೆ ಮಾಡಿದ್ರೋ ಅಲ್ಲಿ ಯಾವಾಗಲೂ ಕೂಡ ಯಾವುದಕ್ಕೆ ಔಚಿತ್ಯ? ತೃತೀಯ ಅತಿಶಯೇನ, ಮೂರನೇ ಶಬ್ದಕ್ಕೆ ಅಧಿಕ ಔಚಿತ್ಯ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅಸ್ಮಿನ್ ರಣ ಸಮುದ್ಯಮೆ ಎಂಬುದಾಗಿ ರಣ ಎನ್ನುವಲ್ಲಿ ಕೊನೆಯ ಅಕ್ಷರದ ಬಳಕೆ ಮಾಡಿದ್ರು. ಅರ್ಥಾತ್ ರಥ ಶಬ್ದ ಅನ್ನುವಂಥದ್ದು ಏನು? ರಥ ತ ಥ ದ ಧ ನ, ನಕಾರ ಅಂದ್ರೂ ಒಂದೇ, ನಕಾರ ಅಂದ್ರೂ ಒಂದೇ, ತೊಂದರೆ ಇಲ್ಲ. ಹಿಂದಿನಕಾರರು ನಕಾರದ ಬದಲು ನಕಾರದ ಬಳಕೆಯೇ ಅಧಿಕ ಮಾಡ್ತಿದ್ರು. ಆದ್ರಿಂದ ನಕಾರ ಅನ್ನುವಂಥದ್ದು ಕೊನೆಯಿತ್ತು. ಆ ಕೊನೆಯ ಅಕ್ಷರಕ್ಕಿಂತಲೂ ಕೂಡ, ಅರ್ಥಾತ್ ಕೊನೆ ಅಂತಂದ್ರೆ ಹಿಂದಿನಿಂದ ಅದು ಮೊದಲ ಅಕ್ಷರ, ಆ ಮೊದಲ ಅಕ್ಷರಕ್ಕಿಂತಲೂ ಕೂಡ ಅದರ ನಂತರ ಮೂರನೇ ಅಕ್ಷರ ಯಾವುದು? ದ ಥ ದ ಥ ಎನ್ನುವಂತಹ ಮೂರನೇ ಅಕ್ಷರಕ್ಕೆ ಹೆಚ್ಚು ಮಹತ್ವ. ಆದ್ರಿಂದ ರಣ ಶಬ್ದಕ್ಕಿಂತಲೂ ಕೂಡ ತೃತೀಯ ಅತಿಶಯೇನ, ಅರ್ಥಾತ್ ಈ ರಣ ಶಬ್ದಕ್ಕಿಂತಲೂ ಕೂಡ ರಥ ಎನ್ನುವಂತಹ ಶಬ್ದಕ್ಕೆ ಹೆಚ್ಚು ಮಹತ್ವ. ಯಾಕೆ? ರಥ ಸರಿಯಾಗಿದ್ರೆ ಮಾತ್ರ ತಾನೆ ರಣ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ರಥಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ರಣಕ್ಕೆ ತದನಂತರದ ಮಹತ್ವ. ರಥ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅಸ್ಮಿನ್ ರಥ ಸಮುದ್ಯಮೆ, ರಥ ಸರಿಯಾಗಿತ್ತು ಅಂತ ಹೇಳಿದ್ರೆ ಅಸ್ಮಿನ್ ರಣ ಸಮುದ್ಯಮೆ, ರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಹಿಂದಿನ ಒಂದು ಶ್ಲೋಕದಲ್ಲಿ ಬಿಟ್ಟಂತಹ ಒಂದು ಚಿಕ್ಕದಾದ ಪ್ರಸಕ್ತಿ. ಆ ಪ್ರಸಕ್ತಿಯನ್ನು ಯಥಾಶಕ್ತಿ ನಾವು ನೋಡಿಯಾಗಿದೆ. ಆದ್ದರಿಂದ ಹಿಂದೆ ಸಂಕಲ್ಪಿಸಿದಂತೆ ನಾವು ಪ್ರತಿ ಸಲವೂ ಕೂಡ 2 ಶ್ಲೋಕಾದಿಗಳನ್ನು ಇಟ್ಟುಕೊಂಡು ಆ 2 ಶ್ಲೋಕದ ಚಿಂತನೆಯನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಸಲವೂ ಕೂಡ ಆ 2 ಶ್ಲೋಕದ ಚಿಂತನೆಯನ್ನು ಯಥಾಶಕ್ತಿ
ಅದೇ ರೀತಿಯಾಗಿ ಸಮಯಾದಿಗಳನ್ನಿಟ್ಟುಕೊಂಡು ಈ ಚಿಂತನೆಯನ್ನು ಮಾಡಿರುವಂಥದ್ದು. ಮುಂದೆ ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿ ಸಲದ ಹಾಗೆ ಒಂದು ಪರ್ವಗಳ ಚಿಂತನೆ, ಇನ್ನು ಅದೇ ರೀತಿಯಾಗಿ ಆ ಪರ್ವಗಳೊಟ್ಟಿಗೆ ವಿಶೇಷವಾಗಿ ಇರುವಂತಹ ಕೆಲವು ಪ್ರಶ್ನೆಗಳು. ಈ ಸಲ ಪರ್ವಗಳ ಬಗ್ಗೆ ಅಷ್ಟು ಚಿಂತನೆ ಇಲ್ಲ, ಕಡಿಮೆ, 1-2 ಪರ್ವಗಳು ಮಾತ್ರ ಇರುವಂಥದ್ದು. ಅದರಿಂದ ಅದನ್ನ ಸ್ವಲ್ಪ ಕೊನೆಗೆ ನೋಡುವ. ಇರುವಂತಹ ಒಂದು 5 ಪ್ರಶ್ನೆಗಳು, 5 ಪ್ರಶ್ನೆಗಳಿಗೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಉತ್ತರ ಕೊಡಲು ಪ್ರಯತ್ನವನ್ನು ಮಾಡ್ತೇನೆ. ಮೊದಲ ಪ್ರಶ್ನೆ, ತೆಂಗಿನಕಾಯಿ ಅದೇ ರೀತಿಯಾಗಿ ಕುಂಬಳಕಾಯಿಯನ್ನು ಸ್ತ್ರೀಯರು ಒಡೆಯಬಹುದೋ ಒಡೆಯಬಾರದೋ ಎಂಬುದಾಗಿ ಒಂದು ಪ್ರಶ್ನೆ. ಅದೇ ರೀತಿ ಎರಡನೇ ಪ್ರಶ್ನೆಯು ಕೂಡ ಅದಕ್ಕೆ ಸಂಬಂಧಪಟ್ಟದ್ದು, ಹೆಚ್ಚು ಅದೇ ಒಂದು ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಉಂಟು. ಅದಕ್ಕೋಸ್ಕರ ಎರಡನ್ನು ಕೂಡ ಒಟ್ಟಿಗೆ ಎತ್ತಿಕೊಳ್ತೇನೆ. ಎರಡನೆಯದ್ದು, ದೀಪ ಹಚ್ಚಬಹುದು ಯಾರು? ಪುರುಷರು. ಆದ್ರೆ ದೀಪದಲ್ಲಿ ಬರುವಂತಹ ಕರಿ, ಕಪ್ಪು ಭಾಗವನ್ನು ಪುರುಷರು ತೆಗೆಯಬಹುದೋ ತೆಗೆಯಬಾರದೋ ಎಂಬುದಾಗಿ ಪ್ರಶ್ನೆ. 2 ಪ್ರಶ್ನೆಗೂ ಕೂಡ ಒಟ್ಟಿಗೆ ಉತ್ತರವನ್ನು ಕೊಡ್ತೇನೆ. ಸ್ಕಾಂದ ಪುರಾಣದ ಒಂದು ಮಾತುಂಟು, ಏನು ಅಂತ ಹೇಳಿದ್ರೆ, ಪುರುಷೋ ದೀಪ ವಿಚ್ಛಿತ್ತಿ ಕುಷ್ಮಾಂಡ ಛೇದನಾ ಸ್ತ್ರೀಯ ಅಚಿರೇಣೇವ ಕಾಲೇನ ವಂಶೋಚ್ಛೇದೋ ಭವೇದ್ಧ್ರುವಂ. ವಿಶೇಷವಾಗಿ ಪುರುಷರು ನೂತನವಾದ ದೀಪವನ್ನು ಹಚ್ಚಬಹುದು, ಅದಕ್ಕೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಅದೇ ರೀತಿಯಾಗಿ ಆರಿ ಹೋದ ದೀಪವನ್ನು ಕೂಡ ಪುರುಷರು ಹಚ್ಚಬಹುದು, ಅದರಲ್ಲೂ ಕೂಡ ದೋಷ ಇಲ್ಲ. ಅದೇ ದೀಪದಲ್ಲಿ ಕರಿ ಉಂಟು, ದಪ್ಪದಲ್ಲಿ ಕರಿಯಾಗಿದೆ, ಇನ್ನೇನು ದೀಪ ಆರಿ ಹೋಗ್ತದೆ ಎನ್ನುವಂತಹ ಉದ್ದೇಶದಿಂದ ದೀಪದ ಕರಿಯನ್ನು ಪುರುಷರು ತೆಗಿಲಿಕ್ಕಿಲ್ಲ. ಯಾಕೆ? ವಂಶಶ್ಚೇದೋ ಭವೇ ಧ್ರುವಂ, ತನ್ನ ವಂಶವೇ ಛೇದನವಾಗುವಂತಹ ಸ್ಥಿತಿ, ಅರ್ಥಾತ್ ವಂಶವು ನಿರ್ವಂಶವಾಗುವಂತಹ ಸ್ಥಿತಿ ಬರ್ಬೋದಂತೆ. ಆದ್ರಿಂದ ವಿಶೇಷವಾಗಿ ಹಾಗಂತೇಳಿ ಅನಿವಾರ್ಯ ಪ್ರಸಂಗ ಇತ್ತು, ಒಳಗಡೆ ಕೆಲವೊಂದು ಕಡೆಯಲ್ಲಿ ಸ್ತ್ರೀಯರಿಗೆ ಒಳ ಬರ್ಲಿಕ್ಕೆ ಅವಕಾಶ ಇಲ್ಲ, ದೇವರ ಮನೆಯಲ್ಲಾಗ್ಲಿ ದೇವಸ್ಥಾನ ಇತ್ಯಾದಿಗಳಲ್ಲಿ, ಆವಾಗೆಲ್ಲ ಅದೊಂದು ಅನಿವಾರ್ಯ ಪ್ರಸಂಗ, ಆ ರೀತಿಯಲ್ಲಿ ತೆಗಿಬಹುದು, ತೆಗಿಲಿಕ್ಕೆ ದೋಷ ಇಲ್ಲ. ಯಾರು ಕೂಡ ಬರ್ಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಉಂಟು ಮನೆಯಲ್ಲಿ. ಈಗ ಅದೆಲ್ಲ ಸ್ತ್ರೀಯರ ಕರ್ತವ್ಯ, ಸ್ತ್ರೀಯರಿಗೆ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಲಿಕ್ಕಿರುವಂತಹ ಮಹತ್ತರ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ವಶಪಡಿಸಿಕೊಂಡ್ರೆ ಅದು ತಪ್ಪಾಗ್ತದೆ, ಇನ್ನೊಬ್ಬರ ಹೊಟ್ಟೆಗೆ ನಾವು ಹೊಡೆದಾಗ ಆಗ್ತದೆ. ಆದ್ರಿಂದ ಅಲ್ಲಿ ಬರುವಂತಹ ಕರಿ ಇತ್ಯಾದಿಗಳನ್ನು ತೆಗೆಯುವಂಥದ್ದು ಯಾರು? ಸ್ತ್ರೀಯರೇ ತೆಗಿಬೇಕು. ಇನ್ನು ಕೂಷ್ಮಾಂಡ ಛೇದನ ಸ್ತ್ರೀಯ, ಸ್ತ್ರೀಯರಿಗೆ ವಿಶೇಷವಾಗಿ ಕೂಷ್ಮಾಂಡದ ಛೇದನವನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅರ್ಥಾತ್ ತೆಂಗಿನಕಾಯಿ ಅದೇ ರೀತಿಯಾಗಿ ಕೂಷ್ಮಾಂಡವನ್ನು ಪೂರ್ಣ ಫಲ ಎಂಬುದಾಗಿ ಕರೀತಾರೆ. ಇಂತಹ ಪೂರ್ಣ ಫಲವನ್ನು ವಿಶೇಷವಾಗಿ ತುಂಡರಿಸಲಿಕ್ಕೆ ಅವರಿಗೆ ಅಧಿಕಾರ ಅನ್ನುವಂಥದ್ದಿಲ್ಲ. ಇನ್ನು ಕೂಡ ಕೆಲವೊಂದು ಕಡೆಯಲ್ಲಿ ಕುಂಬಳಕಾಯಿಯನ್ನು ಅಧಿಕಾರ ಇದ್ದವರು ಮಾತ್ರ ಛೇದನ ಮಾಡಬೇಕು ಅಂತೇಳಿ, ಯಾಕಂದ್ರೆ ಏಕೋದಿಷ್ಟದ ದಿನ ವಿಶೇಷವಾಗಿ ಕುಂಬಳಕಾಯಿಯನ್ನು ತುಂಡರಿಸಿ ಅವುಗಳಲ್ಲಿ ವಿಧಿ ಇತ್ಯಾದಿಗಳು ಉಂಟು, ಶಾಸ್ತ್ರದಲ್ಲಿ ನಿಯಮ. ಆದ್ರಿಂದ ಅಧಿಕಾರ ಇಲ್ಲದವರು, ಅರ್ಥಾತ್ ತಂದೆ ತಾಯಿಗಳು ಇರುವಂತವರು ಅದನ್ನು ಛೇದನ ಮಾಡಬಾರದು ಎನ್ನುವಂಥದ್ದು ಕೂಡ ರೂಢಿಯಲ್ಲಿದೆ. ಇನ್ನು ಪೂರ್ಣ ಫಲ ತೆಂಗಿನಕಾಯಿ ಅದೇ ರೀತಿಯಾಗಿ ಕುಂಬಳಕಾಯಿಯನ್ನು ವಿಶೇಷವಾಗಿ ಛೇದನವನ್ನು ಮಾಡಬಾರದು. ಒಂದು ವೇಳೆ ಮಾಡಿದ್ರು ಅಂತ ಹೇಳಿದ್ರೆ, ದೀಪಶಾಂತವು ದೀಪದಾನಂ ಕೂಷ್ಮಾಂಡೇ ಕನಕಂತತ, ವಿಶೇಷವಾಗಿ ತಿಳಿದೋ ತಿಳಿಯದೆಯೋ ದೀಪದ ಬತ್ತಿಯ ಕರಿಯನ್ನು ತೆಗ್ದ್ವಿ ಅಂತ ಹೇಳಿದ್ರೆ, ತೆಗ್ದಾಗ ದೀಪ ಆರಿ ಹೋಯ್ತು, ಆವಾಗ ಏನು ಮಾಡಬೇಕು? ಅದರ ಪ್ರಾಯಶ್ಚಿತ್ತವಾಗಿ ದೀಪದ ದಾನವನ್ನು ಕೊಡಬೇಕು ಅಂತೇಳಿ ಶಾಸ್ತ್ರ ವಿಧಿಸುತ್ತದೆ. ಅದೇ ರೀತಿಯಾಗಿ ತೆಂಗಿನಕಾಯಿಯನ್ನು ಅದೇ ರೀತಿಯಾಗಿ ಕುಂಬಳಕಾಯಿಯನ್ನು ಒಂದು ವೇಳೆ ಒಡೆದ್ರಿ ಅಂತ ಹೇಳಿದ್ರೆ, ಆ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಆ ದೋಷದ ಪ್ರಾಯಶ್ಚಿತ್ತವಾಗಿ ಕನಕಂತತ ಸ್ವರ್ಣದಾನವನ್ನು ಕೊಡಬೇಕು ಅಂತೇಳಿ ಶಾಸ್ತ್ರಕಾರರು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ 2 ಪ್ರಶ್ನೆಗಳಿಗೆ ಈ ರೀತಿಯಾಗಿ ಉತ್ತರ ನಮಗೆ ಸಿಕ್ತು. ಇನ್ನು 3ನೆಯ ಪ್ರಶ್ನೆ, ಅಕ್ಕಿಯನ್ನು ಎಷ್ಟು ಸಲ ತೊಳೆಯಬೇಕು ಅಂತ ಹೇಳಿ. ಅದಕ್ಕೆ ಶಾಸ್ತ್ರಕಾರರು ವಿಶೇಷವಾಗಿ ಹಿಂದೊಂದು ಪದ್ಧತಿಗಳಿತ್ತು. ನೂತನವಾಗಿ ಮದುವೆಯಾಗಿ ಬಂದ ನಂತರ ಅತ್ತೆ ತನ್ನ ಸೊಸೆಗೆ ಉಪದೇಶ ಮಾಡ್ತಾಳೆ. ಎಲ್ಲಿಂದ ಉಪದೇಶ ಆರಂಭ ಅಂತ ಹೇಳಿದ್ರೆ, ಅಡಿಗೆ ಮಾಡುವುದರಿಂದ ಉಪದೇಶ ಆರಂಭ. ಆ ಅಡಿಗೆಯಲ್ಲೂ ಎಲ್ಲಿಂದ ಆರಂಭ? ಅಕ್ಕಿ ತೊಳೆಯುವುದರಿಂದ ಆರಂಭವನ್ನು ಮಾಡ್ತಾಳೆ. ಅದಕ್ಕೆ ಶಾಸ್ತ್ರಕಾರರು ಕೂಡ ಸಮ್ಮತಿಯನ್ನು ಕೊಡ್ತಾರೆ. ಶಾಸ್ತ್ರದ ಮಾತು ಏನು ಅಂತ ಕೇಳಿದ್ರೆ, ತಂಡುಲಾನ್ ಕ್ಷಾಲಯೇತ್ ಪಶ್ಚಾತ್ ತ್ರಿಚತುರ್ವಾ ಯುತಾ ಸದ ಸಂಶೋಧ್ಯ ತಂಡುಲಾಂಶ್ಚಾದ್ಭಿಹಿ ಪಶ್ಚಾತ್ ಪಾಚನ ಮಾರಬೇತ್. ಪಾಚನ ಅಂತಂದ್ರೆ ಅಡಿಗೆ ಮಾಡುವುದನ್ನು ಎಲ್ಲಿಂದ ಆರಂಭಿಸಬೇಕು ಅಂತ ಹೇಳಿದ್ರೆ, ಮೊದಲು ತಂಡುಲಾನ್ ಕ್ಷಾಲಯೇತ್ ಪಶ್ಚಾತ್, ಕ್ಷಾಲಯೇತ್ ಅಂತ ಹೇಳಿದ್ರೆ ಒಳ್ಳೆ ರೀತಿಯಾಗಿ ಅಕ್ಕಿಯನ್ನು ತೊಳಿಬೇಕು. ಎಷ್ಟು ಸಲ? 3 ಸಲ ಅಕ್ಕಿಯನ್ನು ಒಳ್ಳೆಯ ರೀತಿಯಾಗಿ ತೊಳಿಬೇಕು. ತೊಳೆದು
3 ಸಲದ ನೀರನ್ನು ಏನು ಮಾಡಬೇಕು, ಬಸಿಬೇಕು, ಅರ್ಥಾತ್ ನೀರನ್ನು ತೆಗಿಬೇಕು. ತೆಗೆದು 4ನೇ ಸಲ ಸ್ವಲ್ಪ ನೀರು ಹಾಕಿ ಅದರ ಮೂಲಕ ಏನು ಮಾಡಬೇಕು, ಅಕ್ಕಿಯನ್ನು ಬೇಯಿಸಬೇಕು. ಹೊರತು 2 ಸಲ ತೊಳೆದು 3ನೇ ಸಲದ ನೀರುಂಟು ಅದರಲ್ಲೇ ಬೇಯಿಸ್ತೇನೆ, ತಪ್ಪು. ಕೇವಲ ಬೇಯಿಸ್ತೇನೆ, ಅದು ಕೂಡ ತಪ್ಪಾಗ್ತದೆ. ತೆಗೆದು 4ನೇ ಸಲ ನೀರು ಹಾಕಿ ಅದರ ಮೂಲಕ ಏನು ಮಾಡಬೇಕು, ಅಕ್ಕಿಯನ್ನು ಒಳ್ಳೆಯ ರೀತಿಯಾಗಿ ಬೇಯಿಸಬೇಕು. ಇದರ ಮೂಲಕ ಪಶ್ಚಾತ್ ಪಾಚನ ಮಾರಬೇತ್, ಇದರ ಮೂಲಕವಾಗಿ ಏನು ಮಾಡಬೇಕು, ಒಳ್ಳೆಯ ರೀತಿಯಾದಂತಹ ಅಡುಗೆಯನ್ನು ಆರಂಭ ಮಾಡಬೇಕು. ಆದ್ರಿಂದಾಗಿ ನಮಗೇನಾಯಿತು, ಸ್ಪಷ್ಟವಾಗಿ ನಮಗೆ ಗೊತ್ತಾಯಿತು ಅಡಿಗೆಯನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದದು ಈ ಮೂಲಕವಾಗಿ. ಇನ್ನು 3 ಪ್ರಶ್ನೆ ಆಯ್ತು ಅಲ್ಲಿಗೆ. ಇನ್ನು 4ನೆಯ ಪ್ರಶ್ನೆ, ಕುದಿಯುವ ನೀರಿಗೆ ಅಕ್ಕಿಯನ್ನು ಸುರಿದು ಅನ್ನ ಮಾಡಬಹುದಾ ಅಂತೇಳಿ. ಈಗ ಅನ್ನ ಮಾಡ್ಲಿಕ್ಕೆ ನಮಗೆ ಅಕ್ಕಿಯನ್ನು ಬೇಯಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಕಡೆ ಒಳ್ಳೆಯ ನೀರನ್ನು ಬೇಯಿಸ್ತೇನೆ. ನೀರನ್ನು ಬೇಯಿಸಿ ನೇರವಾಗಿ ಅದಕ್ಕೆ ಅಕ್ಕಿಯನ್ನು ಹಾಕ್ತೇನೆ. ಅಕ್ಕಿಯನ್ನು ಹಾಕಿ ಬೇಯಿಸ್ಬೋದಾ ಅಂತ ಕೇಳಿದ್ರೆ, ಶಾಸ್ತ್ರಕಾರರ ಮಾತಿದೆ ಅದಕ್ಕಾಗಿ. ಏನು ಅಂತ ಕೇಳಿದ್ರೆ, ತಂಡುಲೋದಕ ಸಂಯುಕ್ತಂ ಪಾಕಂ ಕುರ್ಯಾದ್ ವಿಶೇಷತಃ ತಪೋದಕಸ್ಯ ತನ್ಮಧ್ಯೆ ತಂಡುಲಂ ಪಾಚಯೇದ್ಯದಿ ತದನ್ನಂ ಮಾಂಸ ಸದೃಶಂ ತದ್ರಸಂ ಸುರಯಾಸಮಂ. ಅರ್ಥಾತ್ ನೀವು ಪ್ರಶ್ನೆ ಕೇಳಿದ ರೀತಿ, ಒಳ್ಳೆ ಕುದೀತಿರುತ್ತದೆ ನೀರು, ಅದಕ್ಕೆ ನೇರವಾಗಿ ನಾನು ಅಕ್ಕಿ ಹಾಕ್ತೇನೆ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರಕಾರರು ಏನು ಮಾಡ್ತಾರೆ ಅಂದ್ರೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದ್ರೆ ತಂಡುಲೋದಕ ಸಂಯುಕ್ತಂ, ಅಕ್ಕಿಯೊಂದಿಗೆ ನೀರು ಹಾಕಬೇಕು, ನೀರು ಹಾಕಿ ಏನು ಮಾಡಬೇಕು, ನಾವು ಅಕ್ಕಿಯನ್ನು ಬೇಯಿಸ್ಬೇಕಂತೆ. ಈ ರೀತಿಯಾಗಿ ಬೇಯಿಸಿದ್ರೆ ಕುರಿಯಾದ್ ವಿಶೇಷತಃ, ಇದು ಉತ್ತಮ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗಾದ್ರೆ ನೀರು ಹಾಕಿ ನೀರನ್ನು ಬೇಯಿಸಿ ಅನಂತರ ಅದಕ್ಕೆ ಅಕ್ಕಿ ಹಾಕ್ತೇವೆ ಅಂತಂದ್ರೆ ತದನ್ನಂ ಮಾಂಸ ಸದೃಶಂ, ಅದು ಮಾಂಸಕ್ಕೆ ಸಮಾನ ಅಂತೆ. ಅದು ಯಾರಿಗೆ ಶ್ರೇಷ್ಠವಾದದ್ದು, ರಾಕ್ಷಸರಿಗೆ ಶ್ರೇಷ್ಠವಾದದ್ದು ಅಂತೇಳಿ ಶಾಸ್ತ್ರ ಹೇಳ್ತದೆ. ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ, ವೈಶ್ವದೇವಕ್ಕೆ, ಶ್ರಾದ್ದಾದಿಗಳಿಗೆ, ದೇವತಾ ಕಾರ್ಯಾದಿಗಳಿಗೆ ನಾವು ಅನ್ನವನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ ನೀರು ಹಾಕಿ ಅದರೊಟ್ಟಿಗೆ ಅಕ್ಕಿಯನ್ನು ತೊಳೆದು ಹಾಕಬೇಕು. ಅದು ಆ ರೀತಿಯಾಗಿ ಬೇಯಬೇಕು. ತಂಡುಲೋದಕ ಸಂಯುಕ್ತಂ, ಉದಕದೊಂದಿಗೆ ಅನ್ನವು ಸೇರಬೇಕು. ಸೇರಿ ಒಟ್ಟಿಗೆ ಬೇಯಿದ್ರೆ ಮಾತ್ರ ಅದು ವಿಶೇಷ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಈ ದಿನದ ಕೊನೆಯ ಪ್ರಶ್ನೆಗಳು ಬಂದದ್ದುಂಟು, ಆದ್ರೂ ಕೂಡ ಒಂದು ಸೀಮಿತ ಅಂತೇಳಿ ಮಾಡಿಕೊಂಡಿದ್ದೇವೆ. ಆ ರೀತಿಯಾಗಿ ಈ ದಿನದ ಇನ್ನೊಂದು ಪ್ರಶ್ನೆ, 5ನೇ ಪ್ರಶ್ನೆ, ಬೇಳೆಯನ್ನು ಅಕ್ಕಿಯ ರೀತಿಯೇ ಬೇಯಿಸ್ಬೋದಾ ಅಂತೇಳಿ. ಅರ್ಥಾತ್ ಅನ್ನವನ್ನು ಹೇಗೆ ಬೇಯಿಸ್ತೀರೋ ಅದೇ ರೀತಿಯಾಗಿ ಬೇಳೆಯನ್ನು ಬೇಯಿಸ್ತೀರೋ ಅಂತೇಳಿ. ಹಾಗಾದ್ರೆ ಏನು, ಹಿಂದೆ ಪ್ರಶ್ನೆ ಕೇಳಿದ ಹಾಗೆ ಇಟ್ಟುಕೊಳ್ಳುವ ನಾವು. ಹೇಗೆ ಅಂತ ಹೇಳಿದ್ರೆ, ನೀರು ಹಾಕಿಕೊಂಡು ಬೇಳೆಯನ್ನು ಹಾಕಿಕೊಂಡು ಒಲೆಯನ್ನು ಒಳ್ಳೆ ರೀತಿ ಉರಿಸಿಕೊಂಡು ಬೇಳೆಯನ್ನು ಬೇಯಿಸ್ಬೋದಾ ಅಂತ ಹೇಳಿ ಕೇಳಿರುವಂತದ್ದು ಇಟ್ಟುಕೊಳ್ಳುವ. ಈ ರೀತಿಯಾಗಿ ಆಗ್ಬೋದಾ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಸೂಪಸ್ಯ ನಾಯಂ ನಿಯಮ ತಪ್ತೇಶ್ವೇವ ಪಯಸ್ಸು ವೈ. ಕುದಿಯುವ ನೀರಿನಲ್ಲಿ ಬೇಳೆಯನ್ನು ಬೇಯಿಸಿಕೊಳ್ಳಬೇಕು, ಹೊರತು ಅನ್ನದಂತೆ ಅಲ್ಲ. ಅರ್ಥಾತ್ ಒಳ್ಳೆಯ ಕುದ್ದಿರ್ತದೆ ಯಾವುದು ನೀರು, ಅದಕ್ಕೆ ಬೇಳೆಯನ್ನು ಹಾಕಿ ಒಳ್ಳೆಯ ರೀತಿಯಾಗಿ ಅದನ್ನು ಬೇಯಿಸ್ಕೋಬೇಕು. ಹೊರತು ಕುದಿಯದೇ ಇರುವ ನೀರಿನಲ್ಲಿ ಬೇಳೆಯನ್ನು ಹಾಕಿಕೊಂಡು ಒಟ್ಟಿಗೆ ಬೇಯಿಸುವಂಥದ್ದಲ್ಲ. ಯಾಕೆಂದ್ರೆ ಸೂಪಸ್ಯ ನಾಯಂ ನಿಯಮ, ತೋವೆಗೆ ಅಂತೇಳಿ, ಸೂಪಸ್ಯ ಅಂತಂದ್ರೆ ತೋವೆ ಅಂತ ಅರ್ಥ. ತೋವೆಗೆ ಈ ರೀತಿಯಾದ ನಿಯಮ ಇಲ್ಲ ಎನ್ನುವಂಥದ್ದನ್ನ ವಿಶೇಷವಾಗಿ ಲೌಕಿಕ ಸ್ಮೃತಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಈ ದಿನ ಬಂದಂತಹ ಪ್ರಶ್ನೆಗಳು ತುಂಬ ಬಂದಿದೆ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಇಟ್ಟುಕೊಂಡು ಆ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಉತ್ತಮೋತ್ತಮ ರೀತಿಯಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ, ಉತ್ತಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿಗೊಂದು ಸಾಮಾನ್ಯ ರೀತಿಯಾಗಿ ತೃಪ್ತಿ ಉಂಟು, ಸರಿ ಇರಬಹುದು ಎನ್ನುವಂಥದ್ದು. ಇನ್ನು ಪರ್ವಕಾಲಗಳು, ಮುಂದೆ ಬರಲಿರುವಂತಹ ಪರ್ವಕಾಲಗಳಲ್ಲಿ ಹತ್ತಿರದಲ್ಲಿ ಉಂಟು ಇನ್ನು ಎಳ್ಳಮಾವಾಸ್ಯೆ ಅಂತೇಳಿ, ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಅಂತೇಳಿ. ಈ ದಿನದಂದು ವಿಶೇಷವಾಗಿ ಎಳ್ಳಿನಲ್ಲಿ ತರ್ಪಣವನ್ನು ಕೊಡಬೇಕು. ಎಳ್ಳಿನಲ್ಲಿ ತರ್ಪಣವನ್ನು ಕೊಟ್ರೆ ತಿಲಾ ಪಾಪಹಾರ ಶುಭಾಹ. ಎಳ್ಳಿನ ಮೂಲಕ ತರ್ಪಣವನ್ನಿತ್ರೆ ಎಳ್ಳು ಕಾಳಿನಷ್ಟೂ ಕೂಡ ಪಾಪವು ಇರುವುದಿಲ್ಲ ಎನ್ನುವಂಥದ್ದು ಶಾಸ್ತ್ರದ ಮಾತು, ಸಂಪ್ರದಾಯದ ಮಾತು ಕೂಡ ಈ ರೀತಿಯಾಗಿ ಆಗಿದೆ. ಆದ್ದರಿಂದ ಈ ದಿನ ವಿಶೇಷವಾಗಿ ತುಂಗಾದಿ ನದಿಗಳಲ್ಲಿ, ಗಂಗಾದಿ ಸ್ನಾನಗಳಲ್ಲಿ, ಇನ್ನು ಉಡುಪಿ ಇತ್ಯಾದಿ ಪ್ರಾಂತಗಳಲ್ಲಿ ವಿಶೇಷವಾಗಿ ಸಮುದ್ರಗಳು ಅಧಿಕವಾಗಿ ಉಂಟು. ಆದ್ದರಿಂದ ಆ ಸಮುದ್ರದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಇನ್ನು ನಿರ್ಣಯ ಸಿಂಧುಕಾರನು ಕೂಡ ಸ್ಪಷ್ಟವಾಗಿ ಸಮುದ್ರ ಸ್ನಾನವನ್ನು ವಿಧಿಸಿದ್ದಾನೆ. ಸಮುದ್ರೇ ಪರ್ವಸು ಸ್ನಾಯದ ಅಮಾಯಾಂಚು ವಿಶೇಷದ. ಸಮುದ್ರದಲ್ಲಿ ಪರ್ವಕಾಲದಲ್ಲಿ ಸ್ನಾನವನ್ನು ಮಾಡಬೇಕಂತ. ಸುಮ್ಮನೆ ಯಾವಾಗ ಬೇಕಾಬಿಟ್ಟಿ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡ್ತೇನೆ, ಸಮುದ್ರದಲ್ಲಿ ಆಟ ಆಡ್ತೇನೆ ಅಂತ ಹೇಳಿದ್ರೆ ಶಾಸ್ತ್ರಕಾರರು ಅದಕ್ಕೆ ನಿಷೇಧ ಮಾಡಿದ್ದಾರೆ. ಪರ್ವಕಾಲಗಳಲ್ಲಿ ಅದೇ ರೀತಿಯಾಗಿ
ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. ಇನ್ನು ಭೃಗು ಭೌಮದಿನೇ ಸ್ನಾನ ನಿತ್ಯಮೇವ ವಿವರ್ಜಯೇತ್. ಭೃಗುವಾಸರದಂದು ಅರ್ಥಾತ್ ಶುಕ್ರವಾರ ಮಂಗಳವಾರದಂದು ಸ್ನಾನವನ್ನು ಮಾಡಬಾರದು ಅಂತೇಳಿ, ಸಮುದ್ರ ಸ್ನಾನವನ್ನು ಮಾಡಬಾರದು ಅಂತೇಳಿ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಒಂದು ವೇಳೆ ಅದೇ ದಿನದಂದು ಗ್ರಹಣ ಬಂತು ಅಥವಾ ಅದೇ ದಿನದಂದು ನೀವು ತೀರ್ಥಯಾತ್ರೆಗೆ ಹೋಗಿದ್ರಿ, ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು? ಸಮುದ್ರ ಸ್ನಾನವನ್ನು ಮಾಡಬಹುದು. ಯಾಕೆಂದ್ರೆ ಅವುಗಳು ಪರ್ವಕಾಲ ಅಂತ ಅರ್ಥ. ಅಂತಹ ಪರ್ವಕಾಲದಂದು ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. ಹಾಗಾದ್ರೆ ಸ್ನಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸಂಕಲ್ಪ ಪುರಸ್ಸರ ಶಾಸ್ತ್ರಕಾರರು ವಿಧಿಸಿದ್ದಾರೆ. ಸಂಕಲ್ಪೇವ ವಿನಾ ಕುರ್ಯಾತ್ ಸ್ನಾನದಾನ ವ್ರತಾಧಿಕಂ ಅನ್ಯಥಾ ಸರ್ವಕರ್ಮಾಣಿ ನಿಷ್ಫಲಾನಿ ಭವಂತಿ ಅಂತೇಳಿ. ಸಮುದ್ರ ಸ್ನಾನ ಮಾಡುವ ಸಂದರ್ಭದಲ್ಲಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಪಿತೃತರ್ಪಣ ಉದ್ದೇಶದಲ್ಲಿ ಸ್ನಾನವನ್ನು ಮಾಡ್ತಿದ್ದೇನೆ, ಪಿತೃತರ್ಪಣಾದಿಗಳನ್ನು ಮಾಡ್ತಿದ್ದೇನೆ ಎಂಬುದಾಗಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡಬೇಕು. ಇನ್ನು ಕೂಡ ನಿರ್ಣಯಕಾರರು ತುಂಬಾ ಇದಕ್ಕೆ ವಿಶೇಷವನ್ನು ತಿಳಿಸಿದ್ದಾರೆ. ಸಮುದ್ರದಲ್ಲಿ ಒದ್ದೆಯ ಮರಳಾಗಿರ್ತದೆ, ತುಂಬಾ ದೂರದಲ್ಲಿ ಒದ್ದೆಯಾದ ಮರಳು ಇರ್ತದೆ. ಆ ಒದ್ದೆಯಾದ ಮರಳಿನಲ್ಲಿ ವರುಣನ ಚಿತ್ರವನ್ನು ಅಥವಾ ವರುಣನ ಪ್ರತಿಮೆಯನ್ನಿಟ್ಟುಕೊಂಡು ಅಲ್ಲಿ ವರುಣದೇವನನ್ನು ಆವಾಹನೆ ಮಾಡಬೇಕು. ಧ್ಯಾನಾವಾಹನಾದಿ ಸಮಸ್ತ ಷೋಡಶೋಪಚಾರ ಪೂಜೆಗಳನ್ನು ಕೊಟ್ಟುಕೊಂಡು ವಿಶೇಷವಾಗಿ ಅಲ್ಲೊಂದು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಅಂದ್ರೆ, ರಾಮೇಣ ಯಾ ಕೃತ ರೇಖಾ ಧನುಷಾ ಕ್ಷಾರಸಾಗರೆ ಮುಕ್ತ ಸದ್ದರ್ಶನಾದೇವ ನಜಾನೆ ಸ್ನಾನಜಂ ಫಲಂ ಗಣ್ಯಂತೆ ಪಾಂಸವೋ ಭೂಮೌ ಗಣ್ಯಂತೆ ದಿವಿತಾರಕಾಃ ಸೇತು ದರ್ಶನಜಂ ಪುಣ್ಯಂ ಶೇಷೇಣಾಪಿ ನ ಗಣ್ಯತೆ ರಘುವೀರ ಪ್ರಧಾನ್ಯಾಸ ಪವಿತ್ರೀಕೃತ ಪಾಂಸವೇ ದಶಕಂಠ ಶಿರಶ್ಚೇದ ಬಾನವೇ ಸೇತವೇ ನಮಃ ಸೇತವೇ ರಾಮಚಂದ್ರಸ್ಯ ಮುಕ್ತಿ ಮಾರ್ಗೈಕ ಹೇತವೇ ಸೀತೆಯ ಮಾನಸಾಂಬೋಜ ಬಾನವೇ ಸೇತವೇ ನಮಃ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸಮುದ್ರದಲ್ಲಿ ಒಬ್ಬಳು ಲೋಕಭಯಂಕರಿಯಾದಂತಹ ದೈತ್ಯ ಇರ್ತಾಳೆ. ಅವಳು ಆಹಾರಕ್ಕಾಗಿ ಕಾಯ್ತಾ ಇರ್ತಾಳೆ. ಅದಕ್ಕೋಸ್ಕರವಾಗಿ ಒಂದು ಕಲ್ಲನ್ನು ತೆಗೆದು ಆ ಸಮುದ್ರಕ್ಕೆ ಹಾಕಿ ಬಿಡಬೇಕು. ಆದ್ರಿಂದಾಗಿ ಆಕೆಯ ದೂರಣೆ ಮಾಡಿದಂಗ ಆಗ್ತದೆ. ಅದಕ್ಕೂ ಕೂಡ ಒಂದು ಪ್ರಾರ್ಥನೆ ಉಂಟು. ಪಿಪ್ಪಲಾದ ಸಮುತ್ಪನ್ನೇ ಕೃತ್ಯೇ ಲೋಕಭಯಂಕರಿ ಆಹಾರಾರ್ಥಂ ಮಯಾ ದತ್ತಃ ಪಾಷಾಣಂ ಪ್ರತಿಗೃಹ್ಯತಾಂ. ನಿನಗೇನೊಂದು ಆಹಾರ ರೂಪದಲ್ಲಿ ಈ ಪಾಷಾಣವನ್ನು ಕೊಡ್ತಾ ಇದ್ದೇನೆ, ಈ ಪಾಷಾಣವನ್ನು ನೀನು ತೆಗೆದುಕೋ ಎಂಬುದಾಗಿ ಕೊಡುವಂಥದ್ದು. ಇನ್ನು ಆ ರೇಖೆಯನ್ನು ಮಾಡಿರ್ತೇವೆ, ರೇಖೆಯನ್ನು ಉದ್ವಾಸನೆ ಮಾಡಿ ವಿಶೇಷವಾಗಿ ಸಮುದ್ರಕ್ಕೆ ಹಾಕುವಂಥದ್ದು. ಸಮುದ್ರಕ್ಕೆ ಹಾಕಿ ಮೊದಲು ಏನು ಮಾಡಬೇಕು? ನಾವು ಗೃಹದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಯಾಕೆಂತಂದ್ರೆ ಧನುರ್ಮಾಸ, ಆದ್ರಿಂದ ಪ್ರಾತಃ ಕಾಲದಲ್ಲಿ ನಕ್ಷತ್ರಗಳಿರುವ ಸಂದರ್ಭದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಪೂಜಾ ಜಪಾದಿ ಕೈಂಕರ್ಯಗಳನ್ನು ಮುಗಿಸಿಕೊಂಡು ನಂತರ ಸಮುದ್ರ ಸ್ನಾನಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಪುಂಡ್ರಧಾರಣೆಗಳನ್ನು ಮಾಡಿ ಯಥಾಶಕ್ತಿ ಗಾಯತ್ರ್ಯಾದಿಗಳ ಜಪತರ್ಪಣಾದಿಗಳನ್ನು ಮಾಡಿಕೊಂಡು ಮಹಾಲಯದಲ್ಲಿ ಹೇಳಿರುವಂತಹ ಸಮಸ್ತ ಪಿತೃಗಳಿದ್ದಾರೆ. ಸಮಸ್ತ ಪಿತೃಗಳ ಉದ್ದೇಶವಾಗಿ ಯಥಾಶಕ್ತಿಯಾಗಿ ತರ್ಪಣಾದಿಗಳನ್ನು ಕೊಟ್ಟುಕೊಂಡು ವಿಶೇಷವಾಗಿ ತರ್ಪಣಾಂಗ ಉದ್ದೇಶ ಪುರೋಹಿತರನ್ನು ಕರೆದುಕೊಂಡು ಹೋಗ್ಬೇಕು ಅಂತೇಳಿ. ಪುರೋಹಿತರು ಸಿಗ್ಲಿಲ್ಲ ಅಂತಂದ್ರೆ ತರ್ಪಣಾದಿಗಳನ್ನು ಸ್ವತಃ ನಾವೇ ಮಾಡಿಕೊಂಡು ಏತತ್ ತರ್ಪಣ ಭಾಪ್ತಿ ಮತ್ತೆ ತರ್ಪಣದ ಉದ್ದೇಶವಾಗಿ ಭೋಜನದ ಉದ್ದೇಶಕವಾಗಿ ಯಾರಾದರೂ ಬ್ರಾಹ್ಮಣರಿಗೆ ಧಾನ್ಯಾದಿಗಳನ್ನು ಆಹಾರಾದಿಗಳನ್ನು ಯಾವ್ದ್ಯಾವುದೋ ಅಲ್ಲ, ಅಕ್ಕಿ ಬೇಳೆ ಇತ್ಯಾದಿ ಯಾವುದು ಸಾತ್ವಿಕ ದಾನಗಳುಂಟೋ ಸಾತ್ವಿಕ ದಾನಾದಿಗಳನ್ನು ಕೊಟ್ಟು ಯಥಾಶಕ್ತಿ ದಕ್ಷಿಣೆಯಾದಿಗಳನ್ನು ಕೊಟ್ಟುಕೊಂಡು ಪಿತೃತೃಪ್ತಿಯಾಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಇನ್ನು ಈ ಮಾರ್ಗಶೀರ್ಷ ಮಾಸದಲ್ಲಿ ಉಳಿದಿರುವಂತಹ ಒಂದು ಪರ್ವದಿನ. ಆ ಪರ್ವದಿನವನ್ನು ಯಥಾಶಕ್ತಿ ಮುಂದೆ ಬರ್ಲಿಕ್ಕುಂಟು ಅಮಾವಾಸ್ಯೆ ದಿನ ಯಥಾಶಕ್ತಿ ಬಳಕೆ ಮಾಡಿಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ವಿಧಿವತ್ತಾದ ಕೆಲಸಗಳನ್ನು ಮಾಡಿಕೊಂಡು ನೀವು ತೃಪ್ತಿಯನ್ನು ಹೊಂದಿ ಗತಿಸಿದಂತಹ ಪಿತೃಗಳ ತೃಪ್ತಿಗಾಗಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಎಂಬುದಾಗಿ ಈ ಪರ್ವಕಾಲದ ಒಂದಿಷ್ಟು ಚಿಂತನೆ. ಈ ರೀತಿಯಾಗಿ ಈ ದಿನದಂದು ಯಥಾಶಕ್ತಿ ಯಥಾಮತಿ ಅದೇ ರೀತಿಯಾಗಿ ಸಮಯವನ್ನು ಬಳಕೆ ಮಾಡಿಕೊಂಡು 2 ಭಗವದ್ಗೀತೆಯ ಚಿಂತನೆ, ಭಗವಂತನ ಮಾತುಗಳ ವಿಮರ್ಶೆ 2 ವಿಧವಾದದ್ದು. ಅದೇ ರೀತಿಯಾಗಿ ಬಂದಂತಹ ಒಂದು 5 ಪ್ರಶ್ನೆಗಳಿಗೆ ಉತ್ತರ ಯಥಾಶಕ್ತಿ ಹೇಗೆ ತಿಳಿದಿದೆಯೋ ಆ ರೀತಿಯಾಗಿ, ಮತ್ತೆ ಇನ್ನು ಬರಲಿರುವಂತಹ ಪರ್ವಕಾಲದ ಚಿಂತನೆಯನ್ನು ಕೂಡ ಮಾಡಿರುವಂಥದ್ದು. ಈ ಮಾಡಿರುವಂತಹ ಚಿಂತನೆಯಲ್ಲಿ ಎಷ್ಟೋ ಲೋಪದೋಷಗಳಿರ್ಬೋದು. ಲೋಪದೋಷಗಳಿದ್ರೆ ಅದು ನನ್ನಿ ವೈಪರೀತ್ಯ ಅಂತೇಳಿ ತಿಳಿದುಕೊಳ್ಳಿ. ಮಾಡಿರುವಂತಹ ಚಿಂತನೆಯಲ್ಲಿ ಏನೆಲ್ಲ ಒಳ್ಳೆಯತನ ಉಂಟು ಅದೆಲ್ಲವೂ ಕೂಡ ಅಸ್ಮದ್ ಗುರುವಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣನ ಚಿಂತನೆ, ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ ಪ್ರೇರಣೆ ಎಂದು ಇಟ್ಟುಕೊಳ್ತಾ ಆಡಿರುವಂತಹ ಎಲ್ಲಾ ಮಾತುಗಳನ್ನು ಕೂಡ ವಿಶೇಷವಾಗಿ
ಶ್ರೀ ಲಕ್ಷ್ಮೀನಾರಾಯಣರ ಪಾದಾರವಿಂದಕ್ಕೆ ಅರ್ಪಣೆ ಮಾಡುವ ಎನ್ನುವಂತಹ ಉದ್ದೇಶದಿಂದ ಈ ಮಾತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾವ ಅನೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.